ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH. ಮಹಾಭಾರತದ ಈ ದಿನದ ಚರ್ಚೆಯಲ್ಲಿ ಆಪರೇಷನ್ ಫುಟ್ಪಾತ್ ಜೀವನಾನ. ನಮಸ್ಕಾರ. ವಾರಾಂತ್ಯದ ಮಹಾಭಾರತ ಮೆಗಾ ಡಿಬೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಬೆಂಗಳೂರು ನಗರವನ್ನ ಸುಂದರೀಕರಣಗೊಳಿಸಬೇಕು, ಪಾದಚಾರಿಗಳಿಗೆ ಅವಕಾಶವನ್ನ ಮಾಡಿಕೊಡಬೇಕು, ಅನುಕೂಲವನ್ನ ಮಾಡಿಕೊಡಬೇಕು ಅನ್ನೋ ಕಾರಣಕ್ಕೆ ಕಳೆದ 3-4 ದಿನಗಳಿಂದ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ JCBಗಳ ಗರ್ಜನೆ ಜೋರಾಗಿದೆ. ಸಚಿವರಾದ ಕೃಷ್ಣ ಬೈರೇಗೌಡರು ಈ ಫುಟ್ಪಾತ್ಗಳನ್ನು ಒತ್ತುವರಿ ಮಾಡಿಕೊಂಡು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಿದ್ದವರನ್ನ ನಾವು ಸ್ಥಳಾಂತರ ಮಾಡ್ತಾ ಇದ್ದೇವೆ, ಒಕ್ಕಲೆಬ್ಬಿಸ್ತಿಲ್ಲ ಅನ್ನೋ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಆದರೆ ನಾವು ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮೂಲಭೂತವಾಗಿ ಕೇಳ್ತಾ ಇರೋ ಪ್ರಶ್ನೆ, ಇಲ್ಲಿ ಜೀವನಾನು ಮುಖ್ಯ, ಜೀವ ಬೇಕಾ ಜೀವನ ಬೇಕಾ ಅನ್ನೋ ಆಪ್ಷನ್ ಅನ್ನ ಸರ್ಕಾರ ಡೆಲಿಬರೇಟ್ ಆಗಿ ನಿರ್ಮಾಣ ಮಾಡಿಬಿಟ್ಟಿದ್ಯಾ? ಪಾದಚಾರಿಗಳ ಜೀವ ಎಷ್ಟು ಮುಖ್ಯನೋ ಬೀದಿ ಬದಿ ವ್ಯಾಪಾರಿಗಳ ಜೀವನಕ್ಕೆ ಇರುವ ಆಸರೆ, ಅವ್ರು ಮಾಡ್ತಾ ಇರುವ ವ್ಯಾಪಾರ ಅದು ಕೂಡ ಮುಖ್ಯ ಅಲ್ವಾ? ಎರಡಕ್ಕೂ ಅನುಕೂಲವಾಗುವ ವಾತಾವರಣ ನಿರ್ಮಾಣ ಮಾಡಲಿ ಅಂತಲೇ ಅಲ್ವಾ ನೀವು ಓಟ್ ಹಾಕಿ ಸರ್ಕಾರ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರವನ್ನ ಕೊಟ್ಟಿರೋದು. ಅದು ಮಾಡದೆ ಹೋದಾಗ ವಿರೋಧ ಪಕ್ಷಗಳು ತಿದ್ದು ಬುದ್ಧಿ ಹೇಳಲಿ ಅಂತ ಹೇಳಿ ನಾವು ನಿರೀಕ್ಷೆ ಮಾಡೋದು. ಈ ಜೀವ ವರ್ಸಸ್ ಜೀವನ ಅನ್ನೋ ಅನಿವಾರ್ಯ ಪರಿಸ್ಥಿತಿಗೆ ಕಾರಣೀಕರ್ತರು ಯಾರು? ಇದನ್ನ ಸರಿ ಮಾಡಬೇಕಾಗಿರುವ ಜವಾಬ್ದಾರಿ ಯಾರ್ದು? ಒಕ್ಕಲೆಬ್ಬಿಸದೆ ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಮಾಡದಲೆ ಪಾದಚಾರಿಗಳಿಗೂ ಕೂಡ ಅವಕಾಶ ಮಾಡಿಕೊಡೋ ರೀತಿಯಲ್ಲಿ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ವಾ? ಈ ರೀತಿಯಾದ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೂ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರ ಸೂಚನೆ ಹಾಗೂ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಜುಲೈ 1, 2026ರಿಂದ ಬೆಂಗಳೂರಿನಲ್ಲಿ ಪಾದಚಾರಿಗಳ ಸುರಕ್ಷತೆಗಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಪರೇಷನ್ ಫುಟ್ಪಾತ್ ಶುರು ಮಾಡಿಕೊಂಡಿದೆ. ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗಗಳು ಅತಿಕ್ರಮಣಗೊಂಡಿದೆ. ಪ್ರತಿ ವರ್ಷ ಸುಮಾರು 300ಕ್ಕೂ ಹೆಚ್ಚು ಪಾದಚಾರಿಗಳು ರಸ್ತೆ ಅಪಘಾತಗಳಲ್ಲಿ ಪ್ರಾಣವನ್ನು ಕಳೆದುಕೊಳ್ಳುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಸುರಕ್ಷಿತ ನಡಿಗೆಯ ಹಕ್ಕನ್ನು ಒದಗಿಸುವುದು ಈ ಕಾರ್ಯಾಚರಣೆಯ ಪ್ರಮುಖ ಉದ್ದೇಶ ಅನ್ನೋದು ಸರ್ಕಾರದ ವಾದ. ಬಿಜೆಪಿ ಎಲ್ಲ ಶಾಸಕರು ಸಂಸದರು ಕೈ ಎತ್ತಿ ಒಕ್ಕೊರಲಿನಿಂದ ಸರ್ಕಾರ ಇದನ್ನ ಎನ್ಫೋರ್ಸ್ ಮಾಡಬೇಕು, ಪಾದಚಾರಿ ಮಾರ್ಗಗಳನ್ನ ಜನ ಓಡಾಡೋದಿಕ್ಕೆ ತೆರವು ಮಾಡಿ ಕೊಡಬೇಕು ಅಂತೇಳಿ ನಿರ್ಣಯ ಆಗಿದೆ. ಸರ್ವಾನುಮತದ ನಿರ್ಣಯ. ಅದನ್ನ ಈಗ ಅನುಷ್ಠಾನ ಮಾಡ್ತಾ ಇದ್ದೇವೆ. ಸರ್ವಾನುಮತದ ನಿರ್ಣಯವನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ. ಮೊದಲ ಹಂತದಲ್ಲಿ ನಗರದ ಪ್ರಮುಖ 5 ಮಹಾನಗರ ಪಾಲಿಕೆ ವ್ಯಾಪ್ತಿಯ ಸುಮಾರು 2,000 ಕಿಲೋಮೀಟರ್ ಉದ್ದದ ರಸ್ತೆ ಮತ್ತು ಪಾದಚಾರಿ ಮಾರ್ಗಗಳನ್ನು ಒತ್ತುವರಿ ಮುಕ್ತಗೊಳಿಸುವ ಗುರಿಯನ್ನು ಹೊಂದಲಾಗಿದೆ. ಕಾರ್ಯಾಚರಣೆ ಆರಂಭವಾದ ಕೇವಲ 3 ದಿನಗಳಲ್ಲಿ 200 ಕಿಲೋಮೀಟರ್ಗಿಂತಲೂ ಅಧಿಕ ಉದ್ದದ ಫುಟ್ಪಾತ್ಗಳನ್ನು ಯಶಸ್ವಿಯಾಗಿ ಮುಕ್ತಗೊಳಿಸಲಾಗಿದೆ. ಆದರೆ ದಿಢೀರ್ ಕಾರ್ಯಾಚರಣೆಯಿಂದಾಗಿ ತಮಗೆ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸದೆ ಬದುಕು ಬೀದಿಗೆ ತರಲಾಗಿದೆಯಂತ ವ್ಯಾಪಾರಿಗಳು ತೀವ್ರ ಆಕ್ರೋಶ ಮತ್ತು ಪ್ರತಿಭಟನೆಯನ್ನ ವ್ಯಕ್ತಪಡಿಸಿದ್ದಾರೆ. ಕಾನೂನು ಪ್ರಕಾರ 2014 ಆಕ್ಟ್ ಪ್ರಕಾರ ಬೀದಿ ವ್ಯಾಪಾರಿಗಳಿಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಬೀದಿ ವ್ಯಾಪಾರಿಗಳನ್ನ ಇದೇ ರೀತಿಯಲ್ಲಿ ಅವರಿಗೆ ಸರ್ವೆ ಮಾಡಿ ವೆಂಡಿಂಗ್ ಝೋನ್ ಮಾಡಿ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ. ಫಸ್ಟ್ ಅದನ್ನು ಮಾಡಲಿ ಅವರು. ಅದನ್ನು ಮಾಡದೆ ನಮಗೆ ಫುಟ್ಪಾತ್ ಬೇಕು, ಜನಗಳು ಓಡಾಡೋದಕ್ಕೆ ಬಿಟ್ಟು ಫುಟ್ಪಾತ್ ಬಿಡಿಸ್ಕೊಳ್ಳೋದು ತಪ್ಪು. ಪಾದಚಾರಿಗಳ ಜೀವ, ಬೀದಿ ವ್ಯಾಪಾರಿಗಳ ಜೀವನ ಎರಡರಲ್ಲಿ ಒಂದು ಅನ್ನೋ ರೀತಿ ಪರಿಸ್ಥಿತಿ ಯಾಕೆ ನಿರ್ಮಾಣವಾಗಬೇಕು? ಪಾದಚಾರಿಗಳಿಗೆ ಮುಕ್ತ ಮತ್ತು ವ್ಯಾಪಾರಿಗಳಿಗೆ ಸೂಕ್ತ ವ್ಯವಸ್ಥೆ ಮಾಡಿಕೊಡುವಲ್ಲಿ ಸೋತದ್ದು ಯಾರು? ಬೆಂಗಳೂರು ಸುಂದರೀಕರಣ ಆಗಬೇಕು ನಿಜ, ಆದರೆ ಏಕಾಏಕಿ JCB ಗರ್ಜನೆ ಒಂದೇ ಮಾರ್ಗನ? ತೆರವು ಕಾರ್ಯಾಚರಣೆಯಿಂದ ಬೀದಿ ವ್ಯಾಪಾರಕ್ಕೆ ಬ್ರೇಕ್ ಬಿದ್ದಿದೆ. ಹಾಗಾದರೆ ಅವರ ಜೀವನಕ್ಕೆ ಪರ್ಯಾಯವಾದರೂ ಏನು? ಪಾದಚಾರಿಗಳ ಜೀವ ವರ್ಸಸ್ ವ್ಯಾಪಾರಿಗಳ ಜೀವನ ಅನ್ನೋದನ್ನ ಬಿಟ್ಟು ಎರಡು ವರ್ಗಕ್ಕೂ ನ್ಯಾಯ ಹೇಗೆ? ಬನ್ನಿ ಚರ್ಚೆ ಮಾಡೋಣ.
ಇವತ್ತಿನ ಮಹಾಭಾರತ ಚರ್ಚೆಯಲ್ಲಿ ನಮ್ಮ ಜೊತೆಯಲ್ಲಿ ಕಾಂಗ್ರೆಸ್ ವಕ್ತಾರರಾದ ರಘುದೊಡ್ಡೇರಿಯವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಬಹಳ ಮುಖ್ಯವಾಗಿ ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಹಾಗೆ ಪಾದಚಾರಿಗಳು ಅನ್ನೋ ರೀತಿಯ ಚರ್ಚೆ ಇರೋದ್ರಿಂದ ಬೀದಿ ಬದಿ ವ್ಯಾಪಾರಿಗಳ ರೆಪ್ರೆಸೆಂಟೇಟಿವ್ ಆಗಿ ಸಿ ರಂಗಸ್ವಾಮಿ ಸರ್ ಇದ್ದಾರೆ. ಹಾಗೆ ಪಾದಚಾರಿಗಳು ಒಟ್ಟಾರೆ ಸಮಾಜದ ಮೇಲೆ ಆಗ್ತಾ ಇರುವ ಇದರ ಪರಿಣಾಮಗಳ ಬಗ್ಗೆ ಮಾತನಾಡಲಿಕ್ಕೆ ಸಾಮಾಜಿಕ ಕಾರ್ಯಕರ್ತರಾದ ಪ್ರೀತಿ ಸುಂದರರಾಜ್ ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಬಿಪ್ಯಾಕ್ ನಿಂದ ರಾಘವೇಂದ್ರ ಅವರು ಕೂಡ ಇದ್ದಾರೆ. ನಮಸ್ಕಾರ, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಎಂದಿನಂತೆ ನಮ್ಮ ಮೆಗಾ ಡಿಬೇಟ್ ನಲ್ಲಿ ನಮ್ಮ ಜೊತೆಯಲ್ಲಿ ವಿವಿಧ ಪಕ್ಷಗಳ ಪ್ರತಿನಿಧಿಗಳು ಹಾಗೆ ನಮ್ಮ ವೀಕ್ಷಕರು, ಬಹಳ ಪ್ರಮುಖವಾಗಿ ಬೀದಿ ಬದಿ ವ್ಯಾಪಾರಸ್ಥರು ನಮ್ಮ ಜೊತೆಯಲ್ಲಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರಘುದೊಡ್ಡೇರಿಯವರೇ, ತಮ್ಮಿಂದಲೇ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಕೃಷ್ಣ ಬೈರೇಗೌಡರು ಒಲ್ಲದ ಮನಸ್ಸಿನಲ್ಲಿ ಅಧಿಕಾರ ಏನೋ ತಗೊಂಡ್ಬಿಟ್ರು, ಈಗ ನನಗೆ ಇಷ್ಟ ಇದೆ ಈ ಖಾತೆ ನಿರ್ವಹಣೆ ಅನ್ನೋದನ್ನು ತೋರಿಸುವ ಅನಿವಾರ್ಯತೆ ಅಂತೆ. ರೀಲ್ಸು, ವಿಡಿಯೋಸು, ಫೋಟೋಗೋಸ್ಕರ ಅವರು ಈ ಆರ್ಭಟ ಮಾಡ್ತಿದ್ದಾರೆ. ಅಧಿಕಾರಿಗಳ ಮೇಲೆ ಕಿಡಿಕಾರೋದು, ಬೀದಿ ವ್ಯಾಪಾರಿಗಳ ಮೇಲೆ ಪ್ರಹಾರ ಮಾಡ್ಲಿಕ್ಕೆ ಬರೋದು. ಇಲ್ಲಿ ಬೆಂಗಳೂರನ್ನ ಸುಂದರೀಕರಣಗೊಳಿಸಬೇಕು ಅನ್ನೋ ಉದ್ದೇಶಕ್ಕಿಂತ ಈ ರೀಲ್ಸ್ನಲ್ಲಿ ವೈರಲ್ ಆಗಬೇಕು ಅನ್ನೋ ಉದ್ದೇಶ ಸಚಿವರಿಗೆ ಇದೆಯಂತೆ. ಹೌದಾ? ನೋಡಿ, ಮೊದಲನೇದಾಗಿ ಸ್ಮಿತಾ, ಬೆಂಗಳೂರು ಮಾನ್ಯ ನಮ್ಮ ಸರ್ಕಾರದ ಉದ್ದೇಶ ಬೆಂಗಳೂರನ್ನು ಸುಂದರೀಕರಣಗೊಳಿಸೋದ್ರ ಜೊತೆಗೆ ಜನರನ್ನು ಸುರಕ್ಷಿತವಾಗಿರ್ತಕ್ಕಂಥದ್ದು ನಮ್ಮ ಮೊದಲ ಆದ್ಯತೆ. ತಾವೊಂದು ಪ್ರಶ್ನೆಯನ್ನು ಆವಾಗಲೇ ಹೇಳ್ತಿದ್ದು, ನನಗೆ ನೀವು ಇಂಟ್ರೊಡಕ್ಷನಲ್ಲಿ ಜೀವನ ಮುಖ್ಯನಾ ಅಂತ ಹೇಳಿ. ಸರ್ಕಾರಕ್ಕೆ ಜೀವನೂ ಮುಖ್ಯ, ಜೀವನನೂ ಮುಖ್ಯ. ಸೊ ಒಬ್ಬ ಮನುಷ್ಯ ಸತ್ತ ಅಂತ ಹೇಳಿದ್ರೆ ಅವ್ನು ಮತ್ತೊಮ್ಮೆ ತರೋಕ್ಕಾಗಲ್ಲ. ಆದರೆ ನಮ್ಮ ಸ್ಟ್ರೀಟ್ ವೆಂಡರ್ಸ್ಗಳೇನು ನಾವು ಹೇಳ್ತಾ ಇದ್ದೀವಿ, ಅವರನ್ನು ರೀಲೊಕೇಟ್ ಮಾಡಿ ಅವರಿಗೆ ಆದ್ಯತೆ ಮೇರೆಗೆ ಬೇರೆ ಜಾಗದಲ್ಲಿ ಅವರಿಗೆ ವ್ಯವಹಾರನ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಯಾಕೆ ವಿಚಾರವನ್ನು ಚರ್ಚೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಕಳೆದ 1 ವರ್ಷದಲ್ಲಿ ಪ್ರತಿ ವರ್ಷ ದೇಶದಲ್ಲಿ ಸರಿಸುಮಾರು 40,000 ರಿಂದ 45,000 ಪೆಡೆಸ್ಟ್ರಿಯನ್ ಆಕ್ಸಿಡೆಂಟ್ಗಳಾಗ್ತಾ ಇದೆ. ಈ 40,000 ಜೀವಗಳಿಗೆ ಬೆಲೆ ಇಲ್ವೇ? ಅಥವಾ ಬೆಂಗಳೂರು ಒಂದರಲ್ಲೇ ಸರಿಸುಮಾರು 450 ರಿಂದ 500 ಪೆಡೆಸ್ಟ್ರಿಯನ್ ಆಕ್ಸಿಡೆಂಟ್ಗಳಾಗ್ತಾ ಇದೆ. ಆ ಜೀವಕ್ಕೆ ಬೆಲೆ ಇಲ್ವೇ? ಹಾಗಂತ ಹೇಳಿ ನಾವು ಜೀವನ ನಡೆಸ್ತಾ ಇರ್ತಕ್ಕಂಥ ನಮ್ಮ ಸ್ಟ್ರೀಟ್ ವೆಂಡರ್ಸ್ ಇದ್ದಾರೆ, ಅವರನ್ನು ನಾವು ಒಕ್ಕಲಿಸಬೇಕು ಅಂತ ಅಲ್ಲ. ಬಟ್ ಜೀವನೂ ಮುಖ್ಯ, ಜೀವನನೂ ಮುಖ್ಯ ಅಂತೇಳಿ ನಾವು ಮನವಿ ಮಾಡ್ತಾ ಇದ್ದೇವೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅನ್ನು ನಾವು ಇದು ಮಾಡಬೇಕಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ, ಯಾರು ಪೆಡೆಸ್ಟ್ರಿಯನ್ ಇದನ್ನ ಫುಟ್ಪಾತ್ ಅನ್ನು ಆಕ್ಯುಪೈ ಮಾಡಿದ್ದಾರೆ ಅವರನ್ನ ನಿರ್ದಾಕ್ಷಿಣ್ಯವಾಗಿ ಹೊರಗಡೆ ಹಾಕಿ ನಿರ್ದಾಕ್ಷಿಣ್ಯವಾಗಿ ಹೊರಹಾಕೋ ಕ್ರಮ ಕೇವಲ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಮಾತ್ರ ಯಾಕೆ ರಘುವ್ರೆ? ನೀವು ಹೇಳ್ತಾ ಇದ್ರಿ ಪಾದಚಾರಿಗಳ ಸಾವಾಗ್ತಾ ಇದೆ, ಆ ಸಾವಿಗೆ ಹೊಣೆ ಯಾರು? ಕೇವಲ ಬೀದಿ ಬದಿ ವ್ಯಾಪಾರಿಗಳು ಮಾತ್ರನಾ? ಕನ್ಸ್ಟ್ರಕ್ಷನ್ ಡೆಬ್ರೀಸ್ ಇಂದ ಹಿಡಿದ್ಬಿಟ್ಟು ನಿಮ್ಮ ರಾಜಕೀಯ ನಾಯಕರ ಫ್ಲೆಕ್ಸ್ ಬ್ಯಾನರ್ ಗಳಿಂದ ಹಿಡಿದು ಈ ಅಂಗಡಿಯವರ ವೆಹಿಕಲ್ಗಳು, ಗ್ರಾಹಕರ ವೆಹಿಕಲ್ಗಳು, 1-2 ಫುಟ್ಪಾತ್ ಗಳ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನಿಮ್ಗಿಂತ ಚೆನ್ನಾಗಿ ಪ್ರೀತಿ ಮೇಡಮ್ ಹೇಳ್ತಾರೆ. ಅವ್ರದ್ದೊಂದು ಡ್ಯಾನ್ಸ್ ವಿಡಿಯೋ ಬಹಳ ವೈರಲ್ ಆಗಿತ್ತು. ಮಲ್ಲೇಶ್ವರ ಭಾಗದಲ್ಲಿ ಫುಟ್ಪಾತ್ ನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೃತ್ಯದ ಮೂಲಕ ಪ್ರದರ್ಶನ ಮಾಡಿದ್ರು. ಮೇಡಮ್ ಹೇಳಿ, ಕೇವಲ ಬೀದಿ ಬದಿ ವ್ಯಾಪಾರಿಗಳಿಂದ ಮಾತ್ರ ಪಾದಚಾರಿಗಳಿಗೆ ಅವರಿಗೆ ಮೀಸಲಿರುವ ಮಾರ್ಗ ಮುಕ್ತವಾಗಿಲ್ಲ ಅನ್ನೋ ವಾದವನ್ನು ನೀವು ಒಪ್ತೀರಾ? ಖಂಡಿತವಾಗ್ಲೂ. ಯಾಕಂದ್ರೆ ನಾವು ಸುಮಾರು 10-15 ವರ್ಷದಿಂದ ನಮಗೆ ಫುಟ್ಪಾತ್ ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಯಾರು ಅದ್ರ ಬಗ್ಗೆ ಒಂಥರ ರೆಸ್ಪಾನ್ಸಿಬಿಲಿಟಿ ತಗೋತಾ ಇಲ್ಲ. ಎಲ್ಲರೂ ಫೋಕಸ್ ಇರೋದು, ಯಾವ ಮುಖ್ಯಮಂತ್ರಿಗಳು ಬಂದ್ರೂ ಅವ್ರಿಗೆಲ್ಲ ಫೋಕಸ್ ಇರೋದು ರೋಡ್ ಇನ್ಫ್ರಾಸ್ಟ್ರಕ್ಚರ್. ಸೊ ಫಾರ್ ದ ಫಸ್ಟ್ ಟೈಮ್ ನಮ್ಗೇನು ಖುಷಿ ಆಗ್ತಾ ಇದೆ ಅಂದರೆ, ಫಸ್ಟ್ ಟೈಮ್ ಫುಟ್ಪಾತ್ಗಳಿಗೆ ಅಟ್ಲೀಸ್ಟ್ ಈ ಥರ ಫೋಕಸ್ ಬಂದಿದೆ ಆನ್ ಫುಟ್ಪಾತ್ಸ್. ಅದು ಇಲ್ಲಿವರೆಗೂ ಯಾರು ಈ ಥರ ಫೋಕಸ್ ತಂದಿರಲಿಲ್ಲ. ನಾವಿವಾಗ ನಮ್ಮ ಮಲ್ಲೇಶ್ವರಂನಲ್ಲಿ ವೈಟ್ ಟಾಪಿಂಗ್ ಫುಟ್ಪಾತ್ 1-2 ವರ್ಷದಿಂದ ನಡೀತಾ ಇದೆ. ನಾವು ನಿಂತ್ಕೊಂಡು ಸಾಕು ಕ್ಯಾಂಪೇನ್ ಮಾಡಿ, ಪ್ರೊಟೆಸ್ಟ್ ಮಾಡಿ, ಇವಾಗ ನಾವು ನಿಂತ್ಕೊಂಡು ಮುಗಿಸ್ತಾ ಇದ್ದೀವಿ ಆ ಫುಟ್ಪಾತ್ನ. ಬಟ್ ನಾವ್ಯಾಕೆ ಇರಬೇಕಲ್ಲಿ? ಡಿಸೈನ್ ಇದೆ ತಾನೇ, ಇಂಪ್ಲಿಮೆಂಟೇಷನ್ ಮಾಡ್ಬೋದಲ್ಲ. ಕೇಬಲ್ಸ್ ಹ್ಯಾಂಗ್ ಆಗ್ತಾ ಇರತ್ತೆ. ನೀವು ಹೇಳ್ದಾಗೆ ಅಂಗಡಿಗಳು ಮುಂದೆ 1 ಇಂಚ್ ಬರ್ತಾರೆ, ಆಮೇಲೆ 1 ಅಡಿ ಬರ್ತಾರೆ. ಯಾರು ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್ ಇರಲಿಲ್ಲ. ಇವಾಗ ನಾನು ಹೇಳ್ತಾ ಇರೋದು, ಇದರಿಂದ ಈ ಲಾ ನಮಗೆ ಇವಾಗ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಡೆಫಿನೆಟ್ ಆಗಿ ಬೇಕಾಗೇ ಇತ್ತು. ಯಾಕಂದ್ರೆ ಬೆಂಗಳೂರು ಇಸ್ ಅ ವೆರಿ ಬಿಗ್ ಸಿಟಿ. ಇವಾಗ ವಿ ನೀಡ್ ದಟ್ ಫೋಕಸ್. ಸೊ ವಿ ನೀಡ್ people who are very strict and who enforce the law. ನಮಗೆ ಬೇಕಾಗಿರೋದು ಎನ್ಫೋರ್ಸ್ಮೆಂಟ್ಸ್. ಬಟ್ ಅದೇ ಇದರಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಎನ್ಕ್ರೋಚ್ಮೆಂಟ್ಸ್ ಆರ್ ನಾಟ್ ಜಸ್ಟ್ ಸ್ಟ್ರೀಟ್ ವೆಂಡರ್ಸ್. ಎನ್ಕ್ರೋಚ್ಮೆಂಟ್ಸ್ ಆರ್ ಕನ್ಸ್ಟ್ರಕ್ಷನ್ ಡೆಬ್ರೀಸ್. ಅದಕ್ಕೂ ಫುಲ್ ರೂಲ್ಸ್ ಎಲ್ಲ ಇದೆ, ಹೇಗೆ ಮಾಡಬೇಕು, ಡೆಬ್ರೀಸ್ಗಳು ಎಲ್ಲಿ ಇಟ್ಕೋಬೇಕು, ಕನ್ಸ್ಟ್ರಕ್ಷನ್ ಅವ್ರ ನಂಬರ್ ಎಲ್ಲ ಇರಬೇಕು ಪಬ್ಲಿಕ್ ಆಗಿ. ಅದೇನು ಫಾಲೋ ಮಾಡಲ್ಲ. ನಿಮ್ ಈ ಮಾತನ್ನು ಕೇಳೇನೆ ನಾನು 2ನೇ ಪ್ರಶ್ನೆಯನ್ನು ನಿಮಗೆ ಕೇಳ್ತೀನಿ ಪ್ರೀತಿಯವರೇ. ಹಾಗಾದ್ರೆ ನಿಮ್ಮದೇ ಮಾತಿನಲ್ಲಿ ಈ ಫುಟ್ಪಾತ್ಗಳು ಪಾದಚಾರಿಗಳಿಗೆ ಮುಕ್ತವಾಗಿ ಇಲ್ಲದೆ ಇರೋದಕ್ಕೆ ಕೇವಲ ಬೀದಿ ಬದಿ ವ್ಯಾಪಾರಿಗಳು ಮಾತ್ರ ಕಾರಣ ಅಲ್ಲ. ಹಾಗಾದ್ರೆ ಕ್ರಮ ತೆಗೆದುಕೊಳ್ಬೇಕು, ಪಾದಚಾರಿಗಳಿಗೆ ದಾರಿಯನ್ನ ಮುಕ್ತ ಮಾಡ್ಕೊಳ್ಬೇಕು ಅನ್ನೋ ಸ್ಟ್ರಿಕ್ಟ್ ಸಚಿವರು ಹಾಗೆ ಅವ್ರ ಕೈ ಕೆಳಗಡೆ ಇರೋ ಅಧಿಕಾರಿಗಳು ಎಲ್ಲದ್ರ ಬಗ್ಗೆನೂ ಫೋಕಸ್ ಮಾಡಬೇಕಾಗಿತ್ತು. ಯಾಕೋ ಫೋಕಸ್
ಫೋಕಸ್ ಜಾಸ್ತಿ ಬೀದಿ ಬದಿ ವ್ಯಾಪಾರಿಗಳ ಮಾತ್ರ ಇದೆ ಅಂತ ಅನುಮಾನ ಕಾಡ್ತಾ ಇದೆಯೋ ಇಲ್ವೋ ಅಂತ. ನನಗೆ ಹಂಗೆ ಅನಿಸ್ತಾ ಇಲ್ಲ. ಐ ಮೀನ್ ನಾವು ಎಸ್ ವೆಂಡರ್ಸ್ ಹ್ಯಾವ್ ಬಿಕಮ್ ಬಿಗ್. ಇದು ನಮ್ಮ ಟೌನ್ ವೆಂಡಿಂಗ್ ಕಮಿಟಿ GBA ಅವರು ಫಸ್ಟ್ ಆಫ್ ಆಲ್ ಕಾನ್ಸ್ಟಿಟ್ಯೂಟ್ ಮಾಡಬೇಕು, ಅದನ್ನ ಜಾರಿಗೆ ತರಬೇಕು ಇಲ್ವಾ? ಅದ್ರ ಬಂದಿದ್ರೆ ನಾವು RWS ಇರ್ತಾ ಇದ್ವಿ, ಹೆಲ್ತ್ ಆಫೀಸರು, ಟ್ರಾಫಿಕ್ ಇನ್ಸ್ಪೆಕ್ಟರ್, ವೆಂಡರ್ಸು ಎಲ್ಲರೂ ಸೇರ್ಕೊಂಡು ಡಿಸಿಷನ್ ಮಾಡ್ಬೋದು. ಇವಾಗ ನಮ್ಮ ವಾರ್ಡ್ನಲ್ಲಿ ಮಲ್ಲೇಶ್ವರಂದಲ್ಲಿ ಸಾಕಷ್ಟು ಸೀನಿಯರ್ ಸಿಟಿಸನ್ಸ್ ಇದ್ದಾರೆ. ಅವ್ರ ಫ್ರೀಡಮ್ ಬೇಕು, ಅವರೇ ಹೋಗಿ ಅವ್ರ ಸಾಮಾನು ತಗೋಬೇಕು ಅಂತ ಅವ್ರಿಗೆ ಆಸೆ. ಸೊ ಅವ್ರಿಗೆ ವೆಂಡರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಬಟ್ ಅವರು ಅಂತಾರೆ ನಮ್ಗೆ ದ ಡಿಸೈನ್ ಆಫ್ ಹೌ ದ ವೆಂಡರ್ಸ್ ಶುಡ್ ಬಿ ಅಲ್ಲ. ಇವಾಗ ಇಷ್ಟು ದೊಡ್ಡ ಫುಟ್ಪಾತ್ ನಲ್ಲಿ ವೆಂಡರ್ಸ್ ಇಟ್ಕೋಬೇಕು, ಆರ್ಟಿರಿಯರ್ ರೋಡ್ಸ್ ನಲ್ಲಿ ವೆಂಡರ್ಸ್ ಇರ್ಬೋದು. ವೆಂಡರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅವರು ಸಿಟಿಸನ್ಸ್. ನಾನ್ ಪಾದಚಾರಿಕೆ ಇಫ್ ಐ ಆಮ್ ಅ ಪೆಡೆಸ್ಟ್ರಿಯನ್, ಅವರು ವೆಂಡರ್ಸ್ ಅಂದ್ರೆ ಇಬ್ರು ಸಿಟಿಸನ್ಸೇ. ಬೋತ್ ಆರ್ ಲಿವಿಂಗ್ ಇನ್ ದ ಸಿಟಿ. ಸೊ ಐ ಆಮ್ ನಾಟ್ ಸೇಯಿಂಗ್ ಥ್ರೋ ದ ವೆಂಡರ್ಸ್ ಔಟ್, ಬಟ್ ಟೌನ್ ವೆಂಡಿಂಗ್ ಕಮಿಟಿನ ಫಸ್ಟ್ GBA ಯಾಕೆ ಕಾನ್ಸ್ಟಿಟ್ಯೂಟ್ ಮಾಡಿಲ್ಲ? ಅದನ್ನ ಯಾಕೆ ಸರ್ವೆ ಮಾಡಿ ಎಲ್ಲರೂ ರಿಜಿಸ್ಟರ್ ಮಾಡಿ ಜಾಗ ಕೊಟ್ಟು ಅದು ಎಲ್ಲ ಅಂಡ್ ಒಂದೊಂದು ವಾರ್ಡ್ಗೂ ಒಂದೊಂದು ಸಮಸ್ಯೆಗಳಿರುತ್ತೆ. ಇವಾಗ ಮಲ್ಲೇಶ್ವರಂ, ಶಿವಾಜಿನಗರ್ ಒಂದೇ ತರ ಇಲ್ಲ ಇನ್ನೊಂದು ಕ್ಯಾಂಟೋನ್ಮೆಂಟ್ ಅಲ್ಸೂರು, ಶ್ರೀರಾಮ್ಪುರ ಒಂದೇ ತರ ಅಲ್ಲ. ಒಂದೊಂದು ವಾರ್ಡ್ಗೂ ಒಂದೊಂದು ತರ ಡಿಸೈನ್ ಮಾಡ್ಬೇಕು. ನಾವು ಎಲ್ಲಾನು ಒಂದೇ ಇಂಪ್ಲಿಮೆಂಟೇಷನ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಮಗೆ ವಾರ್ಡ್ ಕಮಿಟಿಗಳು ಬೇಕು, ನಮಗೆ ಟೌನ್ ವೆಂಡಿಂಗ್ ಕಮಿಟಿ. ರಂಗಸ್ವಾಮಿ ಸರ್, ಕರೆಕ್ಟು. ಕೇವಲ ಟೌನ್ ವೆಂಡಿಂಗ್ ಕಮಿಟಿ ಅಲ್ಲ, 2014 ನಂತರದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಅಂತ ಇರುವ ಕಾನೂನು ಕಾಯ್ದೆಗಳನ್ನ ಓದಿದ್ರೆ ಇಷ್ಟೊತ್ತಿಗೆ ಸುಪ್ಪತ್ತಿಗೆಯಲ್ಲಿ ಇರಬೇಕಾಗಿತ್ತು. ಬೀದಿ ಬದಿ ವ್ಯಾಪಾರಿಗಳು ಎಷ್ಟು ಇಂಪ್ಲಿಮೆಂಟ್ ಆಗಿದೆ ಸರ್? ಒಂದು ಕಮಿಟಿ ಅಂತ ಮಾಡಬೇಕು, ಇದೆಯಾ ಕಮಿಟಿ? ಬೀದಿ ಬದಿ ವ್ಯಾಪಾರಿಗಳನ್ನ ಕನಿಷ್ಠ 5 ವರ್ಷಕ್ಕೊಂದ್ಸತಿ ಸರ್ವೆ ಮಾಡಬೇಕು ಅಂತಿದೆ, ಆಗ್ತಿದೆಯಾ ಸರ್ವೆ? ಅವ್ರಿಗೆ ಗುರುತಿನ ಚೀಟಿ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಗುರುತಿನ ಚೀಟಿ ಪಾರದರ್ಶಕವಾಗಿ ಕೊಡ್ತಾ ಇದ್ದಾರಾ? ಇಷ್ಟೆಲ್ಲ ಆದ್ಮೇಲೂ ಕೂಡ ಅವ್ರಿಗೆ ವ್ಯಾಪಾರ ಮಾಡಲಿಕ್ಕೆ ಝೋನ್ಗಳನ್ನ ನಿರ್ಧಾರ ಮಾಡಬೇಕು ಅನ್ನೋ ನಿಯಮ ಇದೆ. ಮಾಡಿದ್ದಾರ ಝೋನ್ಗಳ? ಯಾವುದಾಗಿದೆ, ಯಾವುದಾಗಿಲ್ಲ? ಈಗ ಒಂದು ಒಕ್ಕಲೆಬ್ಸ್ತೀವಿ, ಸ್ಥಳಾಂತರ ಮಾಡ್ತಿದ್ದೀವಿ ಅನ್ನೋದೇ ರೆಸ್ಪಾನ್ಸಿಬಿಲಿಟಿ ಇದೆಲ್ಲ. ಮಾಡಿದ್ದಾರ ಇದನ್ನೆಲ್ಲ? ಇವಾಗ ನೀವು ಹೇಳಿ ಒಳ್ಳೆ ಕ್ವಶನ್ ಕೇಳಿದ್ರಿ. ಟೌನ್ ವೆಂಡಿಂಗ್ ಕಮಿಟಿದು ರಾಜರ ಕಾಲದಿಂದ ಬಂದಿರೋದು. ಬೀದಿ ವ್ಯಾಪಾರಿ ಯಾರು ತಪ್ಸಕ್ಕಾಗೋದಿಲ್ಲ. ಯಾವುದೇ ಸರ್ಕಾರ ಆಗಲಿ ಮತ್ತೊಂದಾಗಲಿ ಬೀದಿ ಬದಿ ವ್ಯಾಪಾರಿಗಳು ಯಾರಿಗೂ ತಪ್ಸಕ್ಕಾಗೋದಿಲ್ಲ. ಸರ್ಕಾರ ಹೋಗ್ತಾ ಇರ್ತವೆ, ಬರ್ತಾ ಇರ್ತವೆ. ಆದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಟೌನ್ ವೆಂಡಿಂಗ್ ಕಮಿಟಿ ಇದು 2000 ಭಾರತ ದೇಶದಲ್ಲಿ ಎಲ್ಲಿ ಚುನಾವಣೆ ಆಗಿತ್ತಿಲ್ಲ. ಪ್ರಪ್ರಥಮವಾಗಿ ಕರ್ನಾಟಕದಲ್ಲಿ ಚುನಾವಣೆ ಮಾಡಿಸ್ತು. ಏನಕ್ಕೆ ಅಂದರೆ ಆ ಕಷ್ಟ ನಮ್ಮ ಬೀದಿ ಬದಿ ವ್ಯಾಪಾರಕ್ಕೆ ಬರಬಾರ್ದು ಅಂತಕ್ಕಂಥದ್ದನ್ನು ಆ ದಿವಸ ಚುನಾವಣೆ ಆಯಿತು. ಚುನಾವಣೆ ಟೌನ್ ವೆಂಡಿಂಗ್ ಕಮಿಟಿ ಆಯಿತು, ಸರ್ವೆ ಆಯಿತು. ಫಸ್ಟು ಆಗಿದ್ದು ನಮ್ಮದು ಗುರ್ತಿನ ಚೀಟಿ ಕೊಡಬೇಕಾದ್ರೆ ಅವಾಗಿನ್ನೂ ಮೇಯರ್ ಸಂಪತ್ ರಾಜ್ ಅವರು ಪದ್ಮಾವತರಿದ್ದರು. ಗುರ್ತಿನ ಚೀಟಿ ಕೊಡಿಸ್ಬಿಟ್ಟು ಏನಕ್ಕೆ ಅಂದರೆ ಅವ್ರು ಟೌನ್ ವೆಂಡಿಂಗ್ ಸ್ಕೀಮ್ ಇಂಪ್ಲಿಮೆಂಟ್ ಆಗಿತ್ತಿಲ್ಲ. ಒಂದು ಸ್ಕೀಮ್ ಒಳಗಡೆ ಒಂದು ಕಾನೂನಲ್ಲಿ ಸುಪ್ರೀಂ ಕೋರ್ಟ್ನ ವಾದದಲ್ಲಿ ಒಂದು ನಗರಾಭಿವೃದ್ಧಿ ಇಲಾಖೆಯಲ್ಲಿ ಒಂದು ಸ್ಕೀಮನ್ನು ಇಂಪ್ಲಿಮೆಂಟ್ ತೊಗೋಬೇಕು. ಅರ್ಜಿ ಕೊಟ್ಟು ನಾನೇ ವಾಪಸ್ ತೊಗೊಂಡೆ. ಯಾಕೆಂದರೆ ಬೀದಿ ಬದಿ ವ್ಯಾಪಾರ ಸಮಸ್ಯೆಗಳು ಜಾಸ್ತಿ ಆಗ್ತವೆ ಅಂತೇಳಿ. ಆ ದಿವಸ 2019 ಬಂತು, ಚುನಾವಣೆ ಆಯಿತು. ನಮ್ಮ ಟೌನ್ ವೆಂಡಿಂಗ್ ಕಮಿಟಿಯಲ್ಲಿ ಆ ಭಾಗದಲ್ಲಿ 8 ಝೋನ್ ಇತ್ತು. ಟೌನ್ ವೆಂಡಿಂಗ್ ಕಮಿಟಿಯಲ್ಲಿ ಚುನಾವಣೆ ಮಾಡ್ತು. ಅದನ್ನು ಭಾಳ ಶ್ರಮ ಪಡ್ತು. ಟೌನ್ ವೆಂಡಿಂಗ್ ಕಮಿಟಿ ಆದಮೇಲೆ ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ ಎಷ್ಟು ನಿರ್ಲಕ್ಷ್ಯ ಇದ್ದಾರೆ ಅಂದರೆ, ನಾವು ಎಷ್ಟೋ ಮನವಿ ಕೊಟ್ಟಿದ್ದೀವಿ. ಯಾವುದೇ ಹಿಂದಿನ ಸರ್ಕಾರ ಆಗಿರ್ಬೋದು, ಈಗಿನ ಸರ್ಕಾರ ಆಗಿರ್ಬೋದು, ಇವತ್ತು GBA ಅಧಿಕಾರಿಗಳು IAS ಆಫೀಸರ್ ಕತ್ತೆ ಕಾಯ್ತಾರ? ಏನು ಮಾಡ್ತಾರೆ ಅವರು? ಸರ್ಕಾರದ ಮೇಲೆ ಗೂಬೆ ಕುಡಿಸೋದಲ್ಲ. ಸುಪ್ರೀಂ ಕೋರ್ಟಲ್ಲಿ ಆರ್ಡರ್ ಆಗಿರ್ತಕ್ಕಂಥದ್ದೇನು, ಸ್ಟ್ರೀಟ್ ವೆಂಡರ್ ಎಲ್ಲೂ ತೆಗೆಸಿತ್ತ ಎಲ್ಲೂ ಆದೇಶ ಆಗಿಲ್ಲ. ಸ್ಟ್ರೀಟ್ ವೆಂಡರ್ ಬಗ್ಗೆ ಡೆಲ್ಲಿ ಹೈಕೋರ್ಟ್ ಸೇಮ್ ಇದೇ ಥರ ಸ್ಟ್ರೀಟ್ ವೆಂಡರ್ನ ತೆರವುಗೊಳಿಸಿದಾಗ ಅಲ್ಲೂ BJP ಸರ್ಕಾರ ಇದೆ, ಕೇಂದ್ರಲ್ಲೂ BJP ಸರ್ಕಾರ ಇದೆ. ಸರಿ, ನಮ್ಮ ಯೂನಿಯನರು ಕೋರ್ಟ್ಗೆ ಹೋಗಿ ಆದೇಶ ಬಂದಿರತಕ್ಕಂಥ ಛೀಮಾರಿ ಮಾಡಿದೆ ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟ್. ಅದೇ ರೀತಿ ಟೌನ್ ವೆಂಡಿಂಗ್ ಕಮಿಟಿ GBA ಅಧಿಕಾರಿಗಳು ಟೌನ್ ವೆಂಡಿಂಗ್ ಕಮಿಟಿಗೆ ಹೋದಾಗ 5 ಜನ, 4 ಜನ, 3 ಜನ. ಇವ್ರು ಏನಿದ್ರೆ ಬೀದಿ ಬದಿ ವ್ಯಾಪಾರಿಗಳಂದ್ರೆ ನಾಯಿ ಥರ, ಇವರಿಷ್ಟೇ ಬಾಳು. ನೋಡಿ, ಇವತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ PM ಸ್ವನಿಧಿ ಹಣಿ ಅಂತೇಳಿ ಗೂಗಲ್ ಪೇ, ಫೋನ್ ಪೇ ಎಷ್ಟು ಟ್ಯಾಕ್ಸ್ ಹೋಗ್ತಾ ಇದೆ. ಒಂದು ದಿನಕ್ಕೆ, ಒಂದು ತಿಂಗಳು 100 ಕೋಟಿ ರೂಪಾಯಿ ಗೌರ್ಮೆಂಟ್ಗೆ ಹಾಕ್ತಾರೆ. ಟೌನ್ ವೆಂಡಿಂಗ್ ಕಮಿಟಿ ವಿಫಲ ಆಗೋ ಕಾರಣ ಏನಪ್ಪಾ ಅಂದ್ರೆ ಅಧಿಕಾರಿಗಳು. ಕರೆಕ್ಟ್ ಸರ್. ನೀವು ಸುಪ್ರೀಂ ಕೋರ್ಟ್ನ ಆದೇಶದ ಬಗ್ಗೆ ಉಲ್ಲೇಖ ಮಾಡ್ತಿದ್ರಿ. ಅವರನ್ನ ಬಲವಂತವಾಗಿ ಅಲ್ಲಿಂದ ಸ್ಥಳಾಂತರ ಮಾಡಿಸೋದು, ಒತ್ತುವರಿ ಮಾಡಬಾರ್ದು. ಬಟ್ ಸ್ಟಿಲ್ ಒಂದು ಅನುಮಾನ, ಹಾಗಂದು ಮಾತ್ರಕ್ಕೆ ಬೀದಿ ಬದಿ ವ್ಯಾಪಾರಿಗಳು ಪಾದಚಾರಿ ಮಾರ್ಗವನ್ನ ಬ್ಲಾಕ್ ಮಾಡಿಕೊಂಡು ಸಂಚಾರ ವ್ಯವಸ್ಥೆಗೆ ತೊಂದರೆ ಮಾಡಿಕೊಂಡು ಎಲ್ಲಿ ಬೇಕೋ ಅಲ್ಲಿ ವ್ಯಾಪಾರ ಮಾಡಬಹುದು ಅಂತ ಏನಿ ಸುಪ್ರೀಂ ಕೋರ್ಟ್ ಹೇಳಿಲ್ಲ. ಇಲ್ಲ, ಇದೆ. ನಿಮ್ಮ ಮಾತಿಗೆ ಬರ್ತೀನಿ. ನಮ್ಮ ಆಕ್ಟ್, ಸ್ಟ್ರೀಟ್ ವೆಂಡರ್ ಆಕ್ಟ್ ಅಲ್ಲಿ 27 3/1 3/3 ಸೆಕ್ಷನ್ ಅಡಿಯಲ್ಲಿ ಹೇಳುತ್ತೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಸಮೀಕ್ಷೆ ಮಾಡಿ ಅವರಿಗೆ ಒಂದು ಪರಿಹಾರ ವ್ಯವಸ್ಥೆ ವೆಂಡಿಂಗ್ ಸರ್ಟಿಫಿಕೇಟ್ ಕೊಡಬೇಕು.
ವೆಂಡಿಂಗ್ ಸರ್ಟಿಫಿಕೇಟು ಹೋದ ಸರಿ ವೆಂಡಿಂಗ್ ಸರ್ಟಿಫಿಕೇಟ್ ಕೊಡ್ತು, ಈ ಸತಿ ವೆಂಡಿಂಗ್ ಸರ್ಟಿಫಿಕೇಟ್ ಕೊಡಲಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಟೌನ್ ವೆಂಡಿಂಗ್ ಕಮಿಟಿಲಿ ಯಾರೇ ಆಗಿರಲಿ, ಒಬ್ಬ ಮಹೇಶ್ವರಿ ಕೆಳಗೆ ಎತ್ತ ಕೆಪಾಸಿಟಿ ಬರೋದಿಲ್ಲ, ಇನ್ನೊಬ್ಬ ಮೇಲೆ IAS ಆಫೀಸರ್ ಕೇಂದ್ರ ಸರ್ಕಾರ ಎತ್ತಂಗಡಿ ಮಾಡಕ್ಕೆ ಬರೋದಿಲ್ಲ. ದಿಸ್ ಟೌನ್ ವೆಂಡಿಂಗ್ ಕಮಿಟಿ, ಆ ಕಮಿಟಿಲಿ ಏನೇ ತೀರ್ಮಾನ ಹಾಕಬೇಕಾದ್ರೂ ಆಯುಕ್ತರು, ಪೊಲೀಸ್ DCP, ಟ್ರಾಫಿಕ್, ಚುನಾವಣೆ 10 ಜನ ಪ್ರತಿನಿಧಿಗಳೇ ಆ ಕಮಿಟಿಲಿ ನಿರ್ಣಯ ಆಗಬೇಕು. ಏಕಾಏಕಿ ನೀವು ಬಂದು ಧ್ವಂಸ ಮಾಡಿದ್ರೆ ಕೋರ್ಟ್ಗೆ ಹೋದ್ರೆ ಆ ಯಾರು ಇರ್ತಾರೋ ಅವನು ಡಿಸ್ಮಿಸ್ ಆಗ್ತಾನೆ ಆಫೀಸರ್ಸ್. ದಿಸ್ ಟೌನ್ ವೆಂಡಿಂಗ್ ಕಮಿಟಿ ದಿಸ್ ಎಷ್ಟು ಚೆನ್ನಾಗಿದೆ ಅಂದ್ರೆ, ಯಾಕೆ ಹೇಳ್ತಾ ಇದ್ದೀನಿ, ಯಾರನ್ನ ಹೊರಣೆ ಮಾಡೋಣ ಸರ್? ಇವಾಗ ಇಷ್ಟೆಲ್ಲ ಬುಕ್ಕಲ್ಲಿ ಪೇಪರ್ ಅಲ್ಲಿ ಇರುವಾಗ ಅನುಷ್ಠಾನ ಆದ್ರೆ ಸೊಲ್ಯೂಷನ್ ಸಿಕ್ಬಿಡುತ್ತೆ. ಹಿಂಗೆ JCB ತಗೊಂಡು ಹೋಗ್ಬೇಕು, ಕಣ್ಣಲ್ಲಿ ನೀರು ಹಾಕ್ಸ್ಬೇಕು, ಬೀದಿ ಬದಿ ವ್ಯಾಪಾರಿಗಳ ಸಾಮಗ್ರಿಗಳೆಲ್ಲ ಚಲ್ಲಾಪಿಲ್ಲಿ ಆಗ್ಬೇಕು, ಹಿಂಗಿಲ್ವೇ ಇಲ್ಲ. ಪೇಪರ್ ಅಲ್ಲಿ ಇರೋದನ್ನ ಆನ್ ಗ್ರೌಂಡ್ ತರಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತಂದ್ರೆ ಯಾರು ಫೇಲ್ಯೂರ್? ಇದು ಫೇಲ್ಯೂರ್ GB ಅಧಿಕಾರಿಗಳು ಫೇಲ್ಯೂರ್. ಯಾರು ಈ ತುಷಾರ್ ಗಿರ್ಲಾ ಅಂತ ಆಗಿರ್ಬೋದು ಮತ್ತು ಮಹೇಶ್ವರರಾಗಿರ್ಬೋದು, ನಾನೇ ಖುದ್ದಾಗಿ ಅವ್ರಿಗೆ ಮನವಿಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಖುದ್ದಾಗಿ ಹೇಳ್ತಾ ಇದ್ದೀನಿ, ನೀವು ಯಾವುದೇ ಮಾಡಬೇಕಾದ್ರೂ ಟೌನ್ ವೆಂಡಿಂಗ್ ಕಮಿಟಿಲಿ ಇಂಪ್ಲಿಮೆಂಟ್ ಮಾಡಿ, ಸರಿ ಆಕ್ಟ್ ಪ್ರಕಾರ ಇಂಪ್ಲಿಮೆಂಟ್ ಮಾಡಿ. ಇನ್ನೊಬ್ಬರ ಮೇಲೆ, ಸಚಿವರ ಮೇಲೆ, ಸರ್ಕಾರದ ಮೇಲೆ ಗೂಬೆ ಕೂಡಿಸೋದಲ್ಲ. ಯಾವುದೇ ಸರ್ಕಾರ ಆಗಿರ್ಬೋದು, ಅಧಿಕಾರಿಗಳಿಗೂ ಸರ್ಕಾರ ತೆರಿಗೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು, ಬೀದಿ ಬದಿ ವ್ಯಾಪಾರ ತೆರಿಗೆ ಸಂಬಳ ಕೊಡ್ತಾ ಇರ್ತಕ್ಕಂಥದ್ದು. IAS ಆಫೀಸರ್ ಆಗಿ ಕುತ್ಕೋಬೇಕಾದ್ರೆ ಕೆಳಮಟ್ಟದಿಂದ ಮೇಲ್ಮಟ್ಟದ ನೋಡ್ಬೇಕು. ಒಬ್ಬ ಪಕ್ಕದಲ್ಲಿ ಸಚಿವರ ಇರ್ತಕ್ಕಂಥ ವಿಷಯಗಳನ್ನ ತಿಳ್ಕೊಂಡು ಆ ಪರಿಹಾರ ವ್ಯವಸ್ಥೆಯನ್ನ ಮಾಡ್ಕೊಡುವಂತ ಒಬ್ಬ IAS ಆಫೀಸರ್ ಅಲ್ಲಿ ಇರಬೇಕು. ಇಲ್ಲ ಆ ನ್ಯಾಯಾಲಯಕ್ಕೆ IAS ಆಫೀಸರ್. ಸರ್, ಕೇವಲ ಅಧಿಕಾರಿಗಳದ್ದು ಮಾತ್ರ ಕರ್ತವ್ಯ ಅನ್ನೋದನ್ನ ನಾನು ಪಾರ್ಶಿಯಲಿ ಒಪ್ತೀನಿ ಸರ್. ರಾಜಕಾರಣಿಗಳು, ಜನಪ್ರತಿನಿಧಿಗಳದ್ದು ಬಹಳ ದೊಡ್ಡ ಪಾತ್ರ ಇರುತ್ತೆ, ಯಾಕಂದ್ರೆ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ ಹೋಗೋದು ಅಲ್ಲಿಂದ. ಹಾಗಾಗಿ ಅಷ್ಟೇ ಕೊಟ್ರೆ ನಿಮಗೆ ಈ ಪ್ರಶ್ನೆ ಕೇಳ್ತೀನಿ. DK ಶಿವಕುಮಾರ್ ಅವರಿದ್ದ ಸಂದರ್ಭದಲ್ಲಿ ಅವರದ್ದೇ ಹೇಳಿಕೆ, 3 ತಿಂಗಳ ಹಿಂದೆ ನಾನೇ ಮೀಟಿಂಗ್ ಮಾಡಿದ್ದೆ, ವಿರೋಧ ಪಕ್ಷದ ನಾಯಕರುಗಳು ಕೂಡ ಇದ್ರು, ಇದೇ ಬೀದಿ ಬದಿ ವ್ಯಾಪಾರಿಗಳ ಸಮಸ್ಯೆ ಹಾಗೆ ಪಾದಚಾರಿಗಳ ಸಮಸ್ಯೆ ಬಗ್ಗೆ ನಾವು ಕೂಲಂಕುಷವಾಗಿ ತೀರ್ಮಾನ ಮಾಡಿ ನಿರ್ಧಾರ ಕೈಗೊಂಡಾಗ ವಿರೋಧ ಪಕ್ಷದವರು ಇದ್ರು. ನೀವು ಇದ್ದ ಮೇಲೆ ಇಂಥ ತೀರ್ಮಾನ ಇವತ್ತಲ್ಲ ನಾಳೆ ಸರ್ಕಾರ ಇಂಪ್ಲಿಮೆಂಟ್ ಮಾಡುತ್ತೆ ಅಂತ ಗೊತ್ತಿದ್ದ ಮೇಲೆ ಆಗ ಸುಮ್ಮನಿದ್ದು ಈಗ ಮಾಡ್ತಿರೋದು ಪಾಲಿಟಿಕ್ಸ್ ಅಲ್ವಾ ಸರ್? ಸರ್ಕಾರದ ಈಗಿನ ಕಾರ್ಯಾಚರಣೆಯ ವಿರುದ್ಧವಾಗಿ ಮಾತನಾಡ್ತಿರೋದು ರಾಜಕಾರಣ ಅಲ್ವಾ ವಿರೋಧ ಪಕ್ಷ ಮಾಡ್ತಿರೋದು? ಒಂದಷ್ಟು ಫ್ಯಾಕ್ಟ್ಸ್ನ ನನಗೆ ಒಂದು ಸ್ವಲ್ಪ 3 ನಿಮಿಷ ಟೈಮ್ ಕೊಡಿ, ನಾನು ಒಂದಷ್ಟು ಫ್ಯಾಕ್ಟ್ಸ್ನ ಹೇಳಬೇಕು. ಆದಷ್ಟು ಯಾಕೆ ಬೇಗ ಅಂತ ಬನ್ನಿ ಹೇಳಿದ್ರೆ, ಫಸ್ಟು ರಘು ದೊಡ್ಡವರು ಇವರು ಹೇಳ್ತಾರೆ 40 ಇಂದ 45 ಸಾವಿರ ಜನ ಪೆಡಿಸ್ಟಲ್ಸ್ ಸತ್ತೋಗ್ತಿದ್ದಾರೆ ಅಂತ ಹೇಳಿ. ಪೆಡಿಸ್ಟಲ್ಸ್ ಅಕಸ್ಮಾತ್ ಸ್ಟ್ರೀಟ್ ಆಕರ್ಸಿಂದ ಅಂದರೆ ಸ್ಟ್ರೀಟ್ ವೆಂಡಿಂಗಿಂದ ಸತ್ತೋಗಿದ್ರೆ ಅದರ ಸಂಖ್ಯೆನೂ ಹೇಳುತ್ತೆ. ಯಾಕೆಂದರೆ ನಾನೆಲ್ಲ ರಿಸರ್ಚ್ ಮಾಡಿದ್ದೇನೆ. 120 ಜನ ಈ ಬೆಂಗಳೂರು ನಗರದಲ್ಲಿ ಸತ್ತೋಗಿರ್ತಕ್ಕಂಥ ಸಂಖ್ಯೆ 2500 ಅಂತ ಹೇಳಿದ್ರೆ ಅದರಲ್ಲಿ 120 ಜನ ಸ್ಟ್ರೀಟ್ ವೆಂಡರ್ಸ್ನ ಅಕಸ್ಮಾತ್ ಯಾವುದಾದ್ರು ಒಂದು ವೆಂಡಿಂಗ್ ಇತ್ತು ಅದರಿಂದ ಕಾಣಿಸ್ತಿಲ್ಲ ಅಂತ ಹೇಳಿ. ಫ್ಲಕ್ಸಿಂದ ಸತ್ತಿರ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಇದೆ. ಕಾರ್ ಪಾರ್ಕ್ ಆಗಿದ್ದರಿಂದ ಸ್ಟ್ರೀಟಿಗೆ ಬಂದಿದ್ದರಿಂದ ಸಂಖ್ಯೆ ಜಾಸ್ತಿ ಇದೆ. ಅದಾದಮೇಲೆ ರ್ಯಾಶ್ ಡ್ರೈವಿಂಗ್ ಬೈ 2 ವೀಲರ್ಸು ಇದರಿಂದ ಸಂಖ್ಯೆ ತುಂಬ ಅತಿ ಇದೆ ಅಂತ ಹೇಳಿ ಒಂದು ವಿಚಾರ. ಇದೆಲ್ಲ ಒಂದು ಕಡೆಗೆ. ಸ್ಟ್ರೀಟ್ ವೆಂಡರ್ ಆ್ಯಕ್ಟು 2010ರಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಪಾಸ್ ಆದಮೇಲೆ ಸುಪ್ರೀಂ ಕೋರ್ಟಲ್ಲಿ ಆರ್ಡರ್ ಪಾಸ್ ಆಗುತ್ತೆ. ಏನು ಈ ವಾಕರ್ಸ್ಗೆ ಯಾವ ರೀತಿ ಒಂದು ಲಾ ಪಾಸ್ ಆಯಿತು 2017ನಲ್ಲಿ, ಹಾಗೆ 2010ನಲ್ಲೂ ಸಹ ಒಂದು ಆ್ಯಕ್ಟ್ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಡುತ್ತೆ, ಸರ್ಕಾರಕ್ಕೆ ತಾಕೀತು ಮಾಡುತ್ತೆ. ನೀವು ಸ್ಟ್ರೀಟ್ ವೆಂಡಿಂಗು ಸಹ ಅವ್ರದ್ದು ಏನಿದೆ ಎಕಾನಮಿ, ಅದು ಒಂದು ಎಕಾನಮಿ, ಅವನಿಗೂ ಬದುಕಿದೆ, ಅವ್ರಿಗೂ ಸಹ ಜೀವನ ಇದೆ, ಅದರಿಂದ ಜೀವನ ಕಟ್ಕೊಳ್ತಿರೋದ್ರಿಂದ ನೀವು ಒಂದು ಆ್ಯಕ್ಟ್ ಮಾಡಿ ಅಂತ ಹೇಳುತ್ತೆ. 2013 ಲೋಕಸಭಾದಲ್ಲಿ ಸೆಪ್ಟೆಂಬರ್ 6ನೇ ತಾರೀಕು ಪಾಸ್ ಆದಮೇಲೆ 2014ರೂ ರಾಜ್ಯಸಭಾದಲ್ಲಿ ಪಾಸ್ ಆಗಿ ಆ್ಯಕ್ಟ್ ಆಗುತ್ತೆ 1 ಮೇ 2014ಇಂದ. ಇವತ್ತವರೆಗೂ ಸಹ ಯಾವುದೇ ಸರ್ಕಾರಗಳಲ್ಲಿ ಇಡೀ ದೇಶದಲ್ಲಿ 4 ಮುನ್ಸಿಪಾಲಿಟಿ ಬಿಟ್ಟು ಯಾವುದೋ ಮುನ್ಸಿಪಾಲಿಟಿನಲ್ಲಿ ಇರ್ತಕ್ಕಂತಹದ್ದು 6000 ಚಿಲ್ಲರೆ ಮುನ್ಸಿಪಾಲಿಟೀಸ್ ಇಡೀ ದೇಶದಲ್ಲಿ. ಅದರ 4 ಮುನ್ಸಿಪಾಲಿಟಿ ಬಿಟ್ಟರೆ ಇನ್ಯಾವ ಮುನ್ಸಿಪಾಲಿಟೀಸಲ್ಲೂ ಸಹ ಸ್ಟ್ರೀಟ್ ವೆಂಡಿಂಗ್ ಆ್ಯಕ್ಟ್ ಏನಿತ್ತು, ಸ್ಟ್ರೀಟ್ ವೆಂಡರ್ಸ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ಏನಿತ್ತು, ಅದು ಇಲ್ಲಿವರೆಗೂ ಸಹ ಭಾಗಶಃ ಇಂಪ್ಲಿಮೆಂಟ್ ಆಗಿಲ್ಲ ಅಂತಕ್ಕಂತಹದ್ದು ಇವತ್ತು ಗಣನೀಯವಾದಂಥ ವಿಚಾರ, ಇನ್ಕ್ಲೂಡಿಂಗ್ ಬೆಂಗಳೂರು ಸಹ. ನಮ್ಮ ರೀಲ್ಸ್ ಮಂತ್ರಿ ಆಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಪಾಪ ತುಂಬಾ ವರ್ಷಗಳಿಂದ ಮಂತ್ರಿ ಆಗಿದ್ದಾರೆ. ಹಾಗೆ ಟ್ವಿಟಾಸುರ ಆಗಿರ್ತಕ್ಕಂತಹ ಪ್ರಿಯಾಂಕಾ ಖರ್ಗೆ ಅವರು ಎಲ್ಲದಕ್ಕೂ ಟ್ವೀಟ್ ಮಾಡ್ತಾರೆ. ಇವರು ಸ್ಟ್ರೀಟ್ ವೆಂಡರ್ಸ್ಗೋಸ್ಕರವಾಗಿ ಒಂದು ಟ್ವೀಟ್ ಬಂತೇನ್ರಿ, ನಿಮ್ದು ಒಂದು ಟ್ವೀಟ್ ಬಂತೇನ್ರಿ? ಬಿಜೆಪಿಯಲ್ಲಿ ವಿರೋಧ ಪಕ್ಷದ ನಾಯಕರ ಸ್ಟೇಟ್ಮೆಂಟ್ಗಳು, ಬಿಜೆಪಿ ರಾಜ್ಯಾಧ್ಯಕ್ಷರ ಆಂತರಿಕ ಗೊಂದಲಗಳು, ಅದನ್ನ ಬಿಟ್ಟು ವಿರೋಧ ಪಕ್ಷ ಏನ್ ಮಾಡಿದೆ ಅದನ್ನು ಹೇಳ್ಬೇಕು. ಬಿಜೆಪಿ ಕಾಂಗ್ರೆಸ್ ಆಮೇಲೆ ಟ್ರೋಲಾಸುರ ಆಗಿರ್ತಕ್ಕಂಥ ಈಶ್ವರ್ ಪ್ರದೀಪ್ ಅವರು ಎಲ್ಲದ್ರ ಬಗ್ಗೆ ಮಾತಾಡ್ತಾರೆ. ಅವ್ರಿಗೆ ಮಾನವೀಯತೆ ಧರ್ಮ ಇಲ್ವಾ ಅವ್ರಿಗೆ? ಸ್ಟ್ರೀಟ್ ವೆಂಡರ್ಸ್ಗೆ ಆಯ್ತು. ಇದೆಲ್ಲದಕ್ಕೂ ಒಂದು ಸ್ಟ್ರೀಟ್ ವೆಂಡಿಂಗ್ ಆ್ಯಕ್ಟ್ ಏನೇನು ಹೇಳುತ್ತೆ ಅಂತ ಹೇಳಿ ನನ್ನ ಪಾರ್ಷಿಯಲ್ ಆಗಿ ನನ್ನ ಸ್ನೇಹಿತರು ಹೇಳ್ತಾ ಇದ್ರು. ಆದರೆ ಏನು ಹೇಳುತ್ತೆ ಅಂದರೆ, ನೀವು ಹೇಳ್ದಂಗೆ 5 ವರ್ಷಕ್ಕೊಂದು ಸರ್ವೆ ಆಗಬೇಕು, ಒಂದು ಸ್ಟ್ರೀಟ್ ವೆಂಡಿಂಗ್ ಸರ್ಟಿಫಿಕೇಟ್ ಕೊಡಬೇಕು, GPS ಟ್ಯಾಗಿಂಗ್ ಆಗಬೇಕು. ಇದು ಅತ್ಯಂತ ಗಮನೀಯವಾದಂಥ ವಿಚಾರ. GPS ಟ್ಯಾಗಿಂಗ್ ಅಂದರೆ ಉದಾಹರಣೆಗೆ ನಾನು ವೆಂಕಟಸ್ವಾಮಿ ಅಂತ ಒಂದು ಎಕ್ಸಾಂಪಲ್ ಆಗಿ ಹೇಳ್ತೀನಿ. ವೆಂಕಟಸ್ವಾಮಿ ಅಂತಕ್ಕಂಥವರು
ಶಾಂತಿನಗರ ವಾರ್ಡ್ ನಂಬರ್ 21ರಲ್ಲಿ ಸ್ಟ್ರೀಟ್ ನಂಬರ್ 15ರಲ್ಲಿ ಇಂಥ ಕಡೆ ನಿಂತಿದ್ದಾರೆ ಅಂದರೆ ಅಲ್ಲೇ ನಿಲ್ಲಬೇಕು, ಆ ವ್ಯಾಪಾರನೇ ಮಾಡಬೇಕು ಅಂತೇಳಿ ಸ್ಟ್ರೀಟ್ ಅಂದರೆ ಅದು ನಿಂತ್ಕೊಳ್ತಕ್ಕಂಥ ವ್ಯಕ್ತಿ. ಅದರಲ್ಲೂ ನಾಲ್ಕಿದ್ದಾರೆ ಓಡಾಡ್ತಕ್ಕಂಥವ್ರು, ಒಂದೇ ಜಾಗದಲ್ಲಿ ನಿಂತ್ಕೊಳ್ತಕ್ಕಂಥವ್ರು, ಆಮೇಲೆ ಅದರಲ್ಲಿ ವ್ಯಾಪಾರ ಬೇರೆ ಬೇರೆ ಬದಿ ವ್ಯಾಪಾರಗಳು ಮಾಡ್ತಕ್ಕಂಥವ್ರು. ಇದೆಲ್ಲನೂ ಮ್ಯಾಪ್ ಆಗಬೇಕು ಅಂತ ಸರ್ವೆ ಮಾಡಿಸಿದ್ದೀರಾ ಕೃಷ್ಣ ಬೈರೇಗೌಡ್ರೆ ತಾವು? ಆಯಿತು. ಇದ್ರ ಜೊತೆಗೆ ಕ್ಲಿಯರ್ ಆಗಿ ಹೇಳುತ್ತೆ ಅವ್ರಿಗೂ ರೈಟ್ಸ್ ಅಂಡ್ ಡ್ಯೂಟೀಸ್ ಇದೆ ಅಂತಲೇ ಹೈಜೀನ್ ಮೇಂಟೈನ್ ಆಗಬೇಕು, ಕ್ಲೀನ್ಲಿನೆಸ್ ಮೇಂಟೈನ್ ಆಗಬೇಕು, ಅವ್ರಿಗೆ ಸಿವಿಕ್ ರೈಟ್ಸ್ನ ಅವರು ಪ್ರೊಟೆಕ್ಟ್ ಆಗಬೇಕು, ಅವ್ರ ಸಿವಿಕ್ ರೈಟ್ಸ್ನ ಪ್ರೊಟೆಕ್ಟ್ ಆಗಬೇಕು. ಅದಾದಮೇಲೆ ಅವ್ರಿಗೆ ಟಾಯ್ಲೆಟ್ ವ್ಯವಸ್ಥೆ ಕ್ರಿಯೇಟ್ ಆಗಬೇಕು ಅಂತಿದೆ. ಆಗಿದೆಯಾ? ಮಾಡಿದ್ದೀರಾ? ಓಕೆ, ಆಯಿತು. ರಿಲೊಕೇಶನ್, ಎವ್ಯಾಕ್ಯುಯೇಷನ್ ಇದು ಆಗಬೇಕು ಅಂದರೆ ಅಕಸ್ಮಾತ್ ನೀವು ಅವ್ರನ್ನ ತೆಗೆದುಬಿಟ್ಟು ಬೇರೆ ಕಡೆಗೆ ಇಡಬೇಕು ಅಂದರೆ 30 ದಿನಗಳ ನೋಟಿಸ್ ಕೊಡಬೇಕು. ಕೊಟ್ಟಿದ್ದೀರಾ? ನನ್ನ ಪ್ರಶ್ನೆ ಸ್ಟ್ರೈಟ್ ಫಾರ್ವರ್ಡ್ ಪ್ರಶ್ನೆ, ಕೃಷ್ಣ ಬೈರೇಗೌಡರಿಗೆ 30 ದಿವಸ ನೋಟಿಸ್ ಕೊಡಬೇಕು. ಕೊಟ್ಟಿದ್ದೀರಾ? ಆಯಿತು. ಅದಕ್ಕೆ ಸ್ಟ್ರೀಟ್ ವೆಂಡಿಂಗ್ ಕಮಿಟಿ ಇರಬೇಕು, ಅದು ಅದ್ರ ಮೂಲಕ ಕೊಡಬೇಕು ನೋಟಿಸು. ಸ್ಟ್ರೀಟ್ ವೆಂಡಿಂಗ್ ಕಮಿಟಿ ಇವ್ರೇನು ಹೇಳ್ತಾರೆ 8 ಕಾರ್ಪೊರೇಷನ್ಸಲ್ಲಿ ಅಂದರೆ 8 ಝೋನ್ಸ್ ಇತ್ತು ಮುಂಚೆ BBMPಗೆ. ಈಗ GBAದಲ್ಲಿ 5 ಕಾರ್ಪೊರೇಷನ್ ಇದೆ. ಅದರಲ್ಲಿ ಎಷ್ಟು ಇದು ಮಾಡಿದಾರೋ ಗೊತ್ತಿಲ್ಲ ನನಗೆ. ಆದರೆ ಅಲ್ಲಿ ಆ ಕಮಿಟೀಸು ಮಾಡಿ ಅದರಲ್ಲಿ 40% ಸ್ಟ್ರೀಟ್ ವೆಂಡರ್ಸ್ ಮಿನಿಮಮ್ ಇರಲೇಬೇಕು, 33% ಮಹಿಳೆಯರು ಇರಬೇಕು. ಆಗಿದೆಯಾ? ಕೃಷ್ಣ ಬೈರೇಗೌಡರ ಪ್ರಶ್ನೆ. ಅದಾದಮೇಲೆ ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ, ನಮ್ಮ ಪ್ರೀತಿ ಮೇಡಮ್ ಅವ್ರು ಹೇಳ್ತಿದ್ರು ಡಿಸೈನ್ ಮಾಡಿಸ್ತಾ ಇದ್ವಿ ಅಂತ ಹೇಳಿ. ಈಗ ಬಸವನಗುಡಿನಲ್ಲಿ ಸ್ಟ್ರೀಟ್ ವೆಂಡರ್ಸ್ಗೋಸ್ಕರ ಡಿಸೈನ್ ಆಗಿದೆ. ಮಲ್ಲೇಶ್ವರಮಲ್ಲಿ ಸ್ಟ್ರೀಟ್ ವೆಂಡರ್ಸ್ಗೆ ಡಿಸೈನ್ ಆಗಿದೆಯಾ? ನಾನು ಅರ್ಬನ್ ಪ್ಲಾನರು, ಆಯ್ತಾ? ಸ್ಟ್ರೀಟ್ ವೆಂಡರ್ಸ್ಗೋಸ್ಕರ ಆಗಿದೆಯಾ? ಅಕಸ್ಮಾತ್ ಡಿಸ್ಪ್ಯೂಟ್ ಬಂದರೆ ನೀವು ಹೋಗ್ಬೇಕಾಗಿರ್ತಕ್ಕಂಥದ್ದು ರಿಟೈರ್ಡ್ ಜಡ್ಜ್ ಥ್ರೂ ಎನ್ಕ್ವೈರಿ ಮಾಡಿಸ್ಬಿಟ್ಟು ಡಿಸ್ಪ್ಯೂಟ್ ರಿಸಾಲ್ವ್ ಮಾಡಬೇಕು. ಇದೆಲ್ಲ ಆಗಿದೆಯಾ? ಪೆನಾಲ್ಟಿ ಹಾಕ್ತೀವಿ ಅವ್ರ ಮೇಲೆ, ನಾವು ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕೂ ಸಹ ಜಡ್ಜ್ಮೆಂಟ್ ಕೊಡಬೇಕು. ಅದಕ್ಕೆಲ್ಲ ಆಗಿದೆ. ಇದೆಲ್ಲ ಒಂದು ಕಡೆಗೆ ಆಯಿತು. ಈಗ ವಿಚಾರ ಏನು ಅಂತ ಹೇಳಿದ್ರೆ, ಆಯ್ತಪ್ಪ ನೀವು ಹೇಳಿದ್ರಿ ಸ್ಟ್ರೀಟ್ ವೆಂಡರ್ಸ್ದು ಒಂದು ಸಮಸ್ಯೆ ಇದೆ. ಈಗ ಮಲ್ಲೇಶ್ವರಂಗೆ ನಾನು ಬರ್ತೀನಿ ಅಂದರೆ ಅದೇ ಕೇಸ್ ಎಕ್ಸಾಂಪಲ್ ಆಗಿ ನಾನು ಮುಂಚೆ ಆರ್ಕಿಟೆಕ್ಚರಲ್ ಅಕಾಡೆಮಿಷನ್ನು ನಾನು ಪಾಠ ಮಾಡ್ತಿದ್ದೆ. ಅವ್ರಿಗೆ ನಾನೇ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದೆ 8ನೇ ಸೆಮಿಸ್ಟರ್. ಆಗ ನಾನೇ ಹೇಳಿದ್ದೆ, ನೀವು ಹೌ ಕ್ಯಾನ್ ವಿ ಸಾಲ್ವ್ ದ ಸ್ಟ್ರೀಟ್ ವೆಂಡರ್ಸ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ಸ್ಟ್ರೀಟ್ ವೆಂಡರ್ಸ್ ಆ್ಯಂಡ್ ಸ್ಟ್ರೀಟ್ ಹಾಕರ್ಸ್ ಅಂದರೆ ಪಾದಚಾರಿಗಳು, ಪೆಡಿಸ್ಟನ್ಸ್. ಆಗ ಒಂದು ತುಂಬ ಒಳ್ಳೆ ಸೊಲ್ಯೂಷನ್ಸ್ ಕೊಟ್ಟಿರು ಮಲ್ಲೇಶ್ವರಂಗೆ ಎಕ್ಸಾಂಪಲ್ ಆಗಿ ಇಟ್ಕೊಂಡು. ಏನು ಅಂತ ಹೇಳಿದ್ರೆ, ಈಗ ನಾವು ಅಲ್ಲಿ ಫ್ಲೈಓವರ್ ಮಾಡೋಕ್ಕಾಗಲ್ಲ, ಬಿಕಾಸ್ ತುಂಬ ಚೆನ್ನಾಗಿರೋ ಗಿಡಗಳಿದೆ, ಬಿಲ್ಡಿಂಗ್ಗಳನ್ನ ಹೊಡೆಯಲಿಕ್ಕಾಗಲ್ಲ. ಅದರಿಂದಾಗಿ ನಾವು ವೈ ಕಾಂಟ್ ವಿ ನಾಟ್ ಕ್ರಿಯೇಟ್ ಪೆಡಿಸ್ಟಲ್ ಪಾತ್ವೇ ಮೇಲ್ಗಡೆಗೆ, ಅಲ್ಲೇ ಸ್ಟ್ರೀಟ್ ವೆಂಡರ್ಸ್ನ ಶಿಫ್ಟ್ ಮಾಡಿಬಿಟ್ರೆ ಕೆಳಗಡೆ ವೆಹಿಕಲ್ಸ್ ಇರೋದಿಲ್ಲ. ಸರಿ. ಆಮೇಲೆ ಜೊತೆಗೆ ವಾಕಿಂಗ್ ಸರಿ ಹೋಗ್ತದೆ. ಒಂದು 2 ಕಡೆಗೆ ಈ ಕಡೆ ಒಂದು ಎಸ್ಕಲೇಟರ್ ಲಿಫ್ಟ್ ಹಾಕ್ಬಿಟ್ರೆ ಏಜ್ ಆಗಿರೋರು ಸಹ ಮೇಲೆ ಹೋಗ್ಬೋದು. ಇದನ್ನ ಯೋಚನೆ ಮಾಡ್ಬೇಕು ಸರ್ಕಾರ, ಪರ್ಯಾಯ ವ್ಯವಸ್ಥೆ ಕ್ರಿಯೇಟ್ ಮಾಡಬೇಕು. ಒಂದೇ ಒಂದು ಇರುವಾಗ ಆರ್ ಅಶೋಕ್ ಅವ್ರು ಏನ್ ಮಾಡ್ತಾ ಇದ್ರು, ಮೀಟಿಂಗ್ ಕರೆದಾಗ ನಿಮ್ಮ ಪಕ್ಷದ ಶಾಸಕರು ಪ್ರತಿನಿಧಿಗಳು ಕೂಡ ಹೋಗಿರ್ತಾರೆ, ಅವ್ರು ಏನ್ ಮಾಡ್ತಾ ಇದ್ರು. ಈಗ ಯಾವಾಗ ಸರ್ಕಾರ ತಪ್ಪೆಜ್ಜೆ ಇಡ್ತಿದೆ ಅಂತ ಹೇಳಿ ನಿಮಗನ್ಸುತ್ತೋ ಆಗ ನೀವು ಕೂಡ ಶುರು ಮಾಡ್ತೀರಿ ವಾದ ವಿವಾದ, ಟ್ವೀಟು, ಮತ್ತೊಂದು ಮಗದೊಂದು. ಸಮಯ ಇದ್ದಾಗ, ಅವಕಾಶ ಇದ್ದಾಗ ಸಲಹೆಗಳನ್ನ ಕೊಡೋದು ಬಿಟ್ಟು ಬಿಜೆಪಿ ರಾಜಕೀಯ ಮಾಡ್ತಿದೆ. ಈಗಲೂ ಕೂಡ ಪಾದಚಾರಿಗಳ ವಿಚಾರದಲ್ಲೂ ಸ್ಟ್ರೀಟ್ ವೆಂಡರ್ಸ್ ವಿಚಾರದಲ್ಲೂ ಆಗ್ಲೂ ನಾವು ಹೇಳಿದ್ದೇವೆ, ನಾವು ಶಾಸಕರು ನಮ್ಮ LOP ಅವ್ರ ಹತ್ರ ಮಾತಾಡ್ಕೊಂಡು ಬಂದಿದ್ದೇವೆ. ಸ್ಟ್ರೀಟ್ ವೆಂಡರ್ಸ್ಗೆ ವಿರೋಧ ವಿಚಾರ ಅಲ್ಲ. ನೀವು ಫಸ್ಟ್ ಏನ್ ಮಾಡ್ಬೇಕಾಗಿದೆ ಅಂತ ಹೇಳಿದ್ರೆ, ಎನ್ಕ್ರೋಚ್ಮೆಂಟ್ ಎಲ್ಲೆಲ್ಲಾಗಿದೆ. ಹೋಟೆಲ್ಸ್ ಅವ್ರ ಎನ್ಕರೇಜ್ಮೆಂಟ್ ಆಗಿದೆ. ನಾವು ನಮ್ಮ ಪಾರ್ಟಿ ಆಫೀಸಲ್ಲಿ ಕೂತ್ಕೊಂಡು ಮಾತಾಡಿದ್ವಿ. ಹೋಟೆಲ್ಸ್ ಅವ್ರು ಎನ್ಕ್ರೋಚ್ ಮಾಡಿದ್ದಾರೆ. ಈಗ ಅದು ಲೀಗಲ್ ಆಗಿ ಅವ್ರು ಪರ್ಮಿಷನ್ ತಗೊಂಡಿರೋದು 2020ಗೆ. ಆದ್ರೆ ರಸ್ತೆ ಮೇಲೆ 10x20 ಎನ್ಕ್ರೋಚ್ ಮಾಡ್ಕೊಂಡ್ಬಿಟ್ಟವ್ರೆ. ಅವ್ರ ಬಗ್ಗೆ ಫಸ್ಟ್ ಸಾಲ್ವ್ ಮಾಡಿ, ಪಾರ್ಕಿಂಗ್ ಸಮಸ್ಯೆ ಸಾಲ್ವ್ ಮಾಡಿ, 2 ವೀಲರ್ಸ್ ಪಾರ್ಕಿಂಗ್ ಏನಾಗುತ್ತೆ ಅದ್ರ ಬಗ್ಗೆ ಸಾಲ್ವ್ ಮಾಡಿ, ಎನ್ಕ್ರೋಚ್ಮೆಂಟ್ಸ್ ಏನಾಗಿದೆ ಅದ್ರ ಬಗ್ಗೆ ಸಾಲ್ವ್ ಮಾಡಿ. ಅದಾದ್ಮೇಲೆ ಸ್ಟ್ರೀಟ್ ವೆಂಡಿಂಗ್ ಕಮಿಟಿ ಮೂಲಕ ನೀವು ನೋಟಿಸ್ ಕೊಟ್ಟು ಅಕಸ್ಮಾತ್ ಯಾರು ಇಲ್ಲಿಗಲ್ ಆಗಿ ಎನ್ಕ್ರೋಚ್ ಆಗಿದ್ರೆ ಅವಾಗ ಮಾತ್ರ ಖಾಲಿ ಮಾಡಿಸ್ಬೇಕು ಅಂತ ಹೇಳಿ ಸಲಹೆನ ಆವತ್ತೇ ನಮ್ಮ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು ಕೊಟ್ಟಿದ್ದಾರೆ ಅಂತಕ್ಕಂತಹದ್ದು ನಮಗೆ ಸೂಚನೆ ಸಿಕ್ಕಿರ್ತಕ್ಕಂಥದ್ದು. ಆದ್ರೆ ವಿಚಾರ ಏನಂದ್ರೆ, ಫ್ಲಕ್ಸ್ ಬಗ್ಗೆ ದೊಡ್ಡದಾಗಿ ಮಾತಾಡಿದಂತಹ DK ಶಿವಕುಮಾರ್ ರಾಘವೇಂದ್ರ ಅವರು ಜನರ ಪ್ರತಿನಿಧಿಯಾಗಿ ಬಂದಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳ ಪರವಾಗೂ ನೀವು ಮಾತನಾಡ್ತೀರಿ, ಪಾದಚಾರಿಗಳ ಪರವಾಗಿಯೂ ಮಾತನಾಡ್ತೀರಿ ಅನ್ನೋ ಉದ್ದೇಶದೊಂದಿಗೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್. ಸಚಿವರು ಕೊಟ್ಟಿದ್ದ ಲೆಕ್ಕ 300 ಮಂದಿ ಸಾವನ್ನಪ್ತಾ ಇದ್ದಾರೆ ಅಪಘಾತದಿಂದ ಅಂತ ಹೇಳಿ. ರಘು ದೊಡ್ಡೇರಿ ಅವರು ಒಂದು ಲೆಕ್ಕ ಕೊಟ್ಟರು, ಅಶೋಕ್ ಗೌಡ್ರು ಒಂದು ಲೆಕ್ಕ ಕೊಟ್ಟರು. ಒಂದೇ ಒಂದು ಜೀವ ರಸ್ತೆ ಅಪಘಾತದಲ್ಲಿ ಹೋದ್ರೂ ಕೂಡ ಆಗಬಾರ್ದು. ಆ ಹೊಣೆ ಸರ್ಕಾರ, ಅಧಿಕಾರಿಗಳು ಎಲ್ಲರೂ ತಗೊಳ್ಬೇಕಾಗತ್ತೆ. ನಿಜವೇ ಸರ್, ಒಂದ್ ಕಡೆ 300 ಜನರ ಜೀವ ಹೋಗ್ತಿದೆ ಅಂತ ಹೇಳುವ ಸರ್ಕಾರ, ಮತ್ತೊಂದು ಕಡೆಯಲ್ಲಿ ಅವ್ರದೇ ಲೆಕ್ಕದ ಪ್ರಕಾರ ಕೌಂಟ್ ಮಾಡಿರೋದು 30,000 ಚಿಲ್ಲರೆ ಅಂತ, 27,000 ಚಿಲ್ಲರೆ ಬೀದಿ ಬದಿ ವ್ಯಾಪಾರಿಗಳು ರಿಜಿಸ್ಟರ್ಡ್ ಇದ್ದಾರೆ ಅಂತ ಹೇಳಿ. ಹಾಗಾದ್ರೆ 27,000 ಚಿಲ್ಲರೆ ಬೀದಿ ಬದಿ ವ್ಯಾಪಾರಿಗಳ ಮನೆಯಲ್ಲಿ ಕನಿಷ್ಠ ಇಬ್ಬರಿಬ್ಬರು ಡಿಪೆಂಡ್ ಆಗಿರ್ತಾರೆ ಸರ್. ಹತ್ರ 60,000 ಜನರ ಜೀವನದ ಪ್ರಶ್ನೆ ಕೂಡ ಹೌದಲ್ವಾ ಇದು? ನೀವು 300 ಜನರನ್ನು ಕಾಪಾಡಿಕೊಂಡು ಈ 60,000 ಜನರನ್ನು ಕಾಪಾಡ್ಲಿ ಅಂತಾನೆ ಅಲ್ವಾ ಅಧಿಕಾರ ಕೊಟ್ಟಿರೋದು? ನೀವು ಇದು ಬೇಕಾದ ಆಪ್ಷನ್ ಕ್ರಿಯೇಟ್ ಮಾಡೋದು ತಪ್ಪಲ್ವಾ ಅಂತ ಹೇಳಿ.
ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ಮೇಡಮ್, ಒಂದು ಇನ್ಕ್ಲೂಸಿವ್ ಸಿಟಿ ಅಂತ ಹೇಳ್ತಾರೆ. ಇನ್ಕ್ಲೂಸಿವ್ ಸಿಟಿ ಅಂತ ಹೇಳಿದ್ರೆ ಒಂದು ಪಾದಚಾರಿಗಳು ಮತ್ತು ಸ್ಟ್ರೀಟ್ ವೆಂಡರ್ ಒಟ್ಟಿಗೆ ಬದುಕೋದೇ ಒಂದು ಇನ್ಕ್ಲೂಸಿವ್ ಸಿಟಿ. ಸೊ ಇಲ್ಲಿ ಏನಂತ ಹೇಳಿದ್ರೆ ಇಲ್ಲಿ ಯಾವ ರೀತಿ ಆಗೋಗಿದೆ ಅಂತ ಹೇಳಿದ್ರೆ ಪಾದಚಾರಿಗಳು ಮತ್ತು ಸ್ಟ್ರೀಟ್ ವೆಂಡರ್ ಜಗಳ ಆಗೋಗಿದೆ ಇಲ್ಲಿ. ಸೊ ಅದಲ್ಲ ಆ್ಯಕ್ಚುಲಿ. ಸೊ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಪಾದಚಾರಿಗಳಿಗೂ ಸಹ ಸುಗಮ ಸಂಚಾರ ಇರಬೇಕು, ಸ್ಟ್ರೀಟ್ ವೆಂಡರು ಸಹ ಬದುಕಬೇಕು. ಸೊ ಇವಾಗೇನು ಪಾಲಿಸಿ ಏನು ಹೇಳುತ್ತೆ, ಆಕರ್ಸ್ ಝೋನ್ ಅನ್ನೋದು ಮಾಡಬೇಕು ಅಂತ ಹೇಳ್ಬಿಟ್ಟು. ಒಂದು ಆಕರ್ಸ್ ಝೋನ್ ಅನ್ನೋದು ಎಲ್ಲಾಗಿದೆ, ಚರ್ಚ್ ಸ್ಟ್ರೀಟಲ್ಲಿ ಒಂದು ಕಡೆ ಆಗಿದೆ, ಅಲ್ಲೂ ಕರೆಕ್ಟಾಗಿ ಆಗಿಲ್ಲ, ಅಪೋಸಿಟಾಗಿ ಆಗಿದೆ. ಭಾಳಷ್ಟು ಜನ ಸ್ಟ್ರೀಟ್ ವೆಂಡರ್ ಎಲ್ಲ ಕಡೆಯೂ ಸಹ ಇದು ಮಾಡ್ಕೊಂಡಿದ್ದಾರೆ. ಒಂದು ಆಕರ್ಸ್ ಝೋನ್ ಅನ್ನು ಪ್ರತಿ ಒಂದು ರೋಡ್ ರಸ್ತೆಯಲ್ಲೂ ಸಹ ಆಕರ್ಸ್ ಝೋನ್ ಅನ್ನೋದು ಬೇಕು. ಯಾಕೆ ಅಂತ ಹೇಳಿದ್ರೆ ಸ್ಟ್ರೀಟ್ ವೆಂಡರ್ ಸಹ ನಮ್ಮ ಜೀವನದ ಒಂದು ಭಾಗ ಆಗೋಗಿದ್ದಾರೆ. ಅದ್ರ ಜೊತೆಗೆ ನಮ್ಮ ಜೊತೆನೇ ಬದುಕ್ತಾ ಇದ್ದಾರೆ, ಅವರಿಂದ ಬಹಳಷ್ಟು ಉಪಯೋಗಗಳಾಗ್ತಾ ಇದೆ. ಅದೇ ರೀತಿ ಇಟ್ಸ್ ನಾಟ್ ಅಟ್ ದ ಕಾಸ್ಟ್ ಆಫ್ ಪೆಡೆಸ್ಟ್ರಿಯನ್ಸ್ ನಿಮಗೆ ಬೆಂಗಳೂರಲ್ಲಿ ಅಂತ ತೊಗೊಂಡ್ರೆ ನಿಮಗೆ 9 ರಿಂದ 13 ಲಕ್ಷ ಜನ ವಯಸ್ಕರಿದ್ದಾರೆ, ಅಂದರೆ 60+ ದಾಟಿರೋರು. ಅದ್ರ ಜೊತೆಗೆ ಪರ್ಸನಲ್ ವಿತ್ ಡಿಸೇಬಿಲಿಟೀಸ್ ಯಾರು ನಡೆಯೋಕ್ಕಾಗದಿರೋ 3 ಲಕ್ಷ ಜನ ಇದ್ದಾರೆ. ನಿಮಗೆ ಕುರುಡ್ರು ಇರ್ಬೋದು, ಯಾವುದು ಕಾಲು ಇಲ್ದಿರೋರು, ಅವರೆಲ್ಲನೂ ಸಹ ರೋಡಲ್ಲಿ ನಡ್ಕೊ ಬರ್ತಾ ಇದ್ದಾರೆ. ಯಾರು ಸಹ ಫುಟ್ಪಾತ್ ಯೂಸ್ ಮಾಡ್ತಾ ಇಲ್ಲ, ಯಾಕಂದರೆ ಫುಟ್ಪಾತ್ ಎಲ್ಲನೂ ಸಹ ಅತಿಕ್ರಮಣ ಆಗಿದೆ. ಸೊ ಸ್ಟ್ರೀಟ್ ವೆಂಡರ್ ಒಂದೇ ಅಲ್ಲ, ಇಲ್ಲಿ ಆಗಿರೋದೇನು ಅಂತ ಹೇಳಿದ್ರೆ ಯಾರೋ ಒಬ್ರು ಪಾತ್ರೆ ಅಂಗಡಿ ಇಟ್ಕೊಂಡಿರ್ತಾನೆ, ಅವ್ನು ಪಾತ್ರೆ ಅಂಗಡಿಲಿ ಇಟ್ಕೋಬೇಕೆ ಹೊರತು ಫುಟ್ಪಾತ್ ಪೂರ್ತಿ ತುಂಬಿಸ್ಕೊಂಡಿರ್ತಾನೆ. ಒಂದು ಚಿಕ್ಕ ಒಂದು ಹೋಟೆಲ್ ಇಟ್ಕೊಂಡಿರ್ತಾರೆ, ಫುಟ್ಪಾತ್ ಪೂರ್ತಿ ಇದು ಮಾಡ್ಕೊಂಡಿರ್ತಾರೆ. ಜೊತೆಗೆ ಡೆಬ್ರೀಸ್ ಇರುತ್ತೆ, ಫ್ಲೆಕ್ಸ್ ಅಂಡ್ ಬ್ಯಾನರ್ಸ್ ಅಂತೂ ಎಲ್ಲ ಕಡೆನೂ ಇದ್ದೇ ಇರ್ತದೆ, ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಇರುತ್ತೆ, ಜೊತೆಗೆ 2 ವೀಲರ್ 4 ವೀಲರ್ ಪಾರ್ಕಿಂಗ್ ಇದೆ. ಇದೆಲ್ಲಾನು ನಾವೇನು ಹೇಳೋದು ಅಂತ ಹೇಳಿದ್ರೆ ಸಚಿವ ಕೃಷ್ಣ ಬೈರೇಗೌಡರು ಸರ್ಗೆ ಏನು ಹೇಳೋದು ಅಂತ ಹೇಳಿದ್ರೆ ಇವರೆಲ್ಲಾನು ಸಹ ಕಾನ್ಸಂಟ್ರೇಟ್ ಮಾಡಬೇಕು. ಎಲ್ಲಾನು ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ರಿಮೂವ್ ಅಂತ ಹೇಳಿದ್ರೆ ಇದೆಲ್ಲಾನು ಸಹ ರಿಮೂವ್ ಮಾಡಬೇಕು. ಅಟ್ ದ ಸೇಮ್ ಟೈಮ್ ಆಕರ್ಸ್ಗೆ ಅಂದರೆ ಸ್ಟ್ರೀಟ್ ವೆಂಡರ್ಸ್ಗೆ ಡೆಸಿಗ್ನೇಟೆಡ್ ಪ್ಲೇಸ್ ಅನ್ನೋದು ಕೊಡಲೇಬೇಕು. ಅದನ್ನು ಆಲ್ಟರ್ನೇಟಿವ್ ಮಾಡದೆ ನಾವು ಮಾಡ್ತೀವಿ ಅಂತ ಹೇಳಿದಾಗ ಈ ರೀತಿ ಒಕ್ಕಲೆಬ್ಸುವಂತ ಮಾಡ್ತಿದ್ದಾರೆ ಸರ್ ಕೆಲವೊಂದು ಕಡೆಯಲ್ಲಿ. ಫಾರ್ ಎಕ್ಸಾಂಪಲ್ ಮಲ್ಲೇಶ್ವರದ ಬಗ್ಗೆ ಮಾತನಾಡ್ತಾ ಇದ್ವಿ. ಮಲ್ಲೇಶ್ವರದಲ್ಲೂ ಕೂಡ ಒಂದು ಮಾರುಕಟ್ಟೆ ಪ್ರದೇಶ ಅಂತ ಹೇಳಿ ಪ್ರತ್ಯೇಕವಾಗಿ ಮಾಡಿಕೊಟ್ರು. ಬಟ್ ವ್ಯಾಪಾರಿಗಳು ಅಲ್ಲಿ ಹೋಗಲ್ಲ, ಜನನೂ ಅಲ್ಲಿ ಹೋಗಲ್ಲ. ಹಿಂಗೆ ಅನ್ಸೈಂಟಿಫಿಕ್ ಆಗಿ ನಾವು ಝೋನ್ ಮಾಡ್ಕೊಟ್ಬಿಡ್ತೀವಿ ಅಂತಂದ್ರೆ ಯಾಕೆ ಹೋಗ್ತಾರೆ ಜನ ಅಲ್ಲಿಗೆ? ಅನ್ಸೈಂಟಿಫಿಕ್ ಆಗಿ ಝೋನ್ ಆಗಿರೋದು ವಿಜಯನಗರದಲ್ಲೂ ಆಗಿದೆ. ಉದಾಹರಣೆ ಮಲ್ಲೇಶ್ವರದ ಕೊಟ್ಟೆ ಅಷ್ಟೇ, ಎಲ್ಲಾ ಕಡೆನೂ ಅದೇ ಅನ್ನೋ ಆರೋಪ ಇದೆ. ಸೊ ಅದಕ್ಕೋಸ್ಕರನೇ ಇನ್ಕ್ಲೂಸಿವ್ ಅಂದರೆ ನಾವು ಅದೇ ಹೇಳ್ತಾ ಇದ್ದು, ಸ್ಟ್ರೀಟ್ ವೆಂಡರ್ನೇ ಕೇಳಬೇಕು ನಿಮಗೆ ಬೇರೆ ಆಲ್ಟರ್ನೇಟಿವ್ ಯಾವ ರೀತಿ ಬೇಕು ಅಂತ ಹೇಳ್ಬಿಟ್ಟು. ಅದು ಬಿಟ್ಟು ನಾವೆಲ್ಲೋ ಒಂದು ಕಡೆ ಮೂಲೆಯಲ್ಲಿ ಮಾಡ್ತೀವಿ, ಅಲ್ಲಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಯಾರು ಜನ ಹೋಗಲ್ಲ. ಜನಕ್ಕೆ ಪಾರ್ಕಿಂಗು ಬೇಕು, ಜೊತೆಗೆ ಜನಗಳಿಗೂ ಜನ ಅವ್ರದ್ದು ಜೀವನ ತಾನೆ, ಫಸ್ಟ್ ಆಫ್ ಆಲ್ ಅವ್ರದ್ದು ಜೀವನ ತಾನೆ. MDH ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಬಟ್ ಈ ಫುಟ್ಪಾತ್ ತೆರವು ಕಾರ್ಯಾಚರಣೆ ಸಂದರ್ಭದಲ್ಲಿ ನಮ್ಮ ಕ್ಯಾಮ್ರಾ ಕಣ್ಣಿಗೆ ಕಂಡಿದ್ದು ನಂದಿನಿ ಮಳಿಗೆ ಇದೆ, ಅದಕ್ಕೆ ಯಾರು ಅವಕಾಶ ಕೊಟ್ಟಿದ್ದು? ಹಾಪ್ಕಾಮ್ಸ್ ಇದೆ, ಅದಕ್ಕೆ ಯಾರು ಅವಕಾಶ ಕೊಟ್ಟಿದ್ದು? ಟ್ರಾನ್ಸ್ಫಾರ್ಮರ್ಗಳಿರುತ್ತೆ, ಹಾಕುವಾಗ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ರೂಲ್ಸ್ ವೈಲೇಟ್ ಮಾಡಲಿಕ್ಕೆ. ಅಂದರೆ ಯಾರಿಗೆ ಜವಾಬ್ದಾರಿ ಇದೆ ಅವರು ಕೂಡ ಡೆಲಿಬ್ರೇಟ್ ಆಗಿ ಆಕ್ಯುಪೈ ಮಾಡ್ಕೊಳ್ತಿರುವಾಗ ನಿಮ್ಮ ಗದಾ ಪ್ರಹಾರ ಬರೀ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಮಾತ್ರನಾ? ಖಂಡಿತ ಇಲ್ಲ ಸ್ಮಿತಾ. ನಾನು ನೀವು ಕೇಳಿರುವಂಥ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ಅದಕ್ಕೆ ಮೊದಲು ಇವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ನೋಡಿ, ಮೊದಲನೇದಾಗಿ ಸ್ಟ್ರೀಟ್ ವೆಂಡರ್ಗೆ ಒಂದು ಆಕ್ಟ್ ಅನ್ನು ತಂದಿದೆ ಕಾಂಗ್ರೆಸ್ ಸರ್ಕಾರ, UPA ಸರ್ಕಾರ. ಸರ್ವೆಯನ್ನ ಮೊದಲನೇ ಬಾರಿಗೆ ಬೆಂಗಳೂರಿನಲ್ಲಿ ಸರ್ವೆಯನ್ನ ಮಾಡಿದ್ದು ಕಾಂಗ್ರೆಸ್ ಸರ್ಕಾರನೇ. ಆ ಸರ್ವೆ ಮಾಡಿದ ನಂತರ ಅವ್ರಿಗೆ ID ಕಾರ್ಡ್ ಕೊಟ್ಟಿದ್ದು ನಾವೇನೆ, ID ಕಾರ್ಡ್ ಕೊಟ್ಟ ನಂತರ ಅವ್ರಿಗೆ ಎಲೆಕ್ಷನ್ ಮಾಡಿದ್ದು ನಾವೇನೆ. ಅಂದ್ರೆ ಸ್ಟ್ರೀಟ್ ವೆಂಡರು ನಮ್ಮ ಜೀವನದ ಭಾಗ, ಬೆಂಗಳೂರಿನ ಭಾಗ. ಒಂದು ಕಾಲದಲ್ಲಿ ಬೆಂಗಳೂರು ಮಾರ್ಕೆಟ್ ಆಗಿದ್ದೇನೆ ಸ್ಟ್ರೀಟ್ ವೆಂಡರ್ಗಳು. ಅವಾಗ ಯಾವ್ದು ಸಪರೇಟ್ ಮಾರ್ಕೆಟ್ ಇರಲಿಲ್ಲ. ಕೆಂಪೇಗೌಡರು ಮಾಡಿದಂತ ಮಾರ್ಕೆಟ್ ನ ಜೊತೆಲಿ ಅಕ್ಕಪಕ್ಕದಲ್ಲೇ ಸ್ಟ್ರೀಟ್ ವೆಂಡರ್ಗಳು ಇದ್ರವಾಗ. ಓಕೆ, ಸೊ ಹಾಗಾಗಿ ಬಟ್ ಸಮಸ್ಯೆ ಏನಾಗಿದೆ, ಸೊ ಸ್ಟ್ರೀಟ್ ವೆಂಡರ್ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು 27,000 ಅಷ್ಟೇನೆ. 27, ಬಟ್ ಬೆಂಗಳೂರಲ್ಲಿ ಇರ್ತಕ್ಕಂಥ ಸರಿಸುಮಾರು 2,2,25,000 ಲಕ್ಷ ಜನ ಸ್ಟ್ರೀಟ್ ವೆಂಡರ್ಸ್ ಇದ್ದಾರೆ. ಅನ್ರಿಜಿಸ್ಟರ್ಡ್ ಸರಿಸುಮಾರು 70-80% ಇರೋದ್ರಿಂದ ನಾವು ಮನವಿ ಮಾಡೋದು, ದಯವಿಟ್ಟು ನೀವು ರಿಜಿಸ್ಟರ್ ಮಾಡಿಸಿ ಅಂತ. ಮೊದಲನೇದು ರಿಜಿಸ್ಟರ್ ಮಾಡಿಸಿ ಅಂತ ಹೇಳ್ತಿದ್ದೀರಲ್ಲ, ರಿಜಿಸ್ಟರ್ ಮಾಡಿಸಿದ ಸ್ಟ್ರೀಟ್ ವೆಂಡರ್ಸ್ಗೆ, ಬೀದಿ ಬದಿ ವ್ಯಾಪಾರಿಗಳಿಗೆ ನಿಮ್ ಸರ್ಕಾರ ಏನ್ ಹಂಗೆ ಬಿಟ್ಬಿಟ್ಟಿದ್ಯಾ ಸರ್? ಅವರಿಗಾದ್ರೂ ಬದುಕೋಕ್ ಬಿಟ್ಟಿದ್ಯಾ? ನಿಮ್ ರಿಜಿಸ್ಟ್ರೇಷನ್, ನಿಮ್ಮ ಕಮಿಟಿ, ನಿಮ್ಮ ಎಲೆಕ್ಷನ್ಗಳು ನಿಜವಾಗ್ಲೂ ವರ್ಕ್ ಆಗಿದ್ರೆ ಇವತ್ತು ಬೀದಿಲಿ ನಿಂತ್ಕೊಂಡು ಕಣ್ಣೀರ್ ಹಾಕೋ ಪರಿಸ್ಥಿತಿಲಿ ಅವ್ರು ಇರ್ತಿರ್ಲಿಲ್ಲ. ಇಟ್ಸ್ ಅ ಫೇಲ್ಯೂರ್. ನೀವು ಮಾಡಿರೋ ಪ್ರಯತ್ನ ಇಟ್ಸ್ ಅ ಫೇಲ್ಯೂರ್. ಕಣ್ಮುಂದೆ ಇದೆ. ಉತ್ತರ ಕೇಳಿಸ್ಕೊಳ್ಳಿ. ನೋಡಿ, ಇದು ಕಲೆಕ್ಟಿವ್ ಫೇಲ್ಯೂರ್ ಇದೆ, ಒಪ್ಕೊಳ್ಳೋಣ. ಯಾಕೆ ಅಂತಂದ್ರೆ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೇನೆ, ಅದನ್ನಾದ್ರೂ ಒಪ್ಕೊಳಕ್ ಬಿಡಿ ಮತ್ತೆ ಮಾತಾಡಕ್ ಬಿಡಿ. ನಾವು ಒಪ್ಕೊಂಡಿದ್ದೇವೆ, ಇಟ್ಸ್ ಅ ಕಲೆಕ್ಟಿವ್ ಫೇಲ್ಯೂರ್ ಆಫ್ ದ ಸಿಸ್ಟಮ್.
ಓಕೆ, ಯಾವ ಸರ್ಕಾರ, ಹಿಂದಿನ ಸರ್ಕಾರ, ನಮ್ಮ ಸರ್ಕಾರ ಅಂತೇಳಿ ಬ್ಲೇಮ್ ಗೇಮ್ ಸೊ ಬಂದಿಲ್ಲ. ಯು ಹ್ಯಾವ್ ಆಲ್ಸೋ ಫೇಲ್ಡ್. ನೀವು ಸೋತಿದ್ದೀರಿ, No, ನೀವು ಎಡವಿದ್ದೀರಿ. ಒಂದ್ ನಿಮಿಷ, ಸೋತಿರನ್ನ ಸರಿಪಡಿಸ್ತಾ ಇದೀವಿ. ಆಗಿರ್ತಕ್ಕಂಥ ತಪ್ಪುಗಳನ್ನ ಸರಿಪಡಿಸುವಂತ ಒಂದು ಎದೆಗಾರಿಕೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಮಾನ್ಯ ಕೃಷ್ಣ ಬೈರೇಗೌಡರು ತೋರಿಸಿದ್ದಾರೆ. ಸರಿಪಡಿಸೋದು ಹೆಂಗೆ ಸರ್? ಅದನ್ನ ಉತ್ತರ ಬಸವನಗುಡಿಯಿಂದ ಒಕ್ಕಲೆಬ್ಬಿಸಿದ್ರಿ, ಮಲ್ಲೇಶ್ವರದಿಂದ ಇದೇ ಪ್ರಶ್ನೆಗೆ ಉತ್ತರ ಬೇಕು ಸರ್. ನನಗೆ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೂ ಬಿಜೆಪಿ ಪಕ್ಷಕ್ಕೂ ಕ್ರೆಡಿಟ್ ಅಲ್ಲ, ಪ್ರಶ್ನೆಗೆ ಉತ್ತರ. ರಘು ದೊಡ್ಡೇರಿ ಅವರೇ, ಸಮಸ್ಯೆಗೆ ಪರಿಹಾರ ಅಂತ ಹೇಳಿ ನೀವೇ ಹೇಳ್ತಿದ್ದೀರಿ. ಪರಿಹಾರ ಹೆಂಗೆ? ಮಲ್ಲೇಶ್ವರದಿಂದ ಒಕ್ಕಲೆಬ್ಬಿಸಿದ್ರಿ, ಎಲ್ಲಿ ಹೋಗ್ಬೇಕು, ಯಾವ ಜಾಗ ತೋರಿಸಿದಿರಿ? ಬಸವನಗುಡಿಯಿಂದ ಕ್ಲಿಯರ್ ಮಾಡಿಸ್ತಿದ್ದೀರಿ, ಜಯನಗರದಿಂದ ಕ್ಲಿಯರ್ ಮಾಡಿಸ್ತಿದ್ದೀರಿ. ಕ್ಲಿಯರ್ ಮಾಡಿದವ್ರು ಎಲ್ಲಿ ಹೋಗ್ಬೇಕು, ಯಾವ ಜಾಗ ತೋರಿಸಿದ್ದೀರಿ? ಕೇಳಿಸ್ಕೊಳ್ಳಿ, ನೀವು ಇವಾಗ ಪ್ರಶ್ನೆನ ಕೇಳಿದ್ದೀರಿ. ಮೊದಲನೇದಾಗಿ ನಾವೇನ್ ಹೇಳ್ತಾ ಇದೀವಿ, ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಬಸವನಗುಡಿನಲ್ಲಿ ಒಂದು ಫುಡ್ ಸ್ಟ್ರೀಟ್ ಅಂತ ಇದೆ. ಫುಡ್ ಸ್ಟ್ರೀಟ್ ಯಾವುದು ಮೇನ್ ರೋಡ್ ಅಲ್ಲಿ ಇಲ್ಲ. ಆ ಫುಡ್ ಸ್ಟ್ರೀಟ್ ಅಲ್ಲಿ ನೀವು ಸಂಜೆ 4 ಗಂಟೆ 6 ಗಂಟೆ ಮೇಲೆ ಹೋದ್ರೆ ಜಿಗಿ ಜನ ಇರ್ತಾರೆ. ಅಂದ್ರೆ ಅಷ್ಟೊಂದು ಕ್ರೌಡ್ ಇರ್ತಕ್ಕಂಥ ಜನ ಯಾಕೆ ಹೋಗ್ತಾರೆ? ಅದು ಇಂಟೀರಿಯರ್ ಒಂದು ಸಣ್ಣ ರಸ್ತೆನಲ್ಲಿ ಅದು ಸಕ್ಸಸ್ ಆಗ್ತದೆ ಅಂತಂದ್ರೆ, ಸೊ ಇದು ಬೇರೆ ಏನು ನಮ್ಮ ಫುಡ್ ಅಂಡ್ ಅದರ್ ಸಪ್ಲೈ ಅದನ್ನು ಸಹ ಮಾಡಬಹುದು. ಎಲ್ಲಾ ಬೀದಿ ಬದಿ ವ್ಯಾಪಾರಿಗಳು ಅದೃಷ್ಟ ಪರೀಕ್ಷೆ ಮಾಡ್ಕೊಳ್ಬೇಕಾ? ಇಲ್ಲಿ ವರ್ಕ್ ಆಗತ್ತಾ, ಇಲ್ಲಿ ವರ್ಕ್ ಆಗಲ್ಲ ಅಂತ ಅದೃಷ್ಟ ಪರೀಕ್ಷೆ ಮಾಡ್ಕೊಳ್ಬೇಕಾ? ನಾವು ನೋಡಿ, ಅಲ್ಲಿ ಸ್ಟ್ರೀಟ್ ವೆಂಡರ್ಸ್ ತುಂಬಾ ಕಡಿಮೆ ಇರ್ತಕ್ಕಂಥ ಬಸವನಗುಡಿನಲ್ಲಿ ಒಂದು ನಿಮಿಷ ಅಂಗಡಿಗಳು ಮಾಡ್ಕೊಟ್ಟಿದ್ದೀರಾ? ಸ್ಟ್ರೀಟ್ ವೆಂಡರ್ಸ್ ಏನು ವ್ಯವಸ್ಥೆ ಇಲ್ಲ. ಮೂಲ ಉದ್ದೇಶ ಏನು? ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು 1.4 ಕೋಟಿ, ಅಂದ್ರೆ 1,40,00,000 ಪಾಪ್ಯುಲೇಷನ್ಗೆ ಅಫ್ಕೋರ್ಸ್ 27,000 ಜನ ಸ್ಟ್ರೀಟ್ ವೆಂಡರ್ಸ್ ಇದ್ದಾರೆ. ಆ 27,000 ಜನರ ರಕ್ಷಣೆನೂ ಎಷ್ಟು ಇಂಪಾರ್ಟೆಂಟ್, 1,40,00,000 ಜನರ ರಕ್ಷಣೆನೂ ಅಷ್ಟೇ ಇಂಪಾರ್ಟೆಂಟ್ ನಮ್ಗೆ. ಅವರ ಜೀವನ ಮುಖ್ಯ. 1,40,00,000 ಜನರ ಜೀವನ ಮುಖ್ಯ. ಅವ್ರಿಗೆ ಎರಡಕ್ಕೂ ಒಂದು ಆಲ್ಟರ್ನೇಟಿವ್, ಒಂದು ಅಮಿಕಬಲ್ ಸೊಲ್ಯೂಷನ್ ತರಬೇಕು ಅಂತೇಳಿ ಮಾನ್ಯ ಕೃಷ್ಣ ಬೈರೇಗೌಡರು ಒಂದು ಹೇಳಿದ್ದಾರೆ. ಏನು ಅಂತೇಳಿ, ಆರ್ಟಿರಿಯಲ್ ರೋಡ್ ಮುಖ್ಯ ರಸ್ತೆಗಳೇನಿದೆ, ಮುಖ್ಯ ರಸ್ತೆಗಳಲ್ಲಿ ಯಾವುದೇ ವಾಹನಗಳನ್ನ ನಿಲ್ಲಿಸಬಾರ್ದು. ಸರ್ಟನ್ ಟೈಮ್ ಅಲ್ಲಿ ಬೆಳಗ್ಗೆ 8 ರಿಂದ ರಾತ್ರಿ 8 ಗಂಟೆವರೆಗೂ ಯಾವುದೇ ವಾಹನಗಳನ್ನು ನಿಲ್ಲಿಸಬಾರ್ದು ಅಂತೇಳಿ ಮೊದಲನೇ ರೆಸಲ್ಯೂಷನ್ ತಂದಿದ್ದಾರೆ. ಎರಡನೇ ಇಂಪ್ರೂವ್ಮೆಂಟ್ ಏನು ಅಂತಂದ್ರೆ, ಏನು ರಸ್ತೆಗಳು ಇದು ಸಿಗ್ನಲ್ ಇಂಪ್ರೂವ್ಮೆಂಟ್ ಇದೆಯಲ್ಲ, ಸಿಗ್ನಲ್ ಅಲ್ಲಿ ವೆಹಿಕಲ್ ಸ್ಲೋ ಮೂವ್ಮೆಂಟ್ ಹೋಗ್ತದೆ ಅಂತೇಳಿ ಅಲ್ಲಿರ್ತಕ್ಕಂಥ ಏನು ಹಂಪ್ಸ್ಗಳಿರ್ಬೋದು, ಏನು ಪಾಟ್ ಹೋಲ್ಸ್ಗಳಿದೆ, ಅದನ್ನೆಲ್ಲ ಫಿಲ್ ಮಾಡಿ ಅಂತ ಹೇಳಿದ್ದಾರೆ. ಅದು ಕೇಳಿಸ್ಕೊಳ್ಳಿ, ನಾನು ಉತ್ತರ ಕೊಡ್ತೇನೆ ಪ್ಲೀಸ್. ಅದನ್ನೇ ಹೇಳ್ತಾ ಇರೋದು ನಾನೇ. ಸ್ಟ್ರೀಟ್ ವೆಂಡರ್ ವಿಚಾರವಾಗಿ ಅಂದ್ರೆ ಇವತ್ತು ಸಮಸ್ಯೆಗಳೇನಾಗ್ತಾ ಇದೆ, ಸ್ಟ್ರೀಟ್ ವೆಂಡರ್ ಮೊದಲು ಒಂದೇ ಸಮಸ್ಯೆ ಅಲ್ಲ, ಬೆಂಗಳೂರಿನ ಸಮಸ್ಯೆನು ಸ್ಟ್ರೀಟ್ ವೆಂಡರ್ಸ್ ಮತ್ತೆ ಟ್ರಾಫಿಕ್. ಓಕೆ, ಆ ಎಲ್ಲಾ ಸಮಸ್ಯೆಗಳು ಇದು ಒನ್ ಆನ್ ಒನ್ ಎಲ್ಲ ಒಂದು ಸೈಕ್ಲಿಕ್ ಪ್ರೋಸೆಸ್ ಅಲ್ಲಿ ಇದೆ. ಅದನ್ನ ಸರಿಪಡಿಸೋದು. ರಘುದೊಡ್ಡೇರಿ ಅವರೇ, ನಾನ್ ಹೇಳ್ದೆ ಬೀದಿ ಬದಿ ವ್ಯಾಪಾರಿಗಳು ಪಾಪ ಗೊತ್ತಿಲ್ಲ, ಕಾನೂನು ಕಟ್ಲೆ ಬಂದ್ ಎಲ್ಲೋ ಒಂದ್ ಕಡೆ 100 ರೂಪಾಯಿ ದುಡ್ಕೊಂಡು ಹೋಗೋಣ ಅಂತ ಹೇಳಿ ನಿಯಮ ಮೀರಿ ಪಾದಚಾರಿಗಳ ಜಾಗದಲ್ಲಿ ನಿಂತು ಬಿಟ್ಟಿರ್ತಾರೆ. ಕರೆಕ್ಟು. ಯಾಕೆ? ಅವ್ರಿಗೆ ನಿಯಮ ಗೊತ್ತಿಲ್ಲ. ನಿಯಮ ಗೊತ್ತಿದ್ದ ಹಾಪ್ಕಾಮ್ಸ್ಗೆ ಅಲ್ಲಿ ಹಾಪ್ಕಾಮ್ಸ್ ಮಳಿಗೆ ಕಟ್ಲಿಕ್ಕೆ ಅವಕಾಶ ಕೊಟ್ಟವ್ರು ಯಾರು? ನಿಯಮ ಗೊತ್ತಿರೋ ನಂದಿನಿ ಮಳಿಗೆಗಳಿಗೆ ಫುಟ್ಪಾತ್ ಅನ್ನ ಆಕ್ಯುಪೈ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ಯಾರು? ಚರ್ಮ ಕುಟೀರನೂ ಇದೆ. ಸೊ ನೋಡಿ, ಒಂದು ನಾನು ಅದೇ ಹೇಳಿದ್ದು, ಇಟ್ಸ್ ಎ ಕಲೆಕ್ಟಿವ್ ಫೇಲ್ಯೂರ್ ಆಫ್ ದ ಸಿಸ್ಟಮ್. ಇದು ನಮ್ಮ ರಾಜಕೀಯ ಪಕ್ಷ, ಅವರ ರಾಜಕೀಯ ಪಕ್ಷ ಅಲ್ಲ. ಇದು ಬೆಂಗಳೂರನ್ನ ಒಂದು ಸುಂದರವಾದಂತ ನಗರ, ಕೆಂಪೇಗೌಡರು ಕಟ್ಟಿದಂತ ಕನಸಿನ ನಗರವನ್ನ ನಾವೆಲ್ಲ ಸೇರಿ ಒಂದು ಅತ್ಯುತ್ತಮ ನಗರವನ್ನ ಮಾಡಬೇಕು. ಅಮಿಕಬಲ್ ಸೊಲ್ಯೂಷನ್ ತರ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಿ ಅಶೋಕ್ ಗೌಡ್ರೆ, ಸರ್ಕಾರ ಒಂದು ಅಮಿಕಬಲ್ ಸೊಲ್ಯೂಷನ್ ತರ ಟ್ರೈ ಮಾಡ್ತಾ ಇದೆ. ಅವ್ರಿಗೂ ತೊಂದರೆ ಆಗ್ಬಾರ್ದು, ಇವ್ರಿಗೂ ತೊಂದರೆ ಆಗ್ಬಾರ್ದು ಅಂತ ಹೇಳಿ. ನಿಜವಾಗ್ಲೂ ಆ ರೀತಿಯಲ್ಲಿ ಕಾಣಿಸ್ತಾ ಇದೆಯಾ ಮೇಲ್ನೋಟಕ್ಕೆ? ಅವ್ರದ್ದು ಉತ್ತರ ಕಂಪ್ಲೀಟ್ ಆಗ್ಲಿ ಮೇಡಮ್. ನಾನೀಗ ಬಿಜೆಪಿ ವಕ್ತಾರ ಅನ್ನೋದಕ್ಕಿಂತ ಒಬ್ಬ ಪ್ಲಾನರ್ ಆಗಿ ಮಾತಾಡ್ತೇನೆ. ಅಮಿಕಬಲ್ ಸೊಲ್ಯೂಷನ್ ಅಂತ ಹೇಳಿದ್ರೆ, ಈಗ ನಮ್ಮ ಮಡಿವಾಳ ಇದೆ, ಫಸ್ಟ್ ಮಡಿವಾಳ ಮಾರ್ಕೆಟ್ ವಿಚಾರ ಕೊಟ್ಟೋಗ್ಬಿಡೋಣ. ಮಡಿವಾಳ ಮಾರ್ಕೆಟ್ನ ಫಸ್ಟು ರಸ್ತೆ ಮೇಲೆ ಆಗ್ತಿತ್ತು, ತುಂಬಾ ಸಮಸ್ಯೆ ಆಗ್ತಿತ್ತು, ಅದರಿಂದಾಗಿ ಟ್ರಾಫಿಕ್ ಬ್ಲಾಕ್ ಆಗ್ತಿತ್ತು ಅಂತ ಹೇಳಿ ಏನು ಮಾಡೋದು ಅಂದ್ರೆ ದೊಡ್ಡದಾಗ ಒಂದು ಮಳಿಗೆ ಕಟ್ಟಿದ್ರು. ಆ ಮಳಿಗೆಗೆ ಇವತ್ತು ಟೋಟಲ್ ಮಾಲ್ ಅಂತ ಎಲ್ಲರೂ ಜನ ಕರಿತಿದ್ದಾರೆ, ಆದರೆ ಅದು BBMP ಸೊತ್ತು. ಯಾರು ಸುಪ್ಪತ್ತಿಗೆನಲ್ಲಿದೆ 10 ರೂಪಾಯಿಗೆ ಪ್ರತಿ ತಿಂಗಳು ಪರ್ ಸ್ಕ್ವೇರ್ ಫೀಟ್ಗೆ ಗುತ್ತಿಗೆ ತಗೊಂಡು 150 ರೂಪಾಯಿಗೆ ಬಾಡಿಗೆ ಕೊಟ್ಟಿರ್ತಕ್ಕಂಥವ್ರು ಯಾರು? ರಘು ದೊಡ್ಡೇರಿ ಅವರು ಹೇಳ್ಬೇಕು. ಇಲ್ಲ ಅವ್ರು ಹೇಳಿಲ್ಲ, ನಾನು ಹೇಳ್ತೀನಿ. KR ಪುರಂ ಜಂಕ್ಷನ್ ಅಲ್ಲೂ ಸೇಮ್ ಸಮಸ್ಯೆ. ಜನ ಅಲ್ಲೇ ನಿಂತಿದ್ದಾರೆ, ಬಸ್ ಅಲ್ಲೇ ನಿಂತಿದೆ. ಅಲ್ಲಿ ಸಾವು ನೋವುಗಳ ಬಗ್ಗೆ ರಘು ಅವ್ರು ಮಾತಾಡಿದ್ರಲ್ಲ, ಅದ್ರ ಬಗ್ಗೆ ಅಲ್ಲೇ ಜಾಸ್ತಿ ಸಾವು ನೋವುಗಳಾಗ್ತಿರೋದು. ಯಾಕೆಂದ್ರೆ ಅಲ್ಲಿ ಪಕ್ಕದಲ್ಲಿ ಒಂದು ಸರ್ಕಾರಿ ಜಾಗ ಇದೆ. ಆ ಸರ್ಕಾರಿ ಜಾಗದಲ್ಲಿ ನೀವು ಬಸ್ ಸ್ಟಾಪ್ ಮಾಡ್ಸ್ರಿ, ಆ ಬಸ್ಗೆ ಎಂಟ್ರಿ ಎಕ್ಸಿಟ್ ಮಾಡ್ಸ್ರಿ, ಸಮಸ್ಯೆ ಸಾಲ್ವ್ ಆಗುತ್ತೆ. ಇದು ಫಸ್ಟ್ ಮಾಡ್ಬೇಕಾಗಿರೋದು. ನೀವು ಏನಂದ್ರೆ ಕಡು ಬಡವರಿಗೆ ಟಾರ್ಗೆಟ್ ಮಾಡ್ತೀರಾ ಹೊರತು ಸೊಲ್ಯೂಷನ್ ಹುಡ್ಕೋದಕ್ಕಂತ ನಿಮ್ಮ ಹತ್ರ ಇಲ್ಲ. ಯಾಕಂದ್ರೆ ನಿಮ್ಮ ಹತ್ರ ಸ್ಟ್ರಾಂಗ್ ವಾಟರ್ ಡ್ರೈನ್, ನೀವೆಲ್ಲ ಬಡವ್ರ ಮನೆಗಳು ಹೊಡೆದ್ರಿ. ಆದ್ರೆ ಶ್ರೀಮಂತರು, ನಿಮ್ಮ ಸಚಿವರು, ನಿಮ್ಮ ಶಾಸಕರು ನಡೆಸ್ತಿರ್ತಕ್ಕಂಥ ಹಾಸ್ಪಿಟಲ್ ಮುಟ್ಲೇ ಇಲ್ಲ. ನಿಮ್ಮ ಪಕ್ಷಕ್ಕೆ ಗುರುತಿಸಿಕೊಂಡಿರ್ತಕ್ಕಂಥ ಮನೆಗಳು ಮುಟ್ಲಿಲ್ಲ. ನೀವು ಉದಾಹರಣೆ ಜಾಗಗಳು ಅಶೋಕ್ ಗೌಡ್ರೆ, ಮಲ್ಲೇಶ್ವರ ಅಂದ್ರಿ, ಬಸವನಗುಡಿ ಅಂತಂದ್ರಿ, ಮಡಿವಾಳ ಅಂತಂದ್ರಿ. ಸ್ಥಳೀಯ ಶಾಸಕರಿಗೂ ಕೂಡ ಜವಾಬ್ದಾರಿ ಇರುತ್ತೆ ಅವರ ಕ್ಷೇತ್ರಗಳನ್ನ ಕರೆಕ್ಟ್ ಆಗಿ ಇಟ್ಕೊಳ್ಳಿಕ್ಕೆ, ಅಲ್ಲಿರೋ ಬೀದಿ ಬದಿ ವ್ಯಾಪಾರಿಗಳ ಹಿತ ಕಾಪಾಡಕ್ಕೆ, ಪಾದಚಾರಿಗಳಿಗೆ ರಸ್ತೆ ಮಾಡ್ಕೊಳ್ಳಿಕ್ಕೆ. ನೀವು ಕೊಟ್ಟ ಅಷ್ಟು ಉದಾಹರಣೆಗಳ ಕ್ಷೇತ್ರ ಯಾವ ಪಕ್ಷದವ್ರ ಶಾಸಕರು ಏನ್ ಮಾಡ್ತಿದ್ದಾರೆ ಸರ್? ನೋಡಿ, ಒಂದು ಇಲ್ಲಿ
ಶಾಸಕರು ಒಂದು ಪಕ್ಷ ಅಷ್ಟೇ 10% ಅಷ್ಟೇ, ಮಿಕ್ದವರೆಲ್ಲಾನು ಸಹ ಆ 10% ಪ್ರಯತ್ನದೇ ಹೇಳಿ ಹೌದು. ಸಾಕು. 10% ಪ್ರಯತ್ನ ಏನ್ ಮಾಡಿದ್ದಾರೆ ಅದನ್ನೇ ಹೇಳಿ. 100% ಹೇಳ್ತಾ ಇದ್ದೀವಿ. ಅನೇಕ ಬಾರಿ ಡಿಸ್ಕಷನ್ಸ್ ಆಗಿವೆ, ಅದಕ್ಕೆ ಸೊಲ್ಯೂಷನ್ಸ್ ಹುಡುಕೋದಕ್ಕಂತಹ ಪ್ರಯತ್ನ ಬಿಜೆಪಿ ಕಡೆಯಿಂದ ಆಗ್ತಾ ಇರ್ತದೆ. ಬಿಜೆಪಿ ಕಾಂಗ್ರೆಸ್ ಅನ್ನೋದು ಒಂದು ವಿಚಾರ ಅಷ್ಟೇ ಇಲ್ಲಿ. ಆದರೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಏನು ಅಂದರೆ ನಿಮಗೆ ಎಷ್ಟು ಜನಗಳ ಬಗ್ಗೆ ಕಾಳಜಿ ಇದೆ ಅಂತಕ್ಕಂತಹದ್ದು. ಈಗ ಟೋಟಲ್ ಮಾಲ್ ಬಗ್ಗೆ ರಘು ಕೇಳ್ತಾ ಇದ್ರಲ್ಲ, ಡಿ ಕೆ ಶಿವಕುಮಾರ್ ಸಾಹೇಬ್ರ ಪಾರ್ಟ್ನರ್ಶಿಪ್ನಲ್ಲಿ ಇದೆ ಅಂತ ಹೇಳಿ ಎಲ್ಲರೂ ಮಾಹಿತಿ ಇದೆ ಅದು, ಆಯ್ತಾ. ಇವತ್ತು ಆ ಮಾಲ್ಗೆ ನೀವು 10 ರೂಪಾಯಿಗೆ ಬಾಡಿಗೆ ತೊಗೊಂಡು 150 ರೂಪಾಯಿ ಬಾಡಿಗೆ ಕೊಟ್ಕೊಂಡಿರಾ, ನಮಗೆ ಅದು ನಿಮ್ಮ ಬಿಸ್ನೆಸ್ ಅಂತ ಲೆಕ್ಕ ತೋರಿಸ್ಕೊಂತೀರ, ತೋರಿಸ್ಕೊಳ್ಳಿ. ಆ ಸ್ಟ್ರೀಟ್ ವೆಂಡರ್ಸ್ ಇನ್ನೂ ರೋಡ್ ಮೇಲೆ ಇದ್ದಾರಲ್ಲ, ಅವ್ರಿಗೆ ಟಾಯ್ಲೆಟ್ ಇಲ್ವಲ್ಲ, ಆ ಟಾಯ್ಲೆಟ್ ವ್ಯವಸ್ಥೆ ಮಾಡಿಸಿಲ್ವಲ್ಲ ನೀವು, ಆಯ್ತಾ. ಬಿಟ್ಬಿಡಿ, ನನಗೆ ಮಿಕ್ಕಿದೆಲ್ಲ ಬಿಟ್ಬಿಡಿ. ನಾನು ಹೇಳತಕ್ಕಂಥದ್ದು ಅವರು ಮನುಷ್ಯರು ತಾನೆ. ಪ್ರೀತಿ ಅವರೇ, ಎರಡೂ ಕೂಡ ಕಲ್ಚರ್ಗಳು. ಒಂದು ಕಡೆ ಬೀದಿ ಬದಿ ವ್ಯಾಪಾರ ಅನ್ನೋದು ಕೂಡ ಅನೇಕ ಜಾಗಗಳ ಅಸ್ಮಿತೆ ಆಗ್ಬಿಟ್ಟಿದೆ. ಇಂಥ ರೋಡಲ್ಲಿ ಇಂಥ ವಸ್ತು ಸಿಗುತ್ತೆ, ನನಗೆ ಅಫೋರ್ಡಬಲ್ ಇದೆ, ಹತ್ರನೂ ಇದೆ ಅನ್ನೋ ರೀತಿಯಲ್ಲಿ ಅಭ್ಯಾಸ ಆಗಿರೋ ಜನ ಅನೇಕರಿದ್ದಾರೆ. ಪಾದಚಾರಿಗಳಿಗೂ ಕೂಡ ಒಂದು ಕಲ್ಚರ್ ಅನ್ಬೇಕು. ನಮ್ಮಲ್ಲಿ ಎಷ್ಟೋ ಕಡೆಗಳಲ್ಲಿ ಸ್ಕೈ ವಾಕ್ಗಳು ಮಾಡಿರ್ತಾರೆ, ಎಷ್ಟು ಉಪಯೋಗ ಮಾಡ್ಕೊಳ್ತಿದ್ದಾರೆ ಪಾದಚಾರಿಗಳು. ಅಂಡರ್ಗ್ರೌಂಡ್ ಪಾಸೇಜ್ ಮಾಡಿರ್ತಾರೆ, ಅದು ಅನೈತಿಕ ಚಟುವಟಿಕೆಗಳ ಅಡ್ಡೆ ಆಗ್ಬಿಟ್ಟಿದೆ. ಫುಟ್ಪಾತ್ ಇದ್ರೂ ಕೂಡ ರಸ್ತೆ ಮೇಲೆ ಹೋಗೋ ಅನೇಕ ಮಂದಿ ನಾವು ನೋಡಿದ್ದೀವಿ. ನಾನು ಹಂಗಂತ ಹೇಳಿ ಬ್ಲೇಮ್ ಮಾಡ್ತಿಲ್ಲ ಪಾದಚಾರಿಗಳನ್ನ. ಪಾದಚಾರಿಗಳು ಕೂಡ ಸರಿಯಾಗಿ ಅವರಿಗೆ ಬೇಕಾದ ಸೌಲಭ್ಯಗಳನ್ನ ಬಳಕೆ ಮಾಡಿಕೊಂಡು ಆದ್ರೆ ಡಿಮಾಂಡ್ ಅನ್ನ ತಲುಪಿಸೋ ಪ್ರಯತ್ನ ಮಾಡಿದ್ರೆ ಇಷ್ಟೊಂದು ಸಮಸ್ಯೆ ಆಗ್ತಿರ್ಲಿಲ್ಲ ಬಹುಶಃ. ದಟ್ ಕಲ್ಚರ್, ಪಾದಚಾರಿಗಳ ಕಲ್ಚರ್ ಇನ್ನೂ ಇವಾಲ್ವ್ ಆಗ್ಬೇಕಾ ಅಂತ ಹೇಳಿ. ಖಂಡಿತ ಆಗ್ಲೂ. ಯಾಕೆಂದ್ರೆ ಐ ಫೀಲ್ ಲೈಕ್ ನಾವು ಪಾದಚಾರಿ ಆಗಿ ನಾವು ಏನಾರ ತಿಂತಾ ಇದ್ರೆ ಹಂಗೆ ಪಟ್ನ ಕಟ್ಬಿಟ್ಟು ಹಾಗೆ ಬಿಸಾಕ್ತೀವಿ. ಇಲ್ದಿದ್ರೆ ನೀವು ನೋಡಿರ್ತೀರ, ಸಾಕಷ್ಟು ಮರಗಳ ಹತ್ರ ಕಮೋಡ್ಗಳಿರ್ತಾರೆ. ನಮ್ಮ ಮನೆಯಲ್ಲಿ ಏನೋ ರಿಪೇರಿ ಮಾಡ್ತೀವಿ, ಅದು ಬಂದು ಅಲ್ಲಿ ಆಚೆ ಇಡ್ತೀವಿ. ನಮ್ಗೆ ಬೇಡದೇ ಇರೋ ಸಾಮಾನೆಲ್ಲ ಫುಟ್ಪಾತ್ ಮೇಲೆ ಬರುತ್ತೆ. ಸೊ ನಾವು ಸಿಟಿಸನ್ಸ್ ಆಗಿ ನಾವು ಜವಾಬ್ದಾರಿ ತಗೊಂಡಿಲ್ಲ. ನನಗೇನು ನನ್ನ ಅಭಿಪ್ರಾಯ ಏನಂದರೆ, ಇಲ್ಲಿವರೆಗೂ ನಾನು ಏನು ನೋಡ್ತಾ ಇದ್ದೀನೋ ಲಾಸ್ಟ್ 1 ತಿಂಗಳಿಂದ ಏನಾಗ್ತಾ ಇದೆಯೋ ಅದು ಒಂಥರ ಎಚ್ಚರಿಕೆ ಆಗಿದೆ ಎಲ್ರಿಗೂ. ಇದುವರೆಗೂ ಆಗಿರಲಿಲ್ಲ, ಎಚ್ಚರಿಕೆ ಆಗಿದೆ. ಇವಾಗ GB ಅವರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅದು ಮಾಡ್ತಾ ಇರುವಾಗ, ಕಲೆಕ್ಷನ್ ಮಾಡ್ತಾ ಇರುವಾಗ ಒಂದು ರೀಲ್ ಹಾಕಿದ್ರು. ಅದು ಯಾರೋ ಸೆಗ್ರಿಗೇಟ್ ಮಾಡಿರಲಿಲ್ಲ ಅಂತ ತೊಗೊಂಡು ಕಸ ಎಲ್ಲ ವಾಪಸ್ ಅವ್ರ ಕಾಂಪೌಂಡ್ ಮೇಲೆ. ಎಷ್ಟು ಜನ ನೋಡಿದ್ದೀರಾ ಹೇಳಿ ಆ ರೀಲ್ನ? ಎಲ್ಲರೂ ನೋಡಿದ್ದೀರಾ? ಅದಾದ್ಮೇಲೆ ನೀವು ಯೋಚನೆ ಮಾಡಿದ್ದೀರಾ ನೀವು ಸೆಗ್ರಿಗೇಟ್ ಮಾಡ್ತಾ ಇದ್ದೀರೋ ಇಲ್ವೋ ಅಂತ? ಇದೇ ಥರ ನಾವು ಎನ್ಕ್ರೋಚ್ಮೆಂಟ್ಗಳು ತೆಗಿತಾ ಇರೋದು ನೋಡಿದ್ರೆ ನಾನು ಒಬ್ರು ಕೂತ್ಕೊಂಡಿರೋ, ನೀವು ಹೇಳಿದ್ರಿ ವೆಂಡರ್ಸ್ಗಳು ಗೊತ್ತಾಗಲ್ಲ ಅಂತ. ಇವಾಗ 8 ಮೇನ್ ರೋಡ್ ನಾವು ಕೂತ್ಕೊಂಡ ಯಾರು ಜವಾಬ್ದಾರಿ, ಯಾವ ಲೀಡರು ಜವಾಬ್ದಾರಿ ತಗೊಂಡಿಲ್ಲ. ವೈಟ್ ಟಾಪಿಂಗ್ 2 ವರ್ಷ ಆಗಿದೆ, ಅಲ್ಲಿ ಇರೋದೇ 60% ಸೀನಿಯರ್ ಸಿಟಿಸನ್ಸು. ಒಬ್ರು ನನ್ಗೆ ಹೇಳಿದ್ರು 2 ವರ್ಷದಿಂದ ಅವ್ರ ಮನೆ ಆಚೆನೆ ಹೋಗಿಲ್ಲ ಅಂತ. ನಾವು ಜವಾಬ್ದಾರಿ ತಗೊಂಡು ಮಾಡ್ತಾ ಇದ್ದೀವಿ, ಆಯ್ತಾ. ಸೊ ಇವಾಗ ಆ ರೋಡ್ ಮೇಲೆ ನಿನ್ನೆ ನಾನು ಸಡನ್ ಆಗಿ ಯಾರೋ ಒಬ್ಬ ಬಂದ, ಇಷ್ಟೊಂದು ಆಟ ಸಾಮಾನುಗಳು ಇಟ್ಕೊಂಡಿದ್ದಾನೆ. ನೀವು ಹೇಳಿದಾಗೆ ಅವನಿಗೆ ಗೊತ್ತಿಲ್ಲ ರೂಲ್ಸ್ ಏನು, ಎಲ್ಲಿ ಲೀಗಲ್ ಏನು, ಕಾರ್ಡು ಏನಿಲ್ಲ. ಅವ್ನು ಸುಮ್ಮನೆ ಯಾರೋ ಕೊಟ್ಟರು, ಅವ್ನು ತಂದ, ಅವ್ನು ಇಟ್ಕೊಂಡ. ಇವಾಗ ಒಬ್ರಿಗೆ ಹೇಳಿದ್ರೆ, ನೋಡಪ್ಪ ಹಿಂಗೆ ಮಾಡೋಕ್ಕಾಗಲ್ಲ, ಹಿಂಗಿದ್ರೆ ನಿಂದೆಲ್ಲ ತೊಗೊಂಡು ಹೊರಟೋಗ್ತಾರೆ, ಇಲ್ಲಿ ಹೋಗ್ಬೇಕು. ಒಬ್ಬೊಬ್ರಿಗೆ ಅವರು ಮಾತಾಡ್ಕೊಂಡು ಹೇಳ್ಕೊತಾರೆ. ಸೊ ಅವಾಗ ಈ ಅವೇರ್ನೆಸ್ ಬರುತ್ತೆ. ಈ ಒಂಥರ ನಮ್ಗೆ ಏನು ಗೊತ್ತಾ, ವಿ ಡೋಂಟ್ ಹ್ಯಾವ್ ಸಿವಿಕ್ ಸೆನ್ಸ್. ಇಂಡಿಯನ್ಸ್ ಆಗಿ ನಮಗೆ ಸಿವಿಕ್ ಸೆನ್ಸ್ ಇಲ್ಲ. ನಮಗೆ ಫೈನ್ಸ್ ಇದ್ರೆ, ಸ್ಟ್ರಿಕ್ಟ್ ರೂಲ್ಸ್ ಇದ್ರೆ ಫಾಲೋ ಮಾಡ್ತೀವಿ, ಇಲ್ದಿದ್ರೆ ನಾವು ಮಾಡಲ್ಲ. ಸೊ ನಮಗೆ ಎಲ್ರೂ, ನಾನು ಪಾದಚಾರಿ ಆಗಿ, ಇನ್ನೊಬ್ರು ವೆಂಡರ್ ಆಗಿ, ಇನ್ನೊಬ್ರು ಎಲ್ಲರೂ, ಎವ್ರಿಬಡಿ ಇಸ್ ಹ್ಯಾಂಡ್ ಇನ್. ಎಲ್ರಿಗೂ ನಮ್ಗೆ ಒಂಥರ ಸ್ಟ್ರಿಕ್ಟ್ ಫೈನ್ಗಳು ಬೇಕು, ರೂಲ್ಸ್ಗಳು ಬೇಕು. ನಮಗೆ ಈ ತಿಳುವಳಿಕೆ ಇನ್ನೂ ಸ್ವಲ್ಪ ವರ್ಷಗಳಿದೆ ಬರಕ್ಕೆ ನಮಗೆ. ನಿಜ. ಬಟ್ ರಾಘವೇಂದ್ರ ಅವರೇ, ನಾವು ಸಾರ್ವಜನಿಕರ ದೃಷ್ಟಿಯಿಂದ ಮಾತನಾಡ್ತಾ ಇದ್ವಿ. ಬಟ್ ಅಧಿಕಾರಿಗಳು ಹಾಗೆ ಜನಪ್ರತಿನಿಧಿಗಳ ದೃಷ್ಟಿಯಲ್ಲೂ ನೋಡಿ, ಮಲ್ಲೇಶ್ವರದಲ್ಲಿ ಫುಟ್ಪಾತ್ ಮೇಲೆ ವ್ಯಾಪಾರ ಇವತ್ತು ನಿನ್ನೆಯಿಂದ ನಡೀತಿಲ್ಲ. ಕಾಂಗ್ರೆಸ್ ಸರ್ಕಾರ, ಬಿಜೆಪಿ ಸರ್ಕಾರ ಅಂತಿಲ್ಲ, ಎಷ್ಟೋ ವರ್ಷಗಳಿಂದ ನಡೀತಾ ಇದೆ. ಅಲ್ಲಿ ಮಾನಿಟರ್ ಮಾಡ್ಲಿಕ್ಕೆ ಅಂತ ಹೇಳಿ ಪ್ರತ್ಯೇಕವಾದ ಅಧಿಕಾರಿಗಳಿರ್ತಾರೆ, ಸುಮ್ಮನಿರ್ತಾರೆ. ಹಿಂಗೆ ಯಾರೋ ಒಬ್ರು ಆಕ್ಷನ್ ತಗೊಂಡಾಗ ಬರ್ತಾರೆ, ಎಬ್ಬಿಸ್ತಾರೆ, ಹೋಗ್ತಿದ್ರೆ. ಇಲ್ಲಿದ್ರೆ ಮಾಮೂಲಿ ಬರೋದು ಬರ್ತಾ ಇರುತ್ತೆ ಅವ್ರಿಗೆ. ಬಸವನಗುಡಿ ತಗೊಳ್ಳಿ, ಮಡಿವಾಳ ತಗೊಳ್ಳಿ, ಎಲ್ಲಾ ಕಡೆಗಳಲ್ಲೂ ಕೂಡ ವರ್ಷಾನ್ಗಟ್ಲೆಯಿಂದ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ. ಬಿಟ್ಟವ್ರು ತಪ್ಪಲ್ವಾ? ಕಲೆಕ್ಷನ್ನು ಮಾಮೂಲಿ ಇಸ್ಕೊಂಡ್ಬಿಟ್ಟು ಸುಮ್ಮನಿದ್ದವ್ರದ್ದು ತಪ್ಪಲ್ವಾ? ಅವ್ರನ್ನ ನಾವು ಹೇಗೆ ಅಕೌಂಟಬಲ್ ಮಾಡೋದು? ಶಿಕ್ಷೆ ಕೇವಲ ಬೀದಿ ಬದಿ ವ್ಯಾಪಾರಿಗಳಿಗೆ ಮಾತ್ರ ಅಲ್ಲ, ಇಂಥ ಅಧಿಕಾರಿಗಳಿಗೂ ಆಗಬೇಕು. ಒಬ್ವಿಯಸ್ಲಿ ಆಗಲೇಬೇಕು. ಆಲ್ರೆಡಿ ಒಂದು ಅಧಿಕಾರಿ ತಲೆದಂಡ ಆಗಿದೆ. ಅದೇ ರೀತಿ 100 ಅಧಿಕಾರಿಗಳ ತಲೆದಂಡ ಆದರೆ ಮಾತ್ರ ಬೆಂಗಳೂರಿನ ಬದಲಾವಣೆ ನಾವು ನೋಡ್ಬೋದು. ಮಲ್ಲೇಶ್ವರಂ ಅಂತ ತಗೊಂಡ್ರೆ, ನಾವು ಮಲ್ಲೇಶ್ವರಂ ಕಾಡು ಮಲ್ಲೇಶ್ವರ ಟೆಂಪಲ್ ಯಾವಾಗ ವೆಂಕೋಜಿ ಅವರ ಕಾಲದಲ್ಲಿ, ಅಂದರೆ ಮರಾಠರ ಕಾಲದಲ್ಲಿ, ಆವಾಗಲಿಂದನಲ್ಲಿ ಸ್ಟ್ರೀಟ್ ವೆಂಡಿಂಗ್ ನಡೀತಾ ಇದೆ. ಗಾಂಧಿ ಬಜಾರಲ್ಲಿ ನೋಡಿದ್ರೆ ನಿಮಗೆ ಭಾಳಷ್ಟು ವರ್ಷಗಳಿಂದ ನಡೀತಾ ಇದೆ. ಇದು
ಮೇಜರಾಗಿ ಏನು ಅಂತ ಹೇಳಿದ್ರೆ ಸಿಸ್ಟಮ್, ಕಲೆಕ್ಟಿವ್ ಸಿಸ್ಟಮ್ ಫೇಲ್ಯೂರ್ ಇದು. ಅದ್ರ ಜೊತೆಗೆ ಅಧಿಕಾರಿಗಳ ನಿರ್ಲಕ್ಷ್ಯನೂ ಸಹ. ಏನು ಅವ್ರು ಏನಂತ ಹೇಳಿದ್ರೆ ಇಲ್ಲಿ ಅಂತ ಹೇಳಿದ್ರೆ ಜೀವನೂ ನೋಡೋಕೆ ಹೋಗ್ತೀವಿ, ಇದೆಲ್ಲ ಆ್ಯಂಡ್ ಎರಡೂ ಒಟ್ಟೊಟ್ಟಿಗೆ ನಡಿಬೇಕು ಅಂತ ಹೇಳಿದ್ರೆ ಕರೆಕ್ಟಾಗಿ ಪಾಲಿಸಿ ಅನ್ನೋದು ಇಂಪ್ಲಿಮೆಂಟ್ ಮಾಡಬೇಕು. ಈ ಮೇಜರಾಗಿ ಏನು ಅಂತ ಹೇಳಿದ್ರೆ ಸಚಿವರಾದಂಥ ಕೃಷ್ಣ ಬೈರೇಗೌಡರಿಗೆ ಮತ್ತು ಸಾಹೇಬರಾದ ಡಿ ಕೆ ಶಿವಕುಮಾರ್ ಸರ್ ಅವ್ರಿಗೂ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ದಯವಿಟ್ಟು ಇನ್ನೊಂದು ಯಾರ್ಯಾರು ಕೆಲಸ ಮಾಡ್ತಾರೋ ಅಧಿಕಾರಿಗಳಿಗೆ ಇನ್ನೂ ಸಹ ಬಿಸಿ ಮುಟ್ಟಿಸಿ. ಕರ್ನಾಟಕದ ಇತಿಹಾಸ ನಾವು ನೋಡಿದಾಗ ವಿಜಯನಗರ ಕಾಲದಲ್ಲಿ ಬೀದಿ ಬದಿಯಲ್ಲೇ ನಿಂತ್ಕೊಂಡ್ಬಿಟ್ಟು ಮುತ್ತು ರತ್ನ ಚಿನ್ನ ಬೆಳ್ಳಿ ವ್ಯಾಪಾರ ಮಾಡ್ತಿದ್ರು. ಅಂದ್ರೆ ವ್ಯವಸ್ಥೆನೂ ಅಷ್ಟು ಚೆನ್ನಾಗಿತ್ತು, ಹಾಗೆ ವ್ಯಾಪಾರಕ್ಕೆ ಬೇಕಾದ ವ್ಯವಸ್ಥೆಯನ್ನ ಕಲ್ಪಿಸಬೇಕು ಅನ್ನೋ ಮನೋಭಾವನೆ ಆಳುವವರಿಗಿತ್ತು. ಈ ಕೊರತೆ ಆಗಿರೋದು ಏನು? ವ್ಯಾಪಾರಿ ಮನಸ್ಥಿತಿಗಳ ಬದಲಾವಣೆ ಆಗ್ತಾ ಇದೆಯಾ? ವ್ಯಾಪಾರಿಗಳು ಸುಧಾರಿಸ್ಕೊಳ್ಬೇಕಾ ಅಥವಾ ಸರ್ಕಾರ ಅಧಿಕಾರಿಗಳನ್ನು ಮಾತ್ರ ನಾವು ಹೊಣೆ ಮಾಡೋದಾ? ವ್ಯಾಪಾರಿಗಳಿಗೆ ಅನುಕೂಲವಾದ ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನೋದು ಕೇವಲ ಅಧಿಕಾರಿಗಳಲ್ಲಿ ಅಥವಾ ಜನಪ್ರತಿನಿಧಿಗಳಲ್ಲಿ ಮಾತ್ರ ಇದ್ರೆ ಸಾಕ? ಸ್ಟ್ರೀಟ್ ವೆಂಡರ್ಸ್ ಕೂಡ ಅವರಲ್ಲೂ ಜಾಗೃತಿ ಆಗಬೇಕು ಅನ್ನೋದು ಇಲ್ವಾ ಅಂತ? ಇದು ಬೀದಿ ಬದಿ ವ್ಯಾಪಾರಿಗಳು ಜಾಗೃತರಾಗಬೇಕು. ಒಂದು ನಮ್ಮ ಸ್ನೇಹಿತರು ಹೇಳಿದರು, ಇವತ್ತು ಚರ್ಚ್ ಶೀಟ್ ಬಂದಿರತಕ್ಕಂಥದ್ದು IT-BT ಕಂಪ್ನಿಯವರು, ಸ್ಕೂಲ್ ಎಜುಕೇಷನ್ ಮಾಡ್ತಾರೆ ಮಾಸ್ಟ್ರುಗಳು, ಹೋಟೆಲರು, ಕಾರ್ಮಿಕರು ಎಲ್ಲ ಬೀದಿ ಬದಿ ಬರ್ತಾರೆ. ಇವತ್ತು ದುಬಾರಿ ರೇಟ್ಗಳಾಗಿದೆ. ಜೀವನ ಸಾಕ್ತಾ ಇರ್ತಕ್ಕಂಥದ್ದೇ ಬೀದಿ ಬದಿ ವ್ಯಾಪಾರಿ. ಇದನ್ನು ಮಾಡಬೇಕಾದ್ರೆ, ಜೀವನ ಮಾಡಬೇಕಾದ್ರೆ ನಾವು ಫುಟ್ಪಾತ್ಗೆ ಬರಬೇಕಾಗತ್ತೆ. ಇದನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಹಿಂದಿನ ಸರ್ಕಾರ ಆಗಿರ್ಬೋದು, ಈಗಿನ ಸರ್ಕಾರ ಆಗಿರ್ಬೋದು, ಸ್ಟ್ರೀಟ್ ವೆಂಡರ್ ಆ್ಯಕ್ಟ್ ಅಡಿಯಲ್ಲಿ ಪ್ರತಿಯೊಂದು ವ್ಯವಸ್ಥಿತವಾಗಿ ಮಾಡಿಕೊಟ್ಟು ಶಿಫ್ಟ್ ಮಾಡಬೇಕು ಹೊರತು ಅದನ್ನು ಮುಂಜಾಗೃತವಾಗಿ ಒಂದು ನೋಟಿಸ್ ಏಕಾಏಕಿ ಕೊಡೋಕ್ಕೆ ಬರೋದಿಲ್ಲ. ನೋಟಿಸ್ ಕೊಡಬೇಕಾದ್ರೆ ಟೌನ್ ವೆಂಡಿಂಗ್ ಕಮಿಟಿಲಿ ಎಲ್ಲ ಆ ಕಮಿಟಿ ಕುಂತ್ಕೊಂಡು ತೀರ್ಮಾನ. ಯಾಕೆಂದರೆ ಒಂದು ನೋಟಿಸ್ ಕೊಟ್ಟರೆ ಅಲ್ಲಿರ್ತಕ್ಕಂಥ ಆಯುಕ್ತರು ಅವ್ರನ್ನ ಆ ವೃತ್ತಿಯಿಂದ ವಜಾಗೊಳಿಸ್ಬೋದು. ಎಲ್ಲ ಏನು ಮಾಡ್ತಾರೆ, ಮಾತೆತ್ತಿದ್ರೆ ಬೆಂಗಳೂರು. ನಿಜವಾದ ಬೀದಿ ಬದಿ ವ್ಯಾಪಾರ ಕೊಡ್ತಾ ಬಂದಿರತಕ್ಕಂಥದ್ದು 100ಕ್ಕೆ 100%. ನಾನು ಆ ದಿವಸ 2016 ಈ ಐಡಿಯಾವನ್ನು ಸೇರಿಸಿದೆ. ಅದಕ್ಕೆ ಎಲ್ಲ ಔಟ್ಸೈಡ್ ಬಂದು ಸೇರಿಕೊಂಡಾಗ ಇದು ಪ್ರಾಬ್ಲಮ್ ಆಗ್ತದೆ ನಮ್ಮ ಅಮಾಯಕರು ಬೀದಿ ಬದಿ ವ್ಯಾಪಾರಿಗಳಿಗೆ. ಯಾಕೆಂದ್ರೆ ನಾವು ಇಲ್ಲಿ ನೋಡಿ BJP ಕಾಂಗ್ರೆಸ್ ಅನ್ನತಕ್ಕಂಥ ಬರೋದು, ನನ್ನ ಜನಾಂಗ, ನನ್ನ ವರ್ಗ, ನನ್ನ ಬೀದಿ ಬದಿ ವ್ಯಾಪಾರಿಗಳು 20 ಅವರಿಗೆ ಏನಾಗಬೇಕು, ಅವ್ರಿಗೆ ಒಳ್ಳೇದಾಗಬೇಕು. ಸರ್ಕಾರ ಯಾವ್ದು ಬರುತ್ತೆ ಯಾವ್ದು ಹೋಗುತ್ತೆ ಅಂತಲ್ಲ. ನಾವು ಒಬ್ಬ ಆ ಹುದ್ದೆಯಲ್ಲಿ ಕುಂತಿರ್ತಕ್ಕಂಥ ಒಬ್ಬ ಸ್ಟ್ರೀಟ್ ವೆಂಡರ್ ಅಧ್ಯಕ್ಷ ಆದ ಕೆಲಸ ಮಾಡಲಿಲ್ಲ ಅಂದ್ರೆ ಆ ಅಧ್ಯಕ್ಷ ಸ್ಥಾನಕ್ಕೆ ನಾವು ನಲಾಯಕ್. ಸರಿ ಸರ್, ಅಲ್ಲಿಗೆ ರಘು ದೊಡ್ಡೇರಿ ಅವರೇ ಡೈನಮಿಕ್ ಆಗಿ ಆಕ್ಷನ್ ತಗೊಳ್ತಿದ್ದೀವಿ, ಸಮಸ್ಯೆ ಪರಿಹಾರ ಮಾಡ್ಬಿಡ್ತೀವಿ, ಪಾದಚಾರಿಗಳಿಗೂ ಅನುಕೂಲ ಮಾಡ್ತೀವಿ, ವ್ಯಾಪಾರಿಗಳಿಗೂ ಅನುಕೂಲ ಮಾಡ್ತೀವಿ, ಸರಿಯೇ. ಬಟ್ ನೀವು ತಗೊಳ್ತಾ ಇರುವ ಆಕ್ಷನ್ ಅನ್ನ ರಿಯಾಲಿಟಿ ಚೆಕ್ ಮಾಡ್ತು ರಿಪಬ್ಲಿಕ್ ಕನ್ನಡ. ನಮ್ಮ ಪ್ರತಿನಿಧಿಗಳು ಹೋಗಿ ನೀವೆಲ್ಲೆಲ್ಲ ಸ್ಥಳಾಂತರ ಮಾಡಿಸಿದ್ರಿ, ಅಲ್ಲೋಗಿ ನೋಡಿದಾಗ 2 ದಿನಕ್ಕೆ ಮತ್ತದೇ ಜಾಗಕ್ಕೆ ಬಂದಿದ್ದಾರೆ. ತಪ್ಪು ಬೀದಿ ಬದಿ ವ್ಯಾಪಾರಿಗಳದಲ್ಲ ಸರ್. ನೀವು ಅವ್ರಿಗೆ ಮತ್ತೆ ಕೇಳ್ತಾ ಇದ್ದೀನಿ, ಪರ್ಯಾಯ ಜಾಗವನ್ನ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಜಾಗವನ್ನ ತೋರಿಸಿ ಅವ್ರು ಇದ್ದ ಜಾಗದಿಂದ ಸ್ಥಳಾಂತರ ಮಾಡ್ತಿಲ್ಲ ಅನ್ನೋದಕ್ಕೆ ಇದು ದೊಡ್ಡ ಉದಾಹರಣೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಈಗೇನು ಆಪರೇಷನ್ ಫುಟ್ಪಾತ್ ಮಾಡ್ತಾ ಇದೆ ಸರ್ಕಾರ, ಇಟ್ ಇಸ್ ಅನ್ಸೈಂಟಿಫಿಕ್. ಬೀದಿ ಬದಿ ವ್ಯಾಪಾರಗಳಿಗೂ ಪ್ರಯೋಜನ ಆಗ್ತಿಲ್ಲ, ಪಾದಚಾರಿಗಳಿಗೂ ಅನುಕೂಲ ಆಗೋದಿಲ್ಲ ಅಂತದ್ದೊಂದು ಆಪರೇಷನ್ ಇದು. ಇಲ್ಲ, 100% ತಾವೇನು ಹೇಳಿದಿರಿ. ಈ ಒಂದು ಎಲ್ಲ ಸಜೆಷನ್ಸ್ ನಾವು ಆಲ್ರೆಡಿ ತೆಗೆದುಕೊಂಡಿದ್ದೇವೆ. ಒಂದು ವಿಚಾರವನ್ನು ನಾವು ಹೇಳಬೇಕು, ಒಂದು ಅರ್ಥ ಮಾಡ್ಕೊಳ್ಬೇಕು. ಜನರ ಜವಾಬ್ದಾರಿ ಎಷ್ಟಿದೆಯೋ ಅಷ್ಟೇ ರೀತಿ ಸ್ಟ್ರೀಟ್ ವೆಂಡರು ಕೂಡ ಜನರೇನೆ. ಅವರ ಮನೆ, ಅವರ ಮಕ್ಕಳುಗಳು, ಅವರ ಪೇರೆಂಟ್ಸು ಕೂಡ ಇದೇ ರೀತಿ ಏನೋ ಸ್ಟ್ರೀಟಲ್ಲಿ ಓಡಾಡ್ತಕ್ಕಂಥದ್ದು ವ್ಯವಸ್ಥೆ ಇದೆ. ಇವತ್ತು ಏನು ತಾವು ಪ್ರಶ್ನೆ ಮಾಡ್ತಾ ಇದ್ದೀರಿ, ಬಂದು ಕೂತ್ಕೊಂಡಿದ್ದಾರೆ ಬೆಂಗಳೂರಿನಲ್ಲಿ. ರಂಗಸ್ವಾಮಿ ಅವರು ಹೇಳ್ತಾರೋ ಸತ್ಯ ಅದು. ಬೆಂಗಳೂರಿನಲ್ಲಿ ಇವತ್ತು 1.4 ಕೋಟಿ ಲಕ್ಷ ಅಂದರೆ 1.5 ಕೋಟಿ ಜನಸಂಖ್ಯೆ ಆಗಿದೆ ಅಂತಂದರೆ ಮೆಜಾರಿಟಿ ಮೈಗ್ರೆಂಟ್ಸ್ ಆಗಿರ್ತಕ್ಕಂಥದ್ದು. ಯಾಕೆ ಅಂತಂದರೆ ಇಲ್ಲಿ ಯಾವುದೋ ಒಂದು ಕೆಲಸ ಮಾಡಿ ಜೀವನ ಮಾಡ್ಬೋದು ಅಂತೇಳಿ. ಬಹುತೇಕ ಸ್ಟ್ರೀಟ್ ವೆಂಡರ್ಸ್ ಏನು 2 ಲಕ್ಷ ಇದ್ದಾರೆ, ಅದರಲ್ಲಿ 80% ಐ ವುಡ್ ಸೇ, ಯಾಕೆ ನನ್ನ ಸ್ಟ್ಯಾಟಿಸ್ಟಿಕ್ಸ್ ಇಲ್ಲ, 80% ನನ್ನ ಅನಿಸಿಕೆ ಪ್ರಕಾರ ಎಲ್ಲ ಮೈಗ್ರೆಂಟ್ಸ್ ಅವ್ರು ಬಂದಿರತಕ್ಕಂಥವ್ರು ಜೀವನ ಹೇಗೋ ಮಾಡ್ಬೇಕಿಲ್ಲಿ. ಅಟ್ಲೀಸ್ಟ್ ಒಂದು ಇನ್ನು ಯಾರತ್ತನೋ ಹೋಗಿ ಒಂದು ಸಾಲ ಮಾಡ್ತಾರೆ, 2,000, 3,000, 5,000 ಸಾಲ ಮಾಡ್ತಾರೆ, ಬರ್ತಾರೆ, ತಗೊಂಡು ಬರ್ತಾರೆ, ಯಾವುದೋ ತರಕಾರಿನೋ ಹಣ್ಣು ಮಾರ್ಕೊಂಡು ಜೀವನವನ್ನು ಮಾಡ್ತಾ ಇದ್ದಾರೆ. ಸೊ ಅವರ ಅವರು ಮೈಗ್ರೆಂಟ್ಸ್ ಭಾರತೀಯರು, ಅವರು ಕೂಡ ದೇ ಆರ್ ಆಲ್ಸೋ ಇಂಡಿಯನ್ಸ್. ಅವ್ರಿಗೂ ಕೂಡ ನಾವು ಇಲ್ಲಿ ಏನು ಉದ್ಯೋಗವನ್ನು ಮತ್ತು ರಕ್ಷಣೆಯನ್ನು ಕೊಡೋ ಜವಾಬ್ದಾರಿ ಇರೋದ್ರಿಂದ ನಾವು ಒಂದು ಇನಿಷಿಯಲ್ ಆಗಿ, ಯಾಕೆ ಅಂತಂದರೆ ಟ್ರಾಫಿಕ್ಕು ಮತ್ತು ಈ ಪೆಡೆಸ್ಟ್ರಿಯನ್ ಒಂದು ಮೇನ್ ರೋಡಲ್ಲಿ ಮಾತ್ರ ರಿಕ್ವೆಸ್ಟ್ ಮಾಡಿದ್ದೇವೆ, ದಯವಿಟ್ಟು ನೀವು ಆರ್ಟೀರಿಯಲ್ ರೋಡ್ ಬಿಟ್ಟು ಬೇರೆ ಯಾವುದ್ರ ರೋಡಲ್ಲೂ ನೀವು ಕೇಳಿ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತೇಳಿ. ಈಗ ಪಾಪ ಮೇನ್ ರೋಡ್ ಮಾತ್ರ ಖಾಲಿ ಮಾಡಿ ಆರ್ಟೀರಿಯರ್ ರೋಡ್ಸ್ಗೆ ಹೋಗ್ಬಿಡಿ, ಹಂಗೆ ಆಗೋದಿಲ್ಲ. ಅದು ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಅಂತಕ್ಕಂಥದ್ದು ಅಂದರೆ ನೀವು ನಿಗದಿ ಮಾಡಬೇಕು. ಅದಕ್ಕೆ ನೀವು ಒಂದು ವ್ಯವಸ್ಥೆ ಕ್ರಿಯೇಟ್ ಮಾಡಬೇಕು. ಮಾರ್ಗೋಸ ರೋಡು ಮತ್ತು ಸಂಪಿಗೆ ರೋಡ್ ಮಧ್ಯದಲ್ಲಿ ತತ್ಸುಮಾರು ನಿಮಗೆ ಏನಿಲ್ಲ ಅಂತಂದರೆ 8-10 ರೋಡ್ ಬರ್ತದೆ, ಕರೆಕ್ಟ್ ಅಲ್ವಾ? ಆದರೆ ಆ ರೋಡ್ಗಳಲ್ಲಿ ನೀವು ತೊಗೊಂಡೋಗ್ಬಿಟ್ಟು ಹಂಗೆ ನಿಲ್ಸೋಕ್ಕಾಗಲ್ಲ. ಅಲ್ಲಿ ನಿಮ್ಗೆ ಏನಂದರೆ ಒಂದು ದೇವಸ್ಥಾನಗಳು, ಒಂದು 6-8 ದೇವಸ್ಥಾನಗಳು ಇವೆ ಅಲ್ಲಿ. ಆದರೂ ಸುತ್ತ ನೀವು ಐಡೆಂಟಿಫೈ ಮಾಡಿ ಆ ದೇವಸ್ಥಾನಕ್ಕೆ ಬರೋ ಸುತ್ತ ಏನಾದರೂ ನೀವೇನೇನೋ ಸ್ಟ್ರೀಟ್ ವೆಂಡರ್ಸ್ಗೆ ನೀವು ವ್ಯವಸ್ಥೆ ಮಾಡಿಕೊಟ್ರೆ ಅಲ್ಲಿ ಅವ್ರಿಗೆ ಅಟ್ಲೀಸ್ಟ್ ಪರ್ಯಾಯ ವ್ಯವಸ್ಥೆ ಆಗ್ತದೆ. ನೀವು ಎಲ್ಲೋ ಕುತ್ಕೊಂಡು ವಿಧಾನಸೌಧದಲ್ಲಿ ಕುತ್ಕೊಂಡು ರೀಲ್ಸ್ಗೋಸ್ಕರವಾಗಿ ನೀವು ಭಾಷಣ ಕೊಡೋದು ಬೇಡ. ಮೊದಲು ಇದ್ರ ಮುಂಚೆನೂ
1.5 ವರ್ಷ ಆಯಿತು ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕಂತೇಳಿ ಇದೇ ಥರ ಒಕ್ಲೆಬ್ಬಿಸಿದ್ರು. ಅವಾಗ ಏನು ಮಾಡಿಬಿಟ್ರು, ನಾವೆಲ್ಲ ಮಾದೇವಪುರದಿಂದ ಕೇರ್ಪುರ ಮಾದೇವಪುರ ಎಲ್ಲ ಸೇರಿ ಜನರಿಗೆ ಎಲ್ಲರೂ ಬಂದು 2,500-3,000 ಜನ ಬಂದ್ಬಿಟ್ಟು ಇವಾಗ CM ಇರುವಂಥ DK ಶಿವಕುಮಾರ್ ಸಾಹೇಬರಿಗೆ ಮನವಿ ಮಾಡಿದಾಗ ಅವರು ಕುರಿತು ಅದ್ರ ಬಗ್ಗೆ ಮಾತಾಡ್ಬಿಟ್ಟು, ನೋಡಪ್ಪ ನಿಮಗೇನು ತೊಂದರೆ ಮಾಡಲ್ಲ, ನಾನು ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳಿದ್ರು. ಸರ್ ನಾವು ನಿಮ್ಮ ಕೈಗೆ ಸಾಥ್ ಕೊಡ್ತೀವಿ, ಮಾಡಿ ನಮಗೂ ಒಳ್ಳೆಯದೇ ಅಂಥೇಳಿ ಅವ್ರು ಮನವಿ ಮಾಡಿದಾಗ ಅವ್ರು ಹೇಳಿದ್ರು ಪಾದಾಚಾರಿಗಳಿಗೆ ದಾರಿ ಬಿಟ್ಟು ನೀವು ಹಾಕ್ಕೊಳ್ಳಿ ಅಂತೇಳಿ ಅವಾಗ ಆದೇಶ ಮಾಡಿಬಿಟ್ಟು ಆಮೇಲೆ ಹೇಳಿದ್ರು ನಿಮ್ಮ ಝೋನ್ಗೆ ಮೀಟಿಂಗ್ ಮಾಡಿಬಿಟ್ಟು ನಿಮ್ಗೆ ಏನು ಸವಲತ್ತು ಬೇಕೋ ವೆಂಡಿಂಗ್ ಝೋನ್ ಮಾಡಬೇಕು ಮಾಡಿಕೊಡ್ತೀವಿ, ಆಮೇಲೆ ನೀವು ಸ್ಥಳಾಂತರ ಮಾಡ್ತೀವಿ ಅಂತೇಳಿ ನಮಗೆ ಮಾತು ಕೊಟ್ಟಿದ್ರು ಅವರು. ಇವಾಗ ಏಕಾಏಕಿ ಬಂದ್ಬಿಟ್ಟು ಒಂದು ಮೀಟಿಂಗ್ ಮಾಡಲ್ಲ, ಅಧಿಕಾರಿಗಳು ಎಲ್ಲೋ AC ರೂಮಲ್ಲಿ ಮಾತಾಡ್ಕೊತಾರೆ, ಎಲ್ಲೆಲ್ಲೋ ರಾಜಕಾರಣಿಗಳು ಮಾತಾಡ್ಕೊತಾರೆ. ಅಲ್ಲಿ ಏನು ಇಂಪ್ರೂವ್ಮೆಂಟ್ ಮಾಡಬೇಕಾದ್ರೆ ಬೀದಿ ವ್ಯಾಪಾರಸ್ಥರನ್ನ ಅಲ್ಲಿ ಸ್ಥಳೀಯರು ಯಾರಿರ್ತಾರೆ ಅವ್ರನ್ನ ಕೂಡಿಸಿ ಮೀಟಿಂಗ್ ಮಾಡಬೇಕು. ಮೇಡಮ್, ರಘು ದೊಡ್ಡ ಅವ್ರು ಹೇಳ್ತಾರಲ್ಲ ಜೀವನನು ಮುಖ್ಯ ಅಂತ, ಬಡವರು ಹೊಟ್ಟೆ ಮೇಲೆ ಜೀವನೂ ತೆಗೆದುಬಿಟ್ರು, ಜೀವನನೂ ತೆಗೆದ್ರು. ನಾವು ಬಂದು ಫುಟ್ಪಾತ್ಗೆ ನಿಂತಿದ್ದೀವಿ, RR ನಗರದಿಂದ ನಾವು ಬಂದಿರೋದು, RR ನಗರದಿಂದ ಬಂದಿದ್ದೀವಿ ಅಂದ್ಬಿಟ್ಟು 1.5 ತಿಂಗಳಿಂದ ಅಂಗಡಿ ಹಾಕಿಲ್ಲ. ಏಕಾಏಕಿ ಪಬ್ಲಿಕ್ ಬಂದು ಹೊಡೆಸ್ತಾರೆ, BBMP-ಯಿಂದ ಟ್ಯಾಕ್ಟ್ರಿ ತಂದು ನಮ್ಗೆ ತುಂಬಿಸ್ತಾರೆ. ನಾವೆಲ್ಲ ಹೋಗ್ಬೇಕು ಮೇಡಮ್, ನಾವೆಲ್ಲ ಹೋಗ್ಬೇಕು. ಐಡೆಂಟಿ ಕಾರ್ಡ್ ಏನಕ್ಕೆ ಮೇಡಮ್ ಕೊಡ್ಬೇಕು? ನೋಟಿಸ್ ಕೊಟ್ಟಿದ್ದಾರೆ ಮೇಡಮ್, ಕೊಟ್ಟಿಲ್ಲ. ಟ್ರಾಫಿಕ್ ಅವ್ರು ಬಂದು ಹೊಡೆಯಕ್ ಬರ್ತಾರೆ, ಇಲ್ಲ ಈ BBMP ಅವ್ರು ಬಂದು ಟ್ಯಾಕ್ಟ್ರಿ ಎತ್ಕೊಂಬರ್ರಿ ತುಂಬಾನಂತೆ. ಬೆಳಗ್ಗೆನು ಮೇಡಮ್ 15,000 ಬಂಡವಾಳ ಹಾಕ್ಬಿಟ್ಟು ಹೂವತ್ತಂದು ಸುರಿದ್ಬಿಟ್ಟು ಬಂದಿದ್ದೀನಿ, ವಿಡಿಯೋ ಮಾಡಿದ್ದೀನಿ, ನೋಡ್ತೀವಿ ವಿಡಿಯೋ. ಏನ್ ಮಾಡ್ಬೇಕು ಹೇಳಿ? ನಾನು 2 ಮಕ್ಳು ಓದ್ಬೇಕು, ನನ್ನ ಗಂಡ ಕುಡ್ಕ, ನಾವೆಲ್ಲ ಹೋಗ್ಬೇಕು ಹೇಳಿ? ಸಮಾಧಾನ ಮಾಡ್ಕೊಳ್ಳಿ ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ. ಕಾನೂನು ಇಲ್ವಾ ಮೇಡಮ್? ಇವ್ರೆಲ್ಲ ಗೆದ್ಬಿಟ್ಟು ಆರಾಮಾಗಿದ್ರೆ ನಾವು ಬಡವ್ರು ಏನ್ ಮಾಡ್ಬೇಕು ಹೇಳಿ? ನಾವು ಬಡವ್ರು ಬದುಕೋದು ಬೇಡ, ಇವ್ರಿಗೋಸ್ಕರ ಇವ್ರು ಇರ್ತಾರೆ, ಬರುವದಿರ್ತಾರೆ, ನಾವು ಓಟ್ ಹಾಕೋದಿಲ್ಲ, ನಾವ್ ಯಾಕೆ ಓಟ್ ಹಾಕ್ಬೇಕು ಇವ್ರು? ಆಯ್ತು, ರಘುದೊಡ್ಡೇರಿ ಅವರೇ, ನೋಟಿಸ್ ಕೊಟ್ಟಿದ್ದೀವಿ ಅನ್ನೋದು ಸರ್ಕಾರದ ವಾದ. ನೋಟಿಸು ಬಂದಿಲ್ಲ, ಹಾಕಿರೋ ಬಂಡವಾಳನ ಬೀದಿಲ್ ಹಾಕೋ ಪರಿಸ್ಥಿತಿ ಬಂದಿದೆ. ಗೆಲ್ಲಿಸಿದ್ರೆ ತಳ್ಳಿದ್ರು ರಘುದೊಡ್ಡೇರಿ ಅವರು ಉತ್ತರ ಕೊಡ್ಲಿ. ರಘುದೊಡ್ಡೇರಿ ಏನಾಯ್ತು ಮೇಡಮ್? ಅಲ್ಲಿ ಏನಾಯ್ತು ಹೇಳಿ? ಮೇಡಮ್ ಬಂದ್ರು, ಅಂಗಡಿ ತೆಗಿಬೇಕು, ಎಲ್ಲಾರ್ದು ಬುಲ್ಡೇಜರ್ ತಗೊಂಡ್ಬಂದು ಗಾಡಿಗಳೆಲ್ಲಾನು ಎತ್ಸಿದ್ರು. ಸರ್ ನಾವು 18 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದೀವಿ, ನಾವು 2 ಮಕ್ಕಳು ಸಾಕ್ಬೇಕು ಸರ್, ತೆಗಿಯಲ್ಲ ಅಂದ್ವಿ. ಯಾಕಮ್ಮ ತೆಗಿಯಲ್ಲ? ನಮ್ಗೆ ಲೆಟರ್ ಬಂದಿದೆ ಹಾಗೆ ಹೀಗೆ ಅಂತಂದ್ರು. ಆಮೇಲೆ ಡಬಲ್ ಸ್ಟಾರ್ ಬಂದ್ರು, BBMP ಎಲ್ಲ ಬಂದ್ಮೇಲೆ ಇಲ್ಲ ಸರ್ ನಾವು ನಮ್ಮ ಪ್ರಾಣ ಹೋದ್ರು ನಾವು ತೆಗಿಯಲ್ಲ, ನಾವು ಇದು ನೋಡೇ ಜೀವನ ಮಾಡ್ತಾ ಇರೋದು ಅಂತ ಕೇಳಿದ್ಮೇಲೆ ಡಬಲ್ ಸ್ಟಾರ್ ಇವ್ರನ್ನೆಲ್ಲ ಕರ್ಸಿದ್ರು. ಆಮೇಲೆ ಪತ್ರ ನೋಡ್ಬಿಟ್ಟು ನೋಡಿ ನಮ್ಗೆ ಕಾರ್ಡ್ ಕೊಟ್ಟಿದ್ದಾರೆ, ಈ ಕಾರ್ಡ್ನ ಅಂತ ಕೇಳಿದ್ಮೇಲೆ ಏನೇನು ಅವ್ರವರೇ ಚರ್ಚೆ ಮಾಡ್ಕೊಂಡು ಆಮೇಲೆ ವಾಪಸ್ ಆಯ್ತು. ನೀವು ಬೀದಿ ಬದಿ ವ್ಯಾಪಾರಿಗಳು, ನೋಟಿಸ್ ಬಂದಿದ್ಯಾ? ಇಲ್ಲ ಮೇಡಮ್, ನೋಟಿಸ್ ಬಂದಿಲ್ಲ. ಯಾವ ಏರಿಯಾ? ನೀವು ಯಾವ ಏರಿಯಾ? ಮೇಡಮ್ ನಮ್ದು ವೈಟ್ ಫೀಲ್ಡ್ ಏರಿಯಾ, ನಮ್ಗೆ ಯಾವ ನೋಟಿಸು ಕೊಟ್ಟಿಲ್ಲ. ಎಷ್ಟು ಜನದ ಹತ್ರ ನಾವು ಕರ್ನಾಟಕ ಬರ್ತಾ ಇದೀವಿ. ದಯವಿಟ್ಟು ಯಾವ ಸರ್ಕಾರದವರು ಹೊಡಿತಾರೆ ಮೇಡಮ್, ಪ್ಲೀಸ್ ನಮ್ಗೆ ಹೆಲ್ಪ್ ಮಾಡಿ. ರಘುದೊಡ್ಡೇರಿ ಅವರು, ನೀವು ಕೇಳ್ತಾ ಇರುವ ಕಾರ್ಡ್ ಅವ್ರ ಹತ್ರ ಇದೆ, ಒಂದು ನೋಟಿಸ್ ಕೂಡ ಅವ್ರಿಗೆ ಸಿಕ್ಕಿಲ್ಲ. ಒಕ್ಕಲೆಬ್ಬಿಸಿರೋದು ಇದು, ಬೇರೆ ಇನ್ನೇನು ಅಲ್ಲ. ನಮಗೆ ಯಾರು ನ್ಯಾಯ ಕೊಡ್ತಾರೆ ಅಂತ ಕಣ್ಣೀರ್ ಹಾಕ್ತಿದ್ದಾರೆ. ನೋಡಿ, ನಮ್ಮ ಸರ್ಕಾರ ಯಾರಿಗೂ ಅನ್ಯಾಯ ಮಾಡುವಂತ ಕೆಲಸ ಮಾಡೋದಿಲ್ಲ. ಯಾರಿಗೆ ಸಮಸ್ಯೆ ಆದ್ರೂ ಅದನ್ನ ಅಮಿಕಬಲ್ ಸೊಲ್ಯೂಷನ್ ಮಾಡುವಂತ ಕೆಲಸ ನಾವು ಮಾಡೇ ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಮಾನ್ಯ ಮಂತ್ರಿಗಳು ಹೇಳಿದ್ದಾರೆ, ಆಲ್ರೆಡಿ ಆ ಕೆಲಸವನ್ನ ಮಾಡೇ ಮಾಡ್ತೇವೆ. ಸ್ವಲ್ಪ ಸಮಯ ಬೇಕು ಅಂತ ಹೇಳಿ ಮನವಿ ಮಾಡ್ತೇವೆ. ಒಂದೇ ನಿಮಿಷ. ಓಕೆ, ಇದ್ರ ಜೊತೆಗೆ ನಮ್ಮ ಸರ್ಕಾರ ತೆಗೆದುಕೊಂಡಿರ್ತಕ್ಕ ಕ್ರಮ ಏನು ಅಂತಂದ್ರೆ, ಈಗ ಏನಾಗ್ತದೆ, ಸ್ಟ್ರೀಟ್ ವೆಂಡರ್ಗಳಿಗೆ ಸಮಸ್ಯೆ ಏನಾಗ್ತದೆ, ಜನಗಳೆಲ್ಲ ಬಂದು ಬೈ ಮಾಡಬೇಕು ಅಂತೇಳಿ. ಅದಕ್ಕೆ ನಾವು ಆಲ್ಟರ್ನೇಟಿವ್ ಆಗಿ ಏನು ಮಾಡಿದ್ದೇವೆ, ಸರ್ಕಾರದಿಂದನೇ ಏನು ಟ್ರೈಸೈಕಲ್ಗಳು ಮತ್ತು ಮಿನಿ ವ್ಯಾನ್ಗಳನ್ನು ಕೊಟ್ಟು ಜನರು ಅದರಲ್ಲಿ ಮಟೀರಿಯಲ್ಗಳನ್ನು ಹಾಕೊಂಡು ರಸ್ತೆನಲ್ಲಿ ಮಾರುವಂತ ವ್ಯವಸ್ಥೆಯನ್ನು ಕೂಡ ನಾವು ಆಲ್ರೆಡಿ ಮಾಡಿದ್ದೇವೆ. ನಮ್ಮ ಸ್ಟುಡಿಯೋದಲ್ಲಿ ಕಮ್ಮಿ ಜನ ಇರಬಹುದು, ಬಟ್ ಇಷ್ಟು ಜನರಲ್ಲಿ ಎಷ್ಟು ಜನಕ್ಕೆ ಸರ್ಕಾರದಿಂದ ಕೊಟ್ಟಿರೋ ಟ್ರೈಸೈಕಲ್, ಸರ್ಕಾರದಿಂದ ಮಾಡಿರೋ ಯೋಜನೆ ಪ್ರಯೋಜನ ಆಗಿದೆ? ಉತ್ತರ ಸ್ಪಷ್ಟ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಅವರವ್ರ ಸಮುದಾಯ ಅಥವಾ ಅವರವ್ರ ಇದಕ್ಕೆ ಒಂದು ವೆಹಿಕಲ್ಸ್ನ ಕೊಡ್ತಾರೆ ಈ ಬೀದಿ ವ್ಯಾಪಾರಿಗಳಿಗೋಸ್ಕರನೇ. ತುಂಬ ಚೆನ್ನಾಗಿದೆ ಸ್ಕೀಮ್ ಪೇಪರ್ ಮೇಲೆ ಚೆನ್ನಾಗಿದೆ. ಲೆಕ್ಕ ಕೊಡ್ಲಿ ಸರ್ಕಾರ ಎಷ್ಟು ಜನಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳಿ. ಯಾವುದೇ ಜಾತಿ, ಯಾವುದೇ ಸಮುದಾಯ ಆಗಲಿ, ಇರ್ರೆಸ್ಪೆಕ್ಟಿವ್ ಆಫ್ ದಟ್ ಎಷ್ಟು ಜನಕ್ಕೆ ಕೊಟ್ಟಿದ್ದೀರಾ ಅಂತೇಳಿ. ತತ್ಸುಮಾರು 5,000 ಜನ ಹಾಕಿದ್ರೆ 25 ಜನಕ್ಕೆ ಕೊಡ್ತಾ ಇಲ್ಲ, 25 ಜನಕ್ಕೆ ಕೊಡ್ತಾ ಇಲ್ಲ. ಇದು ಸರ್ಕಾರ ನಡೆ. ಅಧಿಕಾರಿಗಳು ಎಷ್ಟು ಎಡವಟ್ಟು ಕೆಲಸ ಮಾಡಿದ್ದಾರೆ. ಅವರು ಸರ್ವೆ ಮಾಡುವಾಗ ಏನು ಮಾಡಿದ್ದಾರೆ, ಈ ವೆಂಡಿಂಗ್ ಅಂತ ಮಾಡಬೇಕು. ಪಾಪ ಅವ್ರು ಆಸೆಗೆ ಗಾಡಿ ತೊಗೋತಾರೆ, ಏನೋ ಗಾಡಿ, ಅದು ಅರ್ಜಿ ಓದಕ್ಕೆ ಬರೋಕ್ಕೆ ಗೊತ್ತಿರಲ್ಲ. ಕೆಲವು ಜನ ಏನು ಮಾಡಿದರೆ ತೆಳ್ಳ ಗಾಡಿ ಅಂತ ಮಾಡಿದ್ದಾರೆ. ಇವತ್ತು ತೆಳ್ಳಕ್ಕಾಗೋದಿಲ್ಲ. ಯಾಕೆ? ನಮ್ಮ ವಯಸ್ಸಾದಂಥ 60 ವರ್ಷ, ನಾನೇ ಅದು
DK ಶಿವಕುಮಾರ್ ಅವ್ರಿಗೆ ಹೇಳಿ ಎಕ್ಸ್ಪ್ಲೈನ್ ಮಾಡಿ ಗಾಡಿಗಳನ್ನು ಕೊಡಬೇಕು ಅಂತ ಹೇಳತಕ್ಕಂಥದ್ದನ್ನು ಬಜೆಟಲ್ಲಿ 50 ಕೋಟಿ ಇಡಿಸಿದ ಮಿಸತ್ಯ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ತೆಳ್ಳ ಗಾಡಿ ಇವತ್ತು ವಯಸ್ಸಾದ 60 ವರ್ಷ ತೆಳ್ಳಕ್ಕಾಗೋದಿಲ್ಲ. ಇದರಲ್ಲಿ 3-4 ಥರ ಬಿಟ್ಟಿದ್ದಾರೆ ವೆಹಿಕಲ್. ಸ್ಥಿರ ವ್ಯಾಪಾರ ಬೇರೆ, ಸಂಚಾರಿ ವ್ಯಾಪಾರ ಬೇರೆ, ಸ್ಟ್ಯಾಂಡಿಂಗ್ ವ್ಯಾಪಾರ ಬೇರೆ. ಇದು ಕೊಡ್ತಾ ಇರ್ತಕ್ಕಂಥದ್ದು ಸಂಚಾರಿ ವ್ಯಾಪಾರಕ್ಕೆ. ಅದಕ್ಕೆ ಸಂಚಾರಿ ವ್ಯಾಪಾರದಲ್ಲಿ ಅವ್ರಿಗೊಂದು ಗಾಡಿ ಕೊಟ್ಟ ಮೇಲೆ, ಗಾಡಿ ಇನ್ನೂ ಕೊಟ್ಟಿಲ್ಲ ಯಾರಿಗೂ. DK ಶಿವಕುಮಾರ್ ಅವರು ಗಾಡಿಯನ್ನು ತಂದು ಎಕ್ಸ್ಪ್ರೇ ಮಾಡಿ ನಿಲ್ಲಿಸಿದ್ದಾರೆ, ಉದ್ಘಾಟನೆ ಮಾಡಿ ಇನ್ನೂ ಕೊಟ್ಟಿಲ್ಲ. ಅರ್ಜಿಗಳು 1 ಸೆಕೆಂಡ್ ಹೇಳೋದು ಕೇಳಿಸ್ಕೊಳ್ಳಿ ಸರ್. 3,000 ನೋಡಿ ಅರ್ಜಿ ಯಾಕೆ ಹಾಕಿಲ್ಲ ಅಂದರೆ, ಕೆಲವು ಜನ ಅಲ್ಲಿ ಎಡವಟ್ಟು ಕೆಲಸ ಮಾಡಿಕೊಂಡ್ರು ವ್ಯಾಪಾರಿಗಳು. ಅರ್ಜಿ ಗಾಡಿಗಳನ್ನ 3,700 ಗಾಡಿಲಿ 1 ಸೆಕೆಂಡ್ 42 ಕೋಟಿಗೆ 3,700 ಗಾಡಿಲಿ ಕೇವಲ ಕೊಡ್ತಾ ಇರ್ತಕ್ಕಂಥದ್ದು ಈ ವೆಂಡಿಂಗ್. ತೆಳ್ಳಕ್ಕಾಗೋದಿಲ್ಲ. ಇದನ್ನು ಯಾರು ಆ 2 ವೀಲರ್ ಇದೆಯಲ್ಲ, ಅದು 2 ವೀಲರ್ದೇ ಬೇರೆ, 3 ವೀಲರ್ದೇ ಬೇರೆ. ಅದು ಏನಕ್ಕೆ ಅಂದರೆ, ಅರ್ಜಿಗಳು ಸರಿಯಾದ ರೀತಿಯಾಗಿ BBMP GB ಅಧಿಕಾರಿಗಳು ಕರೆಕ್ಟಾಗಿ ಮಾಡಿಲ್ಲ. ಅಲ್ಲಿ ಎಡವಟ್ಟು ಕೆಲಸ ಏನಾಗಿದೆ, ಸರ್ಕಾರ ದುಡ್ಡು ರೆಡಿ ಮಾಡಿದೆ, ಅಧಿಕಾರಿ ಎಡವಟ್ಟು ಕೆಲಸ ಒಟ್ಟಿಗೆ 7,000 ಅರ್ಜಿಲಿ 3,000 ರಿಜೆಕ್ಟ್ ಆಗಿದೆ. ರಿಜಿಸ್ಟರ್ಡ್ ಎಷ್ಟು? 27,000. 2,20,000 ವೆಂಡರ್ಸ್ ಇದ್ದಾರೆ. ನೀವು ಬರೀ 3,000 ಕೊಡ್ತೀರಾ? ನೀವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲೂ ಹೇಳಿಲ್ಲ, ಎಲ್ಲೂ ಡೈರೆಕ್ಷನ್ ಕೊಟ್ಟಿಲ್ಲ. ನೀವು ಬೀದಿ ಬದಿ ವ್ಯಾಪಾರಿಗಳಿಗೆ ಒಕ್ಲೆಪ್ಸಿ ಓಡಿಸಿ ಅಂತ ಎಲ್ಲೂ ಹೇಳಿಲ್ಲ. ಇದನ್ನ ಕೃಷ್ಣ ಬೈರೇಗೌಡರಿಗೆ ಹೇಳಿ, ನೀವು ಡೈರೆಕ್ಟ್ ಪ್ರಶ್ನೆ ಕೇಳ್ತಾರದು. ನಾನು ಇವರು ತರಾತುರಿಯಾಗಿ ಯಾಕೆ ಎತ್ತಿದ್ರು? ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದೇ ಸರಿ ಯಾಕೆ ಒಕ್ಲೆಪ್ಸಿದ್ರು? ಯಾಕೆ ಎತ್ತಿದ್ರು ಅವರು? ಇನ್ನೊಂದು, ಈಗೇನು ಹೇಳ್ತಾ ಇದ್ರಲ್ಲ, 300 ಜನ ಏನು ವರ್ಷಕ್ಕೆ ಸಾಯ್ತಾ ಇದ್ರು ಅಂತ ಹೇಳ್ಬಿಟ್ಟು, ಸ್ವಾಮಿ ಬೆಂಗಳೂರಲ್ಲಿ ರೋಡ್ಗಳು ಹೋಗ್ಬಿಟ್ಟು ನೋಡ್ರಿ, ಗುಂಡಿಗಳು ನೋಡ್ರಿ, 1,000 ಜನ ಸಾಯ್ತಾ ಇದ್ದಾರಲ್ರಿ. ಯಾರ್ರಿ ಹೇಳಿದ್ದು ನಿಮಗೆ? ಮಾನ್ಯ ಸಚಿವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ನಮಗೆ ಜವಾಬ್ದಾರಿ ಸುಪ್ರೀಂ. ಇನ್ ಕೇಸ್ ನಾವೇನಾದ್ರೂ ಇದು ಫುಟ್ಪಾತ್ ಅನ್ನ ನಾವು ಎನ್ಕ್ರೋಚ್ ಅನ್ನ ನಾವು ಕ್ಲಿಯರ್ ಮಾಡಲಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ಇಂದ ಕೋರ್ಟ್ ಆಫ್ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತದೆ. ಹಾಗಾಗಿ ನಾವು ಅವ್ರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದೇವೆ. ಅದನ್ನ ಉತ್ತರ ಆಮೇಲೆ ಹೇಳ್ತೀನಿ. ನಾನು ನೋಟಿಸ್ ಅನ್ನು ಕೊಟ್ಟಿದ್ದೇವೆ. ಅದೇ ಕಾರಣದಿಂದ ನಾವು ಆರ್ಟೀರಿಯರ್ ರೋಡ್ ಏನಿದೆ, ಮೇನ್ ರೋಡ್ಗಳೇನಿದೆ, ಮುಖ್ಯ ರಸ್ತೆಗಳಲ್ಲಿ ಜನತೆಗೆ ತೊಂದರೆ ಆಗ್ತಾ ಇದೆ. ಆ ಕಾರಣದಿಂದ ನಾವೇ ಮಾನ್ಯ ಮಂತ್ರಿಗಳು ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಸರಿಸುಮಾರು 15-20% ರಸ್ತೆಗಳು ಮಾತ್ರ ಮುಖ್ಯ ರಸ್ತೆಗಳಿದೆ. ಇನ್ನು 80% ನೀವು ಯಾವ ಜಾಗ ಕೇಳ್ತೀರೋ ಅದಕ್ಕೆ ನಮ್ಮ ವ್ಯವಸ್ಥೆಯನ್ನು ನಾವು ಮಾಡ್ಕೊಡ್ತೀವಿ ಅಂತೇಳಿ ಮಾನ್ಯ ಸಚಿವರು ಹೇಳಿದ್ದಾರೆ. ಅದಕ್ಕೆ ನಾನು ಧ್ವನಿಗೂಡಿಸ್ತಾ ಇದ್ದೇನೆ. ತಮ್ಮ ಸಮಸ್ಯೆಗೆ ನಾವು ಜೊತೆಯಾಗಿ ನಿಮ್ಮ ಜೀವನವನ್ನು ರೂಪಿಸುವಂತ ಕೆಲಸ ಮಾಡ್ತೇವೆ. ಸರ್, ಇವಾಗ ತೆರವು ಮಾಡ್ಸೋಕೆ ಬಂದಂಥ ಸಂದರ್ಭದಲ್ಲಿ ಫುಟ್ಪಾತ್ಗಳು ಇವಾಗ ಒಂದು 40 ಅಡಿ ರಸ್ತೆಯಲ್ಲಿ ಒಂದು 15 ಅಡಿ 10 ಅಡಿ ಫುಟ್ಪಾತ್ ಇರುತ್ತೆ. ಆ ಸ್ಥಳದಲ್ಲಿ ವ್ಯಾಪಾರಸ್ಥರಿಗೆ ಇಷ್ಟು ದೊಡ್ಡದಾಗಿ ಬೇಡ, ಚಿಕ್ಕದಾಗಿ ಹಾಕೊಳ್ಳಿ. ನಿಮ್ಮ ಐಟಮ್ ಇವಾಗ ತಂದಿರ್ತಾರೆ, ಬಂಡವಾಳಕ್ಕೆ ತಂದಿರೋಂಥದ್ದು ಹಾಳಾಗೋದು ಬೇಡ, ಚಿಕ್ಕದಾಗಿ ಹಾಕೊಂಡು ವ್ಯಾಪಾರ ಮಾಡ್ಕೊಳ್ಳಿ. ಇನ್ನು ಮುಂದೆ ಬರಬೇಡಿ. ಮುಂದೆ ಬಂದರೆ ನಿಮ್ಗೆ ಏನು ಕಾನೂನು ಕ್ರಮ ತಗೋಬೇಕು ಅಂತ ತಗೊಂತೀವಿ ಅಂತ ಹೇಳ್ಬಿಟ್ಟು ಒಂದು ಅವಕಾಶ ಮಾಡ್ಕೋತೀವಲ್ಲ ಸರ್. ನೋಡಿ ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು 14,000 ಕಿಲೋಮೀಟರ್ ರಸ್ತೆಗಳು. ಆದ್ರೆ ನಾವಿವತ್ತು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು, ಮನವಿ ಮಾಡ್ತಾ ಇರ್ತಕ್ಕಂಥದ್ದು ಕೇವಲ 950ರಿಂದ 1,000 ಕಿಲೋಮೀಟರ್ ಮುಖ್ಯ ರಸ್ತೆಗಳನ್ನ ಬಿಟ್ಬಿಟ್ಟು ದಯವಿಟ್ಟು ನೀವು ಬನ್ನಿ, ನಾವು ಜೊತೆ ಸೇರ್ಕೊಳ್ತೇವೆ. ನಿಮ್ಮ ಜೀವನ ಮತ್ತೆ ನಿಮ್ಮ ಜೀವ ಎರಡೂ ಮುಖ್ಯ ನಮ್ಗೆ. ಹಾಗಾಗಿ ನೀವೆಲ್ಲ ನಮ್ಮ ಭಾರತೀಯರೇ, ನೀವೆಲ್ಲ ಕನ್ನಡಿಗರೇ. ಈ ನಮ್ಮ 7 ಕೋಟಿ ಕನ್ನಡಿಗರ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಸರ್ಕಾರದಿದೆ. ನಾವು ನಿಮ್ ಜೊತೆ ಸೇರ್ಕೊಂಡು ಕೆಲಸ ಮಾಡೋಣ. ಪ್ರೀತಿ ಅವರೇ, ಪಾದಚಾರಿಗಳಿಗೂ ಅನುಕೂಲ ಆಗಬೇಕು, ಹಾಗೆ ವ್ಯಾಪಾರಿಗಳಿಗೂ ಅನುಕೂಲ ಆಗಬೇಕು. ಇಂಥ ರೂಲ್ಸ್ ತರೋದು ನಿಜವಾಗ್ಲೂ ಅಷ್ಟು ಕಷ್ಟನಾ? ಒಬ್ಬರನ್ನ ಅಳಿಸಿ ಮತ್ತೊಬ್ಬರನ್ನ ಕಣ್ಣೀರ್ ಹಾಕ್ಸಿ ಹಿಂಗೆ ರೂಲ್ಸ್ ತಂದು ಸರಿ ಮಾಡಬೇಕು ಅನ್ನೋ ಅನಿವಾರ್ಯತೆ ಇದೆಯಾ ಅಂತ? ಖಂಡಿತ ಇಲ್ಲ. ಐ ಮೀನ್, ಸೊ ನಮ್ಮ ಎಲ್ರಿಗೂ ಯು ಹ್ಯಾವ್ ಟು ಹ್ಯಾವ್ ರೆಸ್ಪಾನ್ಸಿಬಿಲಿಟಿ ಫಾರ್ ಬೋತ್ ಪೀಪಲ್. ಸೊ ರೂಲ್ಸ್ ಪ್ರಕಾರ ನಾವು, ಐ ಮೀನ್ ಇವ್ರು ಹೇಳ್ದಾಗೆ ನಾವು ಸ್ಟ್ರೀಟ್ ವೆಂಡಿಂಗ್ ಕಮಿಟಿ ಮಾಡಿಕೊಂಡು ಗ್ರೌಂಡ್ ಅಪ್ ಅಪ್ರೋಚ್ ನೋಡಿಕೊಂಡು ಎಲ್ಲಿ ನಮ್ಮ ವಾರ್ಡ್ನಲ್ಲಿ ಎಲ್ಲಿ ಅವ್ರಿಗೆ ಜಾಗ ಕೊಡ್ಬೋದು ಅಂತ ಖಂಡಿತವಾಗ್ಲೂ ನೋಡಬೇಕು. ಬಟ್ ನಮ್ಮ ಒಂದೊಂದು ವಾರ್ಡ್ಗೂ ಒಂದೊಂದು ಥರ ಸಮಸ್ಯೆಗಳಿರತ್ತೆ. ಸೊ ಅದನ್ನ ಎರಡನ್ನೂ ಒಂದೇ ಥರ ನೋಡೋಕ್ಕಾಗಲ್ಲ. GB officials have to take this up seriously. ನೀವು ಇಲ್ಲಿ ಒಂದು ಪಕ್ಷ ಇನ್ನೊಂದು ಪಕ್ಷ ಅಂತ ಇದ್ರೆ ದಟ್ಸ್ ನಾಟ್ ದ ಪಾಯಿಂಟ್. ದ ಪಾಯಿಂಟ್ ಇಸ್ ಎಲ್ಲರೂ ಇವಾಗ ಕೊನೆಗೆ ಬರೋದು ರೆಸ್ಪಾನ್ಸಿಬಿಲಿಟಿ GBA ಆಫೀಷಿಯಲ್ಸ್ಗೆ. GB ಆಫೀಷಿಯಲ್ಸ್ಗಳು ನೋಡಿ ಆ ಒಂದೊಂದು ವಾರ್ಡ್ ನೋಡಿ. ಇವಾಗ ವಾರ್ಡ್ ಕಮಿಟಿಗಳಿದ್ದಿದ್ರೆ ಈ ಥರ ಸಮಸ್ಯೆಗಳು ಆಗ್ತಾ ಇರಲಿಲ್ಲ. ವಾರ್ಡ್ ಕಮಿಟಿಗಳಿಲ್ಲ, ಕಾರ್ಪೊರೇಟರ್ಗಿಲ್ಲ. ನಾವು ಬರೀ ನ್ಯಾಷನಲ್ ಲೆವೆಲ್ ಪಕ್ಷ ಅಂತ ನೋಡ್ತಾ ಇದ್ದೀವಿ. ನಾವು ಇವಾಗ ಬಂದಿರೋ ಆ್ಯಕ್ಟ್ ಇಸ್ ಅ ಗುಡ್ ಆ್ಯಕ್ಟ್.
ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು, ಹೇಗೆ ಯಾರಿಗೂ ತೊಂದರೆ ಆಗದಂತೆ ನಾವು ಇದು ಮಾಡಬೇಕು ಅಂತ ನಾವು ನೋಡಬೇಕು. ಸರ್ವೋಚ್ಚ ನ್ಯಾಯಾಲಯ ಬಂದ್ಬಿಟ್ಟು ಬೀದಿ ಬದಿ ವ್ಯಾಪಾರ ಮೂಲಭೂತ ಹಕ್ಕು ಅಂತ ಹೇಳಿ ಘೋಷಣೆ ಮಾಡಿದೆ. ಅದನ್ನ ಘೋಷಣೆ ಮಾಡಿದೆ. ಯಾವ ಸರ್ಕಾರ ಬಂದು ನಮ್ಗೆ ಏನು ಹಕ್ಕು ಕೊಟ್ಟಿದ್ದೀರಾ ಸರ್ ನೀವು? ಪ್ರತಿ ಸರಿ ನಾವು ಹೋರಾಟ ಮಾಡೋದೇ ಹಾಕಿದೆ, ಅದರಿಂದ ಏನು ಪ್ರಯೋಜನ ಆಗಿದೆ? ನಮ್ಗೆ ಏನು ಮೂಲಭೂತ ಹಕ್ಕು ಕೊಟ್ಟಿದ್ದೀರಾ ವ್ಯಾಪಾರಿಗಳಿಗೆ ಹೇಳಿ ಸರ್. ಯಾವ ಸರ್ಕಾರಗಳು ಅಂತ ಕೇಳಿದ್ರೆ ಹಂಗಾಗಿ ಅಶೋಕ್ ಗೌಡ್ರು ಉತ್ತರ ಕೊಡ್ಲಿ. ಬದುಕು ಸುಸ್ಥಿರ ಆಗಲಿ ಅಂತ ಹೇಳಿ ಏನು ಪಾಪ ಡೈಲಿ ಸಾಲ ತಗೊಂಡು ಅವ್ರ ಮೀಟರ್ ಬಡ್ಡಿ ಲೆಕ್ಕ ಕೊಡ್ತಾ ಇದ್ರು, ಅದನ್ನು ತಪ್ಪಿಸ್ಲಿಕ್ಕೋಸ್ಕರ ಸ್ವನಿಧಿ ಯೋಜನಾ ಅಂತ ಮಾಡಿ ಅವರಿಗೆ ಕನಿಷ್ಠ ಪಕ್ಷ 10,000 ರೂಪಾಯಿ, ತದನಂತರದಲ್ಲಿ ಇವತ್ತು 15,000 ಇಂದ 25,000 ರೂಪಾಯಿ ಕೊಡ್ತಕ್ಕಂತಹ ಒಂದು ಸಾಲ, ಅದು ಏನು ಕೊಲಾಟ್ರಲ್ ಫ್ರೀ ಲೋನ್ ಕೊಡ್ತಕ್ಕಂಥದ್ದು ಒಂದು. ಎರಡನೇದು, ಈಗ ಡಿಜಿಟಲ್ ಪೇಮೆಂಟ್ ಮೂಲಕ ನಿಮ್ಮದು ಮ್ಯಾಪಿಂಗ್ ಆಗ್ತಾ ಇದೆ ಇನ್ಕಮ್, ಅದರಿಂದಾಗಿ ನಿಮ್ಮ ಮಕ್ಕಳ ಎಜುಕೇಷನ್ ಲೋನ್ ತೆಗೆದುಕೊಳ್ಳೋಕ್ಕೆ ಅನುಕೂಲ ಆಗ್ತಿದೆ, ನೀವು ಮನೆ ತೆಗೆದುಕೊಳ್ಳೋಕ್ಕೆ ಲೋನ್ಗೆ ಅನುಕೂಲ ಆಗ್ತಿದೆ. ಇದೆಲ್ಲನೂ ಸಹ ಬೀದಿ ಬದಿ ವ್ಯಾಪಾರಿಗಳು ಸಹ ಪಾರ್ಟ್ ಆಫ್ ಎಕಾನಮಿ, ಪಾರ್ಟ್ ಆಫ್ ನಮ್ಮ ಸೊಸೈಟಿ ಅಂತ ಹೇಳಿ ಕೇಂದ್ರ ಸರ್ಕಾರ ಅಂದರೆ BJP ಸರ್ಕಾರ ಇದು ಕನ್ಸಿಡರ್ ಮಾಡಿತ್ತು. ಅದಾದಮೇಲೆ ಕೇಂದ್ರ ಸರ್ಕಾರ ಮನಮೋಹನ್ ಸಿಂಗ್ ಅವರು ಹೌದು ಆ್ಯಕ್ಟ್ ಪಾಸ್ ಮಾಡಿದ್ರು, ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿತ್ತು, ಆ್ಯಕ್ಟ್ ಪಾಸ್ ಮಾಡೋದು ಸಂತೋಷ, ವೆಲ್ಕಮ್ ಮಾಡೋಣ. ಆದರೆ ಇವತ್ತು ನಾವು ಹೇಳ್ತಕ್ಕಂಥದ್ದು ಇಷ್ಟೇ, ಎಲ್ಲರಿಗೂ ಬದುಕಿದೆ. ನೀವು ಅರ್ಬನ್ ಡಿಸೈನಲ್ಲಿ ಬೀದಿ ಬದಿ ವ್ಯಾಪಾರನೂ ಸಹ ಪಾರ್ಟ್ ಆ್ಯಂಡ್ ಪಾರ್ಸಲ್ ಅಂತ ಕನ್ಸಿಡರ್ ಮಾಡಬೇಕು ಅಂತ ಆ್ಯಕ್ಟ್ ಹೇಳಿದೆ. ಬಸವನಗುಡಿನಲ್ಲಿ ನೀವು ಏನು ಬಸವನಗುಡಿ ಮುಖ್ಯ ರಸ್ತೆ ಇದೆ ಅದರಲ್ಲಿ ನೀವು ಕನ್ಸಿಡರ್ ಮಾಡಿ, ಗಾಂಧಿ ಬಜಾರ್ ರಸ್ತೆಯಲ್ಲಿ ಕನ್ಸಿಡರ್ ಮಾಡಿದ್ದೀರಾ, ಸಂತೋಷ. ಯಾಕಂದರೆ ಡಿಸೈನ್ ಹಂಗೆ ಇದೆ. ಆದರೆ ಬೇರೆ ಎಲ್ಲೂ ಸಹ ಡಿಸೈನ್ನಲ್ಲಿ ಇನ್ಕ್ಲೂಸಿವ್ ಆಗಲಿಲ್ಲ. ಅಟ್ಲೀಸ್ಟ್ ಈಗಲಾದರೂ ಅವ್ರನ್ನ ಇನ್ಕ್ಲೂಡ್ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ. ನೀವು ಎಲ್ಲೋ ಆಲ್ಟರ್ನೇಟಿವ್ ಮೇನ್ ರೋಡ್ ಬೇಡ, ನೀವು ಇನ್ನೊಂದು ರೋಡ್ಗೆ ಹೋಗ್ಬಿಡಿ ಅಂದರೆ ಹಂಗೆ ಆಗೋದಿಲ್ಲ. ಯಾಕಂದರೆ ಇಂಡಿಯನ್ ಮೆಂಟಾಲಿಟಿ ಏನಿದೆ, ಇಂಡಿಯನ್ ಸ್ಟ್ರೀಟ್ ಬಜಾರ್ ಅಂತ ಅಂದ್ಬಿಟ್ಟು ಒಂದು ಇಂಡಿಯನ್ ಸ್ಟ್ರೀಟ್ ಬಜಾರ್ ಡಿಸೈನ್ ಅಂತ ಅಂದ್ಬಿಟ್ಟು ಒಂದು ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ, ಇಂಡಿಯನ್ ಮೆಂಟಾಲಿಟಿ ಏನಿದೆ, ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ, ನನಗೇನೋ ಕಾಣಿಸ್ತು, ನಾನು ತೆಗೆದುಕೊಳ್ತೇನೆ. ಹಾಗೆ ಸೂಪರ್ ಮಾರ್ಕೆಟ್ಸು ಡಿಸೈನ್ ಆಗಿರ್ತಕ್ಕಂಥದ್ದು ಇಂಡಿಯನ್ ಮೆಂಟಾಲಿಟಿ. ಹಾಗೆ ನಾನು ಗಾಡಿನಲ್ಲಿ ಹೋಗ್ತಾ ಇದ್ದೀನಿ, ಒಂದೇ ಒಂದು ತರಕಾರಿ ತೆಗೆದುಕೊಬೇಕು ಅಥವಾ ಈ ರೀತಿ ಮೆಂಟಾಲಿಟಿ. ಅದರಿಂದಾಗಿ ಇದಕ್ಕೆ ಸೊಲ್ಯೂಷನ್ಸ್ ಏನಿದೆ ಭಾರತೀಯ ಸಂಸ್ಕೃತಿನಲ್ಲೇ ಇದೆ. ನಾವು ದೇವಸ್ಥಾನಗಳು ಸುತ್ತಮುತ್ತನೋ ಅಥವಾ ಸ್ಕೈ ವಾಕ್ ಮೂಲಕನೋ ಒಂದು ಡಿಸೈನ್ ಮಾಡಿ ನೀವು ಎಲ್ಲಾ ಸೊಲ್ಯೂಷನ್ ಕಂಡುಹಿಡಿಬಹುದು. ಆದ್ರೆ ನೀವು ಎಲ್ಲೋ ಒಂದ್ ಕಡೆ ಬರೀ ಕಲೆಕ್ಷನ್ ಆಗಿ ನೀವು ನಿಮ್ಮ ಆಡಳಿತ ಕೊಲಾಪ್ಸ್ ಮಾಡ್ಕೊಂಬೇಡಿ ಸರ್. ಇವಾಗ ಈಗ ಟೈಮ್ ಕೊಡ್ಬೇಕು ನಮ್ಗೆ, 1 ತಿಂಗಳು ಅಂತಾನೆ ನಮ್ಗೆ ಇದು ಕೊಡ್ಬೇಕು, ನೋಟಿಸ್ ಕೊಡ್ಬೇಕು ಅಂದ್ರೆ ನೋಟಿಸ್ ಕೊಡ್ಬೇಕು. ನೋಟಿಸ್ ಯಾವ ಸರ್ಕಾರ ಕೊಟ್ಟಿದ್ದೀರಾ? ಕೊಟ್ಟಿಲ್ಲ ಹೇಳಿ. ನೋಟಿಸ್ ಕೊಟ್ಟಿಲ್ಲ, ಬರ್ತೀರಾ ಎತ್ತೋಗ ಬರ್ತೀರಾ, ಗಾಡಿ ಎತ್ತಕೊಂಡು ಹೋಗ್ತೀರಾ. ಅದ್ರಲ್ಲಿ ಬಂಡವಾಳ ಎಷ್ಟು ಹಾಕಿದ್ದಾರೆ, ಯಾರ ಹತ್ರ ಸಾಲ ಮಾಡಿರ್ತಾರೆ ಅನ್ನೋದು ಗೊತ್ತಾ? ಅವ್ರು ವಯಸ್ಸಾದವ್ರು ಇರ್ತಾರೆ, ಅಪ್ಪ ಅಮ್ಮ ಇಲ್ದೋದವ್ರು ಇರ್ತಾರೆ, ಮಕ್ಳು ಮರಿ ಇರೋರು ಇರ್ತಾರೆ. ಏನ್ ಮಾಡ್ಬೇಕು ಅವಾಗ? ಅವ್ರು ಬಂದು ಫುಟ್ಪಾತಲ್ಲಿ ಬಿದ್ದಿರ್ಬೇಕು, ಅದು ಫುಟ್ಪಾತ್ ಮಲ್ಕೋಬೇಡಿ ಎದ್ದೋಗಿ ಅಂತ ಹೇಳ್ತೀರಾ? ಎಲ್ಲಿ ಹೋಗ್ಬೇಕು? ಇಲ್ಲ ಸರ್ವೆ ಮಾಡಿ ನೋಡಮ್ಮ ಇಷ್ಟು ಜಾಗ ನಿಮ್ಗೆ ಅಂತ ಸರ್ವೆ ಮಾಡ್ಕೊಡ್ಬೇಕು. ನಮ್ದು ಮಾರ್ಕೆಟ್ನಲ್ಲಿ ಇರೋದು, ಅಲ್ಲೇ ವ್ಯಾಪಾರ ಮಾಡೋದು, ಅಲ್ಲೇ ಊಟ ಮಾಡೋದು, ಮನೆ ಮಠ ಯಾವುದೂ ಇಲ್ಲ. ಒಂದು ಫುಟ್ಪಾತ್ ವ್ಯಾಪಾರದಲ್ಲಿ ಮಾಡೋಕ್ಕೂ ಬಿಡಲ್ಲ. ನೋಡಿ ಈ ಥರದ ಕಾಲ್ದು ಕೊತ್ತವ್ರೆ, ನಾನು ಫುಟ್ಪಾತ್ ಮೇಲೆ ಇರ್ತೀನಿ, ಅಲ್ಲೇ ಊಟ ಮಾಡ್ತೀನಿ, ಅಲ್ಲೇ ಇರ್ತೀನಿ, ನನಗೆಂತ ನೋಡ್ಕೊಳ್ಳೋಕ್ಕೆ ಯಾರೂ ಇಲ್ಲ. ನಾನು ಏನು ಮಾಡ್ತೀನಿ, ಅಲ್ಲಿ ಇಲ್ಲಿ ಸ್ವಲ್ಪ ವ್ಯಾಪಾರ, ಮಳೆ ಬಂದರೆ ಪಿನ್ನು ವ್ಯಾಪಾರ ಮಾಡೋದು, ಬಟ್ಟೆ ಪಿನ್ನು, ಅದು ಮಾಡಿದ್ರೇ ನನ್ನ ಹೊಟ್ಟೆ ಜೀವನ. ಅದು ಇಲ್ಲ ಅಂದರೆ ನನಗೆ ಯಾವುದೂ ಇಲ್ಲ. ಇವಾಗ ಬಂದ್ಬಿಟ್ಟು ಇಲ್ಲಿ ವ್ಯಾಪಾರ ಮಾಡಬಾರ್ದು ಅಂತ ಹೇಳ್ತಾರಲ್ಲ, ಬೇರೆ ಕಡೆ ಎಲ್ಲಾದ್ರೂ ಜಾಗ ತೋರಿಸ್ತಾರಾ ನಿಮಗೆ? ಇಲ್ಲಿ ಬೇಡ ಇನ್ನೊಂದು ಕಡೆ ಏನು ತೋರಿಸ್ತಾ ಇಲ್ಲ, ಅದನ್ನು ತೋರಿಸ್ತಾ ಇಲ್ಲಮ್ಮ. ನಾನು ಎಲ್ಲರಿಗೂ ಕೇಳ್ಕೊಂಡು ತಿರ್ಕೊಂಡು, ನನಗಂತ 10 ರೂಪಾಯಿ ದುಡಿದ್ರೇ ನನ್ನ ಜೀವನ. ನನಗಂತ ರೇಷನ್ ಕಾರ್ಡ್ ಇಲ್ಲ, ಒಂದು ಮನೆ ಇಲ್ಲ, ಫುಟ್ಪಾತ್ ಮೇಲೆ ಇರ್ತೀನಿ. ತುಂಬ ಕಷ್ಟ ಇದೆ ಅಷ್ಟೇಮ್ಮ ನಮ್ಮದು. ಅಂತೂ ಮಾರ್ಕೆಟ್ನಲ್ಲಿ ಇರೋರಿಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ರಮ್ಮ. ತುಂಬ ಜನ ಸಾಯ್ತಾರಮ್ಮ, ತುಂಬ ಜನ. ಅದಕ್ಕಿಂತ ವ್ಯಸ ಕೊಟ್ಬಿಟ್ಟು ಸಾಯಿಸ್ಬಿಟ್ರೆ ನಮ್ಗೆ ಒಳ್ಳೇದಮ್ಮ. ಇಷ್ಟು ಕಷ್ಟಪಡೋಕ್ಕಿಂತ ಅದನ್ನ ಸ್ವಲ್ಪ ಕೊಟ್ಬಿಟ್ರೆ ನಾವು ತಿರೋಗ್ಬಿಡ್ತೀವಿ. ನಿಮ್ಮಂಥವ್ರಿಗೇನೆ ಧ್ವನಿ ಆಗಬೇಕು ಅಂತಲ್ವಾ ಎಲೆಕ್ಷನ್ಗಳು ನಡೆಯೋದು, ಕೋಟ್ಯಾಂತರ ರೂಪಾಯಿ. ರಂಗಸ್ವಾಮಿ ಸರ್ ಅಂದರೆ ಕಟ್ಟ ಕಡೆ ಜನಕ್ಕೂ ಕೂಡ ನಾವು ಅನುಕೂಲ ಮಾಡ್ತೀವಿ, ನಮ್ದು ಗ್ಯಾರಂಟಿ ಸರ್ಕಾರ ಅಂತ ಒಬ್ರು, ಇಲ್ಲ ನಮ್ಮ ನಾಯಕನೇ ಎಲ್ಲರಿಗೂ ಗ್ಯಾರಂಟಿ ಅಂತ ಇನ್ನೊಂದು ಪಕ್ಷದವರು. ಎಲ್ಲಿ ರೀಚ್ ಆಗ್ತಿದೆ ಸರ್? ಯಾವ ಸೌಲಭ್ಯ? ಇಂಥವ್ರನ್ನ ಅಡ್ರೆಸ್ ಮಾಡೋರು ಯಾರು? ಇಂಥವ್ರ ಬದುಕಿಗೆ ಆಶ್ರಯ ಯಾರು ಅಂತ? ಇವತ್ತು ಬೀದಿ ಬದಿ ವ್ಯಾಪಾರಿಗಳು ಬೀದಿಲಿ ವ್ಯಾಪಾರ ಮಾಡಲ್ಲ ಅಂದರೆ ಹಾಗದು ಯಾರು ಗೊತ್ತಾ? ವಿಷ ಕುಡಿಬೇಕಾಗತ್ತೆ, ಒಂದು ಕಳ್ತನ ಆಗಬೇಕಾಗತ್ತೆ, ಒಂದು ಆತ್ಮಹತ್ಯೆ ಮಾಡ್ಕೋಬೇಕಾಗತ್ತೆ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಸಂಘಟನೆ ಅಂಬೇಡ್ಕರ್ ಬರತಕ್ಕಂಥ ಸಂವಿಧಾನ 100 ಸಂಘಟನೆಗಳವೆ, ಸಾವಿರಾರು ಸಂಘಟನೆ, 6,000 10,000 ಕೊಟ್ಟರೆ ರಿಜಿಸ್ಟ್ರ್ ಮಾಡ್ಕೋಬೋದು.
ನಾಯಕರಾಗ್ಬೋದು. ಆ ನಾಯಕನ ಕೆಲಸ ಕೊಡೋದೇ ಆ ಬೀದಿ ಬದಿ ವ್ಯಾಪಾರಿಗಳು. ನನಗೆ ಕೆಲಸ ಕೊಟ್ಟರೆ ಇವು ರಾತ್ರಿಯಲ್ಲೂ ಅಷ್ಟೇ ಒಂದು ನಿಮಿಷ ಕೃಷ್ಣ ಬೈರೇಗೌಡರ ಹತ್ರ ಹೋಗಿ ನಾನು ಒಂದು ಓಪನಿಂಗ್ ಹೇಳಿ ಬಂದಿನಿ, ನೋಡಿ ಸರ್ ಇದು ಭಾಳ ಹೆಡ್ವರ್ಟ್ ಆಗಿದೆ, ನೀವು ಮಾಡ್ತಾ ಇರ್ತಕ್ಕಂಥ ಟೌನ್ ಡೆಂಡಿಂಗ್ ಕಮಿಟಿ ಆಗಲ್ಲ, ಸುಪ್ರೀಂ ಕೋರ್ಟ್ ಆದೇಶ, ಹೈಕೋರ್ಟ್ ಆದೇಶ ಪ್ರತಿಯೊಂದು ಕೊಟ್ಟು ರಾತ್ರಿಯಲ್ಲೂ ಸಿದ್ದರಾಮಯ್ಯರ ಮನೆಗೆ ಹೋಗಿ ಎಷ್ಟೊತ್ತಾದರೂ ಭೇಟಿ ಮಾಡಿ ಅವ್ರು ಹೇಳಿ ಕೃಷ್ಣ ಬೈರೇಗೌಡರಿಗೆ ಫೋನ್ ಮಾಡಿಸಿ, ನೋಡಿ ಸರ್ ಇದು ಬೀದಿ ಬದಿ ವ್ಯಾಪಾರಿಗಳಿಗೆ ಅಮಾಯಕರಿಗೆ ಭಾಳ ತೊಂದರೆ ಆಗ್ತದೆ ಅಂತ ಹೇಳಿ ರಾತ್ರಿ ಸಹಿತ ನಾನು ಮಾತಾಡ್ಕೊಂಬಂದಿನಿ. ಸರಿ ಸರ್. ಬೀದಿ ಬದಿ ವ್ಯಾಪಾರಿಗಳಿಗೆ ಇವತ್ತು ಇಷ್ಟು ಜನ ಎಲ್ಲ ಬೀದಿ ಬದಿ ವ್ಯಾಪಾರಿಗಳು ಸೇರಬೇಕಾದ ಕಾರಣ ಅವರೇ. ಯಾರು ಮಾತಾಡಿದ್ರು ನನ್ನ ಕಣ್ಣೀರು ಬಂದ್ಬಿಡ್ತು ಅಂತ ಹೇಳಿದ್ರಲ್ಲ, ಅವ್ರು ಬೀದಿ ವ್ಯಾಪಾರಿಗಳ ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟೆ ಇವತ್ತು ಅವ್ರು ಕಣ್ಣೀರು ಸುರಿಸ್ತಾ ಇರೋದು. ಸುಮ್ಮನೆ ಜನಗಳಿಗೋಸ್ಕರ ನಾವು ಕಣ್ಣೀರು ಸುರಿಸ್ತಾ ಇದ್ದೀನಿ ಅಂತ ಜನಗಳ ಮೇಲೆ, ಬೀದಿ ವ್ಯಾಪಾರಿಗಳ ಮೇಲೆ ಅವ್ರನ್ನ ಫುಟ್ಪಾತ್ಗೆ ಹೊಟ್ಟೆ ಮೇಲೆ ಹೊಡಿತಾ ಇರೋದೇ ಇವರು. ಅಂದ್ರೆ ನಿಮ್ಮಲ್ಲೇ ಒಗ್ಗಟ್ಟಿಲ್ಲ ಅಂತ ಆಯ್ತಲ್ಲ ಸರ್. ವ್ಯಾಪಾರಿಗಳಿಗೆ ಏಕಾಏಕಿ ತೆರವುಗೊಳಿಸ್ತಾ ಇದಾರಲ್ಲ, ಏನಕ್ಕೆ? ಮತ್ತೆ ಅವ್ರಿಗೆ ಲೈಸೆನ್ಸ್ಗಳು ಪ್ರತಿಯೊಬ್ಬರಿಗೂ ಮಾಡಿರಬೇಕು, ಮಾಡಿಲ್ವಲ್ಲ. 500,000 ಜನ 500-600 ಜನಗೆ ಮಾದೇಪುರ ಕ್ಷೇತ್ರದಲ್ಲೇ ಅಲ್ಲೇ ಆಗಿಲ್ಲ ಲೈಸೆನ್ಸು. ಮತ್ತು ಇನ್ನೊಂದು, ಇವಾಗ ತೆರವುಗೊಳಿಸೋಕೆ ಮುಂಚೆ ನೋಟಿಸ್ ಕೊಡಬೇಕು, ನೋಟಿಸ್ ಕೊಟ್ಟಿದ್ದಾರೆ ಅಂತ ಸಾಹೇಬರು ಹೇಳ್ತಾ ಇದ್ದಾರೆ. ಯಾರಿಗೂ ಒಬ್ಬರಿಗೂ ಒಂದು ನೋಟಿಸು ತಲುಪಿಲ್ಲ. ನಮ್ಮದು 2023 ಎಲೆಕ್ಷನ್ ಆಯ್ತಲ್ಲ, MLA ಎಲೆಕ್ಷನ್ ಆಯಿತು. ಅವಾಗ ರಾಹುಲ್ ಗಾಂಧಿ ಅವರು ನೇರವಾಗಿ ಬಂದು ಬೀದಿ ವ್ಯಾಪಾರನೇ ಭೇಟಿ ಮಾಡಿದ್ರು. ಭೇಟಿ ಮಾಡಿ ನಿಮ್ಗೆ ಸಪೋರ್ಟ್ ಬೇಕು, ಬೀದಿ ವ್ಯಾಪಾರಿಗಳ ಸಪೋರ್ಟ್ ಮಾಡಿ ಕಾಂಗ್ರೆಸ್ ಸರ್ಕಾರ ತರಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಒಂದು ಸಮಾವೇಶ ಮಾಡಿ ಅದರಲ್ಲಿ ಸಿದ್ದರಾಮಯ್ಯ ಸಾಹೇಬ್ರು ಆಗಿರ್ಬೋದು, DK ಶಿವಕುಮಾರ್ ಸಾಹೇಬ್ ಬಂದಿದ್ದರು. ಪ್ರತ್ಯೇಕವಾಗಿ ನಿಗಮ ಮಂಡಳಿ ಮಾಡಿಕೊಡ್ತೀವಿ ಅಂತ ಸುಳ್ಳು ಭರವಸೆ ಕೊಟ್ಟು 3 ವರ್ಷ 6 ತಿಂಗಳು ಆಗ್ತಾಯಿದೆ. ಇವತ್ತರೆಗೂ ಸರ್ಕಾರ ಏನೂ ಮಾಡಿಲ್ಲ. ಬೀದಿ ವ್ಯಾಪಾರಿಗಳ ಪರವಾಗಿ ಏನೋ ಒಂದು ಕೆಲಸನೂ 3 ವರ್ಷ ತುಂಬ್ತಾ ಬರ್ತಾ ಇದೆ. ಆದರೆ ಇವರು ಸುಳ್ಳು ಹೇಳಿ ಜನಗಳಿಗೆ ಮೋಸ ಮಾಡೋದು ಕೆಲಸ ಆಗ್ತಾಯಿದೆ. ಮತ್ತು ಮತ್ತೊಂದು ವೆಂಡಿಂಗ್ ಝೋನ್ ಮಾಡ್ಕೊಡ್ತೀವಂತ ಲೆಟ್ರ್ ಮುಖಾಂತರ ಕೊಟ್ಟರು DK ಶಿವಕುಮಾರ್ ಸಾಹೇಬರು, ಅದು ಸುಳ್ಳಾಯಿತು. ಅವ್ರು ಹೇಳೋದು ಗೊತ್ತಾ, ಬೀದಿ ವ್ಯಾಪಾರಿ ಎತ್ತಂಗಡಿ ಮಾಡಬೇಕಂತ ಬಂದು CM ಆಗಿ 8 ದಿವಸಕ್ಕೆ ಎತ್ತಂಗಡಿ ಆಯಿತು. ಇದೇ ಅವ್ರ ಕೊಡುಗೆನಾ? ಓಕೆ ನೋಡಿ, ಮೊದಲನೇದಾಗಿ ರಾಹುಲ್ ಗಾಂಧಿ ಅವರು ಕಮಿಟೆಡ್ ಆಗಿದ್ದಾರೆ, ಕಾಂಗ್ರೆಸ್ ಸರ್ಕಾರ ಕಮಿಟೆಡ್ ಆಗಿದೆ, ಮಾನ್ಯ DK ಶಿವಕುಮಾರ್ ಕಮಿಟ್ ಆಗಿದ್ದಾರೆ. ಆ ಕಮಿಟೆಡ್ ಲೆಕ್ಕದಲ್ಲೇ ಮೊದಲನೇ ಬಾರಿಗೆ ಸ್ಟ್ರೀಟ್ ವೆಂಡರ್ಗೆ ಅಂತಾನೆ 50 ಕೋಟಿ ರಿಸರ್ವ್ ಮಾಡಿರ್ತಕ್ಕಂಥದ್ದು ಫಸ್ಟ್ ಟೈಮ್ ದ ಹಿಸ್ಟ್ರಿ ಆಫ್ ಕರ್ನಾಟಕ. ಓಕೆ, ಸೊ ಅದ್ರ ಭಾಗವಾಗಿ ಇದರ ಸಿದ್ದರಾಮಯ್ಯನವರು ನಮ್ಮ ಹಿಂದಿನ ಸರ್ಕಾರದಲ್ಲಿ ಇದ್ದಾಗ 2013ರಿಂದ 18ರಲ್ಲಿ ಮತ್ತೆ ಏನು 2023 ಬಂದ ನಂತರ ನಾವು ಮೊದಲನೇ ಬಾರಿಗೆ ಯಾವುದು ಏನಿದು ಸಾಲ ಕೊಡ್ತಿದ್ರಲ್ಲ, ಸಾಲ ಕೊಟ್ಟು ಏನು ಸುಲಿಗೆ ಮಾಡ್ತಿದ್ದಂಥವ್ರಿಗೆ ಫಸ್ಟ್ ಆಕ್ಟ್ ಅನ್ನ ತಂದು ಬೀಟ್ರ ಬಡ್ಡಿ ದಂಧೆನ ಕಂಟ್ರೋಲ್ ಮಾಡಿದೆ ನಮ್ಮ ಸರ್ಕಾರ. ನನ್ನನ್ನು ಇವತ್ತರೆಗೂ ಯಾರು ಹಳೆ ವ್ಯಾಪಾರಸ್ಥರು 125 ಜನ ನಾವು ಕೂತಿದ್ವಲ್ಲ, ಯಾರನ್ನು ಯಾವ ಅಧಿಕಾರಿಗಳು ಬಂದು ಮೀಟ್ ಮಾಡಿಲ್ಲ. ಇದೇ TVC ಮೆಂಬರನ್ನು ಮೀಟ್ ಮಾಡಿ ಒಳಗಡೆ ಮೀಟಿಂಗ್ಗಳನ್ನು ಮಾಡಿಕೊಂಡು ನನ್ನ ಗಾಂಧಿ ಬಜಾರ್ ಹೆರಿಟೇಜ್ ಫೋರಮ್ ಇರುವಂಥ ಗಾಂಧಿ ಬಜಾರನ್ನು ಇವತ್ತು 1 ಎಕರೆಗಟ್ಟಲೆ ಫುಟ್ಪಾತನ್ನು ಮಾಡಿ ನಮ್ಮ ವ್ಯಾಪಾರಿಗಳಿಗೆ ಎಲ್ಲೋ ಒಂದು ಕಟ್ಟೆ ಕಟ್ಟಿ ಒಂದು ಕಟ್ಟೆಯಲ್ಲಿ 4 ಜನ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಅದು 80 ಅಡಿ ರೋಡನ್ನು 20 ಅಡಿ ಮಾಡಿದ್ದಾರೆ. ಅದು ಬೇರೆ ಯಾರೋ ದಾನ ಕೊಟ್ಟರು ಅಂತ ಜಾಗನ ಇವತ್ತು ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಥರ ಆಗ್ಬಿಟ್ಟು ಅಥವಾ 120 ಅಂಗಡಿ ಕಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ನಾವು ಕೇಳಿದ ಇಷ್ಟೇ ಅವ್ರನ್ನ, ಸರ್ಕಾರ ಯಾರೇ ಇರಲಿ ಮ್ಯಾಮ್, ನಾವು ಯಾರು ರೆಪ್ರೆಸೆಂಟೇಟಿವ್ ಅಲ್ಲ, ನಾನು ಒಬ್ಬಳು ಬೀದಿ ಬದಿ ವ್ಯಾಪಾರಿ ಅಷ್ಟೇನೆ. ನಾವೀಗ ಈ ಇನ್ಫ್ಲೂಯೆನ್ಸರ್ಸ್ ಇದ್ದಾರೆ ನಮ್ಮಲ್ಲಿ ಕೆಲವರೊಬ್ಬರು, ಮೇನ್ ರೋಡ್ ಬಿಟ್ಬಿಟ್ಟು ಬೇರೆ ಕಡೆ ಹೋಗಿ ಅಂತ. ಈಗ ಜನಗಳು ಆ ಸುತ್ತಮುತ್ತ ಇರೋರು ಅವ್ರಿಗೆ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿರುತ್ತೆ. ಅದು ಬಿಟ್ಬಿಟ್ಟು ನಾವು ಸಂಧಿ ರೋಡ್ಗೆ ಹೋದರೆ ಗಿರಾಕಿಗಳು ಹೇಗೆ ಬರ್ತಾರೆ ಸಂಧಿ ರೋಡ್ಗೆ? ನಾವು ಸಂಧಿ ರೋಡಲ್ಲಿ ಇದ್ದೀವಿ ಅಂತ ಅವ್ರಿಗೆ ಯಾಕೆ ಗೊತ್ತಿರುತ್ತೆ? ಹಾಗಿದ್ದಾಗ ನಮ್ಮ ವ್ಯಾಪಾರ ಹೇಗಾಗತ್ತೆ? ನಾವು ಇದು ವ್ಯಾಪಾರ ಮಾಡಿ ಹೊಟ್ಟೆ ಹೊರ್ಕೊಂಡು ಜೀವನ ಸಾಗಿಸೋಕ್ಕಾಗತ್ತಾ? ಈಗ ಎಲ್ಲಿದ್ದೀವಿ ಅಲ್ಲೇ ನಮ್ಗೆ ಅಡ್ಜಸ್ಟ್ ಮಾಡಿಕೊಡಿ. ಇವಾಗ 6x6 ಸುಪ್ರೀಂ ಕೋರ್ಟ್ ಆರ್ಡ್ರು, 6x6 ಏನೋ ಒಂದು ಈ ರೀತಿ ಮಾಡಿಕೊಡಿ. ಫುಟ್ಪಾತ್ ದೊಡ್ಡದು ಮಾಡಬೇಡಿ ಅಂತ. ಆ ಫುಟ್ಪಾತ್ ದೊಡ್ಡದು ಮಾಡೋದಿರೋದ್ರಿಂದ ಏನಾಗಿದೆ ಗೊತ್ತಾ ಮೇಡಮ್? ಔಟ್ಸೈಡ್ ಅವ್ರು ಬಂದು ವ್ಯಾಪಾರ ಮಾಡ್ತಾ ಇದ್ದಾರೆ. ಬೇಕಾರಿದ್ದಕ್ಕೆ ಇದು ಅವ್ರಿಗೆಲ್ಲ ID ಕಾರ್ಡ್ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಗಾಂಧಿ ಬಜಾರಲ್ಲಿ TVC ಮೆಂಬರ್ ಕಾರಣ. ಅದು ಚೆನ್ನಾಗಿ ಗೊತ್ತು ರಂಗಸ್ವಾಮಿ ಅವ್ರಿಗೆ. ಉತ್ತರ ಕೊಡ್ಲಿ ಸರ್. ಅದು TVC ಮೆಂಬರು ತಪ್ಪು ಮಾಡಿದ್ದಾರೆ, ಕೆಲವು ಜನ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಮೀಟಿಂಗ್ಗಳನ್ನ ಮಾಡೋ ಹಂಗಿದ್ರೆ ಓಪನ್ ಆಗಿ ಮಾಡಬೇಕು. ನಿಮ್ಮಲ್ಲಿ ಯಾರು ಈ ಬೀದಿ ಬದಿ ವ್ಯಾಪಾರಿಗಳು ಅನಕ್ಷರಸ್ಥರು ಅವ್ರನ್ನ ಕಾಪಾಡಬೇಕು, ಅವರೇನೆ ಕಳ್ಳರು ಅನ್ನೋ ರೀತಿಯಲ್ಲಿ ಅನುಮಾನ ಬಂದ್ಬಿಟ್ರೆ ಇವ್ರು ನ್ಯಾಯ ಯಾರ ಹತ್ರ ಕೇಳೋದು? TVC ಮೀಟಿಂಗ್ ಅದೊಂದು ಕಮಿಟಿ ಇದೆ, 21 ಜನ ಒಂದು ಫಾರ್ವರ್ಡ್ ಕಮಿಟಿ ಇದೆ. ಅದರಲ್ಲೂ ಸಹಿತ ಒಬ್ಬರನ್ನ ಆಯ್ಕೆ ಮಾಡಿ ನಾಮನಿರ್ದೇಶಕರು ಒಬ್ಬರು ಸಂಘದ ವತಿಯಿಂದ ಆಯ್ಕೆ ಮಾಡ್ಕೋತಾರೆ. ಇದು ಆ್ಯಕ್ಚುಲಿ ಓಪನಿಂಗ್ ಮೀಟಿಂಗ್ ಮಾಡೋಕ್ಕಾಗೋದಿಲ್ಲ, ಅದ್ರಲ್ಲಿ ಚರ್ಚೆಗಳು ನಡೀತದೆ. ಆಯುಕ್ತರು, DCP, ಕಮಿಷನರು, ಟೌನ್ ಡೆಂಡಿಂಗ್ ಕಮಿಟಿ, ದಿಸ್ 21 ಮೆಂಬರ್ ಒಂದು ಕಮಿಟಿ ಬಾಡಿ ಇರ್ತದೆ. ಆ ಕಮಿಟಿಲಿ ಸಂಘದಿಂದ ಒಬ್ಬರು ಅಲೆಕ್ಟ್ ಮಾಡ್ಬೋದು. ಇನ್ನೊಂದು ಸರಿ ಅದಕ್ಕಾದ ಮೇಲೆ ಒಂದು ಸಪ್ರೇಟನ್ನು ಒಂದು ಕಮಿಟಿ ಅಪ್ರೂವಲ್ ತೊಗೊಂಡು ಆ ಕಮಿಟಿ ಮುಖಾಂತರವಾಗಿ ಸಂಘ ಸಂಸ್ಥೆಗಳ ಕರೆಯಕ್ಕೆ ಅಂತ ಅಪ್ರೂವಲ್ ಇದೆ. ಅದರೊಳಗಡೆ ಸಂಖ್ಯೆ ಏನಿದೆ ಎಲ್ಲೂ ಲಿಮಿಟ್ ಮಾಡ್ಕೊಬೇಕು ಅಂತಿಲ್ಲ. 21 ನೋಡಿ, ಒಂದು ನಿಮಿಷ, ನಾನು ಆಕ್ಟ್
ಓದ್ಕೊಂಡ್ಬಂದಿದ್ದೀನಿ ಅಣ್ಣ, ಆಕ್ಟ್ ಓದ್ಕೊಂಡ್ಬಂದಿದ್ದೀನಿ. ಇಲ್ಲ ಆಕ್ಟ್ ಓದ್ಕೊಂಡ್ಬಂದಿದ್ದೀನಿ. 21 ಲಿಮಿಟ್ ಮಾಡಬೇಕು ಅಂತ ಎಲ್ಲೂ ಇಲ್ಲ. ಯು ಕ್ಯಾನ್ ಇನ್ಕ್ರೀಸ್ಡ್ ಇಟ್ ಟು ಮೋರ್ ದನ್ ದಟ್. ನೋಡಿ, ಮೇನ್ ರೋಡ್ ಬಿಟ್ಬಿಟ್ಟು ಹೋಗಿ ಸಣ್ಣ ರೋಡ್ಗೆ ಹೋಗಿ ಅಂತ ಹೇಳ್ತೀರಿ. ಸಣ್ಣ ರೋಡ್ಗೆ ಗ್ರಾಹಕರೇ ಕಸ್ಟಮರ್ಸೇ ಬರಲ್ಲ. ಅವ್ರಿಗೆ ಅಲ್ಲಿ ನೀವು ನಾವು ಮಾಡ್ತಾ ಇದೀವಿ ಅಂತ ಹೆಂಗ್ ಗೊತ್ತಾಗೋದು ಅಂತ ನಾನು ಸ್ಮಿತಾನು ಕೇಳ್ತೇನೆ, ಮತ್ತೆ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಚಾನಲ್ ಅವ್ರನ್ನು ಕೇಳ್ತೇನೆ, ಯಾವ್ಯಾವ ಸ್ಟ್ರೀಟ್ ಇಂದ ಯಾವ್ಯಾವ ಸ್ಟ್ರೀಟ್ಗೆ ಚೇಂಜ್ ಆಗಿದೆ ಅಂತ ಒಂದು ಅಭಿಯಾನ ಮಾಡಕ್ಕೆ ಹೇಳಿ ಅವರೇ ಮಾಡ್ತಾರೆ. ನಿಜವಾಗ್ಲೂ ರಘು ದೊಡ್ಡೇರಿಯವ್ರೆ, ನೀವು ಕೊಟ್ಟಿದ್ದು ಪ್ರಾಕ್ಟಿಕಲ್ ಸೊಲ್ಯೂಷನ್ ಅಂತ ಹೇಳಿ ಇಲ್ಲೊಂದು 10 ಜನ ಕನ್ಸಿದ್ರೆ, ನೀವೇನ್ ಹೇಳಿದ್ರಲ್ಲ ಈ ರೋಡಿಂದ ಈ ರೋಡಿಗೆ ಶಿಫ್ಟ್ ಆಗಿದೆ ಅಂತ ಹೇಳಿ ನ್ಯೂಸ್ ಚಾನಲ್ ಅಲ್ಲಿ ಹಾಕ್ಲಿ ಅಂತ, ಅದರಿಂದ ನಿಜವಾಗ್ಲೂ ಪ್ರಯೋಜನ ಆಗತ್ತೆ ಅಂತ ಇಲ್ಲಿಂದ 10 ಜನ ಹೇಳ್ಬಿಟ್ರೆ ನಾವು ಅದನ್ನ ಮಾಡ್ಬಿಡ್ತೀವಿ ಸರ್. ಇದು ಸೊಲ್ಯೂಷನ್ ಇದು ಇದು ಗಾಡಿ ಕೊಟ್ಟಿರೋದು. ಇದ್ರ ಬಗ್ಗೆ ಪೂರ್ತಿಯಾಗಿ ನಿಮ್ಮ ಮಾಹಿತಿ ಹೇಳ್ತೀನಿ. 2,46,998 ರೂಪಾಯಿ ಗಾಡಿ ರೇಟು. 1.5 ಲಕ್ಷ ಸಬ್ಸಿಡಿ ಅಂತೀರಾ. TVC ಮೆಂಬರ್ ಮುಖಾಂತರ ನಿಮ್ಮ ಸರ್ಕಾರ ಅನೌನ್ಸ್ ಮಾಡಿದ್ದು 1,10,000 ರೂಪಾಯಿ ಮಾತ್ರ ಕಟ್ಟಬೇಕು, ಮಿಕ್ಕಿದೆಲ್ಲ ಸಬ್ಸಿಡಿ ಅಂತ. ಅರ್ಥ ಆಯ್ತಲ್ಲ? ಒಂದು. ಎರಡನೇದು, ಗಾಡಿಗಳನ್ನ ಈ ಗಾಡಿ ಬಿಡಿ, ಇಲ್ಲಿ ಒಂದು ಗಾಡಿ ಇದೆ ನೋಡಿ, ಈ ಗಾಡಿ ಬಂದು ಅರ್ಥ ಆಯ್ತಲ್ಲ, ಏನಕ್ಕೂ ಯೂಸ್ ಇಲ್ಲ ಈ ಗಾಡಿ. ಕಸದ ತೊಟ್ಟಿ ಗಾಡಿ ಯಾರು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ. ಕಸದ ತೊಟ್ಟಿ ಗಾಡಿ ತೊಗೊಂಡೋಗ್ಬೋದು, ಇದರಲ್ಲಿ 2 ಟ್ರೈನ್ ಎತ್ಕೊಂಡು ಹೋಗೋಕ್ಕಾಗಲ್ಲ. ಈ ಗಾಡಿನ ತಗೊಳ್ಳಿತಾ ನಿಮ್ಮ KPCC ಆಫೀಸಲ್ಲೇ ಬುಕ್ ಮಾಡ್ತಿದ್ದೀರಾ, ದುಡ್ಡು ಇಸ್ಕೊತಾ ಇದ್ದೀರಾ. ಯಾರು ಹೇಳಿದ್ರು ನಿಮ್ಗೆ ಹೇಳಿ? ಒಂದು ನಿಮಿಷ. ನಾವು ಮೋದಿ ಅವ್ರ ರೀತಿ ನಾ ಕಾವಂಗ ನಾ ಕಾನದುಂಗ ಅಂತೇಳಿ ರಾಮನ್ ದುಡ್ಡು ಹೊಡೆದಿರೋರಲ್ಲ ನಾವು. 40%. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಇವರು ನಿಮ್ಗೆ ಪ್ರಶ್ನೆ, ಇವರು ಬಿಜೆಪಿ ಅವರು ಅಲ್ಲ, ಕಾಂಗ್ರೆಸ್ನವರು ಅಲ್ಲ. ನಮಗಿಲ್ಲಿ ಕುತ್ಕೊಂಡಿರೋದು ಒಬ್ಬ ಬೀದಿ ಬದಿ ವ್ಯಾಪಾರಿಯ ರೆಪ್ರೆಸೆಂಟೇಟಿವ್ ಆಗಿ. ಇವ್ರು ಮಾತನಾಡ್ತಿರೋದು ರಾಮ ಮಂದಿರ ಹುಂಡಿ ಬಗ್ಗೆ ಕೇಳಿಸ್ಕೊಳ್ಳಿ. ನೀವು ಕೇಳಿಸ್ಕೊಳ್ಳಿ ಪ್ರಶ್ನೆನ. ಇವರು ರಾಮನ್ ಹುಂಡಿನೂ ಕೇಳ್ತಾ ಇಲ್ಲ, ಕೃಷ್ಣನ್ ಲೆಕ್ಕನೂ ಕೇಳ್ತಿರೋದೇನು? ಇದು ಕೊಡಬೇಕಾಗಿರೋದು ಸರ್ಕಾರ. ಸರ್ಕಾರಿ ಕಚೇರಿಯಲ್ಲಿ, KPCC ಕಚೇರಿಯಲ್ಲಿ ಯಾಕೆ ಕೊಡ್ತಿದ್ದೀರಾ? ಸಿಂಪಲ್ ಪ್ರಶ್ನೆ. ನಮಗೆ ಅಯೋಧ್ಯೆ ಉತ್ತರ ಬೇಡ, KPCC ಕಚೇರಿ ಉತ್ತರ ಬೇಕು. KPCC ಕಚೇರಿನಲ್ಲಿ ಈ ರೀತಿಯಾದಂತ ಯಾವುದೇ ಅರ್ಜಿ ನಾವು ತಗೊಳ್ಳೋದು ಇಲ್ಲ, ಅವಶ್ಯಕತೆ ಇಲ್ಲ. ಸರ್, ಭಾರತ್ ಜೋಡೋ ಭವನ ಅಲ್ಲಿ ತಗೋತಾ ಇದ್ದಾರೆ. ಯಾರು? ಎವಿಡೆನ್ಸ್ ಅನ್ನ. ಒಂದ್ ನಿಮಿಷ. KPCC ಬೀದಿ ಬೀದಿ ಬದಿ ವ್ಯಾಪಾರಿಗಳು ಏನ್ ಸೆಲ್ ಮಾಡಿದ್ರ? ನಾವು ಏನು GBA ನಲ್ಲಿ ಅಪ್ಲಿಕೇಶನ್ಸ್ ತರ್ತದೆ, GBA BBMP ಆಫೀಸ್ಗಳೇನಿದೆ, ವಾರ್ಡ್ ಕಚೇರಿಗಳಿದೆ, ಅಲ್ಲಿ ತೆಗೆದುಕೊಳ್ತಕ್ಕಂಥದ್ದು ಅರ್ಜಿ ಹೊರಗಡೆ ತಗೊಳ್ಳಲ್ಲ. ಅದು ತಪ್ಪು ಮಾಹಿತಿ ಇದ್ರೆ ಹೋಗಿ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿ. ಆ ಥರ ಏನಾರು ಆಗಿದ್ರೆ ಅದನ್ನ ಸರಿಪಡಿಸ್ಕೊಳ್ಳಿ. ಅದು ಮೊದಲನೇದು. ರಸ್ತೆ ಮೇಲೆ ಬರೀ ಬೀದಿ ವ್ಯಾಪಾರಿ ಮಾತ್ರ ಇಲ್ಲ, ರಸ್ತೆ ಮೇಲೆ ಬೇರೆ ಬೇರೆ ಚಟುವಟಿಕೆಗಳು ನಡೀತಾ ಇದೆ. ಬಸ್ ಸ್ಟಾಪ್ಗಳಿದಾವೆ, ಟ್ರಾಫಿಕ್ ಪೊಲೀಸ್ ಚೌಕಗಳಿದಾವೆ, ಸುಮಾರು ಇದಾವೆ. ಮೊದಲು ಸರ್ಕಾರಿ ಯೋಜನೆಗಳು ಏನಿದೆ, ಸರ್ಕಾರದ್ದು ಏನಿದೆ, ಟ್ರಾಫಿಕ್ದು ಆಗ್ಬೋದು, ಈ ಥರ ಬೆಸ್ಕಾಮ್ದಾಗ್ಬೋದು, ಟ್ರಾನ್ಸ್ಫಾರ್ಮ್ ತುಂಬ ಇದ್ದಾವೆ. ಅದನ್ನೆಲ್ಲ ವೆಕೇಟ್ ಮಾಡಿ ಫಸ್ಟು. ಆಮೇಲೆ ನೀವು ಬೀದಿ ಬದಿ ವ್ಯಾಪಾರಿ ತಂಟೆಗೆ ಬನ್ನಿ. ದಯವಿಟ್ಟು ಅದನ್ನು ಮಾಡಿದೆ ನೀವು ಸರ್ಕಾರ ಅದ್ರ ಕೈಲಿ ಆಗೋವಂಥ ಕೆಲಸ ಅದನ್ನೇ ಮಾಡಿದೆ. ಇಲ್ಲಿ ಪಾಪ ಜೀವನ ನಡೆಸಬೇಕು ಅಂತ ಮಾಡ್ತಾರೋ ಕೆಲಸಕ್ಕೆ ಬಂದು ತೊಂದರೆ ಕೊಡೋದು ತಪ್ಪು ಅಂತ ನನ್ನ ಭಾವನೆ. ಇಲ್ಲಿ ಎಲ್ಲಾನು ಇದೆಲ್ಲ ಸರ್ಕಾರದ ಪ್ರಾಬ್ಲಮ್ಸೇ. ಅಲ್ಲಿ ಸುಲಭ ಶೌಚಾಲಯ ಕಟ್ಟಿದ್ದು ಸಹ GBAನೇ, ಅಲ್ಲಿ ನಂದಿನಿ ಬೂತ್ಗೆ ಪರ್ಮಿಷನ್ ಕೊಟ್ಟಿದ್ದು ಸಹ ಸರ್ಕಾರನೇ, ಅದ್ರ ಜೊತೆಗೆ ಬೇರೆ ಬೇರೆ ಯಾವುದೇ ರೀತಿಯ ಕರ್ಮಚಾರಿಗಳು ಕೊಟ್ಟಿರೋದು ಸಹ ಸರ್ಕಾರನೇ. ಸೊ ಇದನ್ನೆಲ್ಲ ತೆರವುಗೊಳಿಸಿದ ಮೇಲೆ ಬೀದಿ ಬದಿ ವ್ಯಾಪಾರಿಗಳು ಹೋಗಬೇಕಾಯಿತು. ಆದರೆ ನಾವೆಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ, ಸುಮ್ಮನೆ ಇಲ್ಲಿ ಡಿಬೇಟ್ ಮಾಡೋದು ಬೇಡ. ಬೀದಿ ಬದಿ ವ್ಯಾಪಾರಿಗಳು ಜೆನ್ಯೂನ್ ಆಗಿ ಎಷ್ಟಿದ್ದಾರೆ ಅದನ್ನ ಸರ್ವೆ ಮಾಡ್ಕೊಂಡು ಅಷ್ಟು ಜನ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಯಾಕಂತ ಹೇಳಿದ್ರೆ ಬೀದಿ ಬದಿ ವ್ಯಾಪಾರಿಗಳಿಗೆ ತುಂಬ ನ್ಯೂಸೆನ್ಸ್ ಅನ್ನೋದು ಕ್ರಿಯೇಟ್ ಆಗಿದೆ. ನೀವು ಅಗ್ರಿ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಮ್ಗೇನು ಅಂತ ಹೇಳಿದ್ರೆ ಬೀದಿ ಬದಿ ರಿಯಲಿಸ್ಟಿಕ್ ಆಗಿ 5 ವರ್ಷ 10 ವರ್ಷ 2 ವರ್ಷ 3 ವರ್ಷ ಇದರಿಂದ ಯಾರ್ಯಾರು ದುಡಿತಾ ಇದ್ದಾರೋ ಅವರೆಲ್ಲನೂ ಸಹ ಬೀದಿ ಬದಿ ಎಲ್ಲೆಲ್ಲಿದ್ದೀರೋ ಅಲ್ಲಲ್ಲೇ ವರ್ಕ್ ಮಾಡಬೇಕು. ಅದ್ರ ಡೆಸಿಗ್ನೇಟೆಡ್ ಆಕರ್ ಝೋನ್ ಅಂತ ಹೇಳ್ತಾರಲ್ಲ, ಡೆಸಿಗ್ನೇಟೆಡ್ ಸ್ಪಾಟಲ್ಲಿ ಇರಬೇಕೆ ಹೊರತು ಇದೇನಂತ ಹೇಳಿದ್ರೆ 4 ಜನ ಅಲ್ಲಿ ಎಲ್ಲ ಚೆನ್ನಾಗಿ ಹೂವು ವ್ಯಾಪಾರ ಆಗ್ತಾ ಇದೆ ಅಂತ ಹೇಳಿದ್ರೆ ಇನ್ನೊಂದು 4 ಜನ ಬಂದಿರ್ತಾರೆ ಅಲ್ಲಿ. ಆಮೇಲೆ ಪಾತ್ರೆ ಇಟ್ಟಿರ್ತಾರೆ ಅಂತ ಹೇಳಿದ್ರೆ ಪಾತ್ರೆ ತುಂಬ ರೋಡ್ ತುಂಬ ಪಾತ್ರೆ ಇಟ್ಕೊಂಡಿರ್ತಾರೆ. ಸೊ ಇದೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ನ್ಯೂಸೆನ್ಸ್ ಕ್ರಿಯೇಟ್ ಆಗಿದೆ. ಈ ನ್ಯೂಸೆನ್ಸ್ನ ಇದನ್ನ ಮಾಡಬೇಕು ಅಂತ ಹೇಳಿದ್ರೆ ಬೀದಿ ಬದಿ ವ್ಯಾಪಾರಿಗಳ ಜೊತೆ ಫುಟ್ಪಾತು ಸಹ ಇರಬೇಕು. ಯಾಕಂತೇಳಿದ್ರೆ ನಾವೆಲ್ಲ ಓಡಾಡೋರು, ನಮಗೆಲ್ಲ ನಮ್ಮ ಮನೆ ಅಕ್ಕ ತಂಗ ಅಪ್ಪಂದಿರೆಲ್ಲ ಎಲ್ಲೆಲ್ಲ ಓಡಾಡ್ತಾರೆ. ಒಬ್ಬ ಮನುಷ್ಯ ಒಂದು ದಿನಕ್ಕೆ 3 ಹೊತ್ತು ತಿಂದೇ ಇದ್ರೆ 2 ಹೊತ್ತು ತಿನ್ನಲೇಬೇಕು. ಇವತ್ತು ಸಂಪೂರ್ಣವಾಗಿ ಖಾಲಿ ಮಾಡೋದ್ರಿಂದ ಅವರೆಲ್ಲ ಮನೇಲಿ ಕೂತ್ಕೊಂಡಿದ್ದಾರೆ. ಅವರು ಮತ್ತೆ ಬದುಕನ್ನ ಕಟ್ಕೋಬೇಕಂದ್ರೆ ಅವ್ರು ಮತ್ತೆ ವ್ಯಾಪಾರ ಮಾಡಬೇಕು. ವ್ಯಾಪಾರ ಮಾಡಬೇಕಂದ್ರೆ ಅದಕ್ಕೆ ಸ್ಥಳಾವಕಾಶ ನಿಗದಿ ಮಾಡಬೇಕು. ಅವ್ರಿಗೆ ಎಲ್ಲಿವರೆಗೂ ನೀವು ಸ್ಥಳಾವಕಾಶ ನಿಗದಿ ಮಾಡೋದಿಲ್ವೋ ಅಲ್ಲಿವರೆಗೂ ಅವ್ರ ಮನೇಲಿ ಕೂತ್ಕೋಬೇಕಾಗುತ್ತೆ. ಹಾಗಂತ ಅವ್ರು ಉಪವಾಸ ಇರಬೇಕಾ? ದಯವಿಟ್ಟು ಅದಕ್ಕೆ ಉತ್ತರ ಕೊಡಿ. ದಯವಿಟ್ಟು ನಮಗೆ ಬದುಕಕ್ಕೆ ಬಿಡಿ. ಸುಮ್ಮನೆ ಅಲ್ಲೆತ್ತಿದ್ರು ಇಲ್ಲೆತ್ತಿದ್ರು ಅಲ್ಲೆತ್ತಿದ್ರು ಇದು ಅಡ್ಡ ಅಂತ ಹೇಳ್ಬೇಡಿ. ದಯವಿಟ್ಟು ನಮಗೆ ಬದುಕಕ್ಕೆ ಬಿಡಿ. ನಾವು ನಮ್ಮ 3 ಹೊತ್ತು ತಿನ್ನೋದು 2 ಹೊತ್ತು ತಿಂತೀವಿ. ಅದೇ ನಾನು ಕೇಳ್ಕೊಳೋದು, ಇನ್ನೇನು ಬೇರೆ ಕೇಳ್ಕೊಳಲ್ಲ.
ಆ್ಯಕ್ಚುಲಿ ಈಗ ಮಲ್ಲೇಶ್ವರಂನಲ್ಲಿ ನಾವು ನಮ್ಮ ಸ್ಟೂಡೆಂಟ್ಸು ನಾವು ಐಡೆಂಟಿಫೈ ಮಾಡ್ದಂಗೆ ಒಂದು ಸ್ಕೈ ವಾಕ್ನ ಮಾಡಿ ಅಲ್ಲಿ ಸ್ಟ್ರೀಟ್ ವೆಂಡರ್ಸ್ಗೆ ಮತ್ತು ಜನಗಳಿಗೆ ನಡ್ಕೊಡತಕ್ಕಂಥ ಮಾಡಿದ್ರೆ ಇದೇ ರೀತಿ ಸೊಲ್ಯೂಷನ್ಸ್ನ ಅನೇಕ ಕಡೆ ಅಲ್ಲಲ್ಲಲ್ಲೇ ಮಾಡಬಹುದು. ಆದರೆ ಅದಕ್ಕೆ ನೀವೇನಂದರೆ ನಾವು ಫ್ರೀಯಾಗಿ ಕನ್ಸಲ್ಟೇಷನ್ ಕೊಡ್ತೀವಿ ನಮ್ಮ ಆರ್ಕಿಟೆಕ್ಚರಲ್ ಸ್ಕೂಲ್ಸಲ್ಲಿ. ಬೆಂಗಳೂರಲ್ಲಿ 22 ಆರ್ಕಿಟೆಕ್ಚರಲ್ ಸ್ಕೂಲ್ಸ್ ಇದೆ. ನೀವು ಸದ್ಬಳಕೆ ಮಾಡ್ಕೊಬೇಕು. ಮುಖ್ಯಮಂತ್ರಿಗಳು ಅಥವಾ DTCPಯ ಡೈರೆಕ್ಟರ್ ಯಾರಿದ್ದಾರೆ ನೀವು ದಯವಿಟ್ಟು ಹೋಗಿ, ಅಥವಾ ನಾವೇ ಪತ್ರ ಬರಿತೀವಿ, ನಮ್ಮ ಹತ್ರ ಬಂದರೆ ನಾವು ಫ್ರೀಯಾಗಿ ಕನ್ಸಲ್ಟೇಷನ್ ಕೊಡ್ತೀವಿ. ಆ ಜಾಗಕ್ಕೆ ಯಾವ ಸೊಲ್ಯೂಷನ್ಸ್ ಮಾಡಬೇಕು ಅನ್ನೋದನ್ನ ಹೇಳ್ತೇವೆ. ಆದರೆ ನೀವು ಏಕಾಏಕಿ ಈ ರೀತಿ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದು ಸರಿಯಾದ ಕ್ರಮ ಅಲ್ಲ. ನೀವು ಆ್ಯಕ್ಟ್ ಏನು ಹೇಳುತ್ತೆ, ಆ್ಯಕ್ಟ್ನ ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಇವತ್ತರೆಗೂ ಆನ್ ರೆಕಾರ್ಡ್ ಹೇಳ್ತಾ ಇದ್ದೀನಿ, 2014 ಮೇ 1 ಬಂದಂತಹ ಈ ಆ್ಯಕ್ಟು, ಲಾಗು ಆಗ್ತಕ್ಕಂಥ ಆ್ಯಕ್ಟು ಇವತ್ತರೆಗೂ ಕರ್ನಾಟಕದಲ್ಲಿ 10% ಇಂಪ್ಲಿಮೆಂಟ್ ಆಗಿಲ್ಲ ಅಂತಕ್ಕಂಥದ್ದು ಆನ್ ರೆಕಾರ್ಡ್ ಹೇಳ್ತಿರ್ತಕ್ಕಂಥದ್ದು. ನನ್ನ ಪ್ರಶ್ನೆ ರಂಗಸ್ವಾಮಿ ಸರ್ ಅವ್ರಿಗೆ. ರಂಗಸ್ವಾಮಿ ಸರ್ ಅವ್ರು ಹೇಳ್ತಾ ಇರ್ತಾರೆ, ನಾನು TVC ಎಲೆಕ್ಷನ್ ಮಾಡಿಸ್ದೆ, ನಾನು ಸುಪ್ರೀಂ ಕೋರ್ಟಿಂದ ಲಾ ತರಿಸ್ದೆ, ನಾನು ಬೀದಿ ವ್ಯಾಪಾರ ಅದು ಮಾಡಿಸ್ದೆ ಇದು ಮಾಡಿಸ್ದೆ ಅಂತ. ಇವಾಗ ಅವ್ರ ಸಚಿವರು ಎತ್ತಿಸುವಾಗ ನಿಮಗೆ ಗೊತ್ತಿರಲಿಲ್ವಾ, ಇಲ್ಲ ನೀವು ಶಾಮೀಲಾಗಿದ್ರಾ? ಇವಾಗ ಒಳ್ಳೆ ಕ್ವಶನ್ ಕೇಳಿದ್ರಿ. ನಾನು ಶಾಮೀಲ್ ಆಗಬೇಕಾಗಿದ್ರೆ ಇವಾಗ ಏನು ಹೇಳಿದ್ರಲ್ಲ, ನಾನು ಕೋರ್ಟ್ಗೂ ಅವಶ್ಯಕತೆ ಇಲ್ಲ. ನಾನೇ ಕೃಷ್ಣ ಬೈರೇಗೌಡರಿಗೆ ಹೇಳಿ ಮನವಿನೂ ಸಹಿತ ಕೊಟ್ಟಿದ್ದೀನಿ. ಇದೇ ಸರ್ಕಾರದ ಮೇಲೆ ನಾನು ಕೋರ್ಟ್ಗೆ ಹೋಗಿದ್ದೀನಿ. ಒಂದು ಸೆಕೆಂಡ್ ಅರ್ಥ ಮಾಡ್ಕೋಬೇಕು. ಇದು IAS ಆಫೀಸರ್ ತಪ್ಪು ಮಾಡಿರ್ತಕ್ಕಂಥ ಗೃಹ. ನಾನು ಹೇಳಿದ್ದೀನಿ ನಗರಾಭಿವೃದ್ಧಿ ಸಚಿವರಿಗೆ, ಇದು ಈ ಸರ್ಕಾರ ಬಂದಾಗಿನಿಂದ ಮುಂಚೆ ಅಧಿಕಾರಿಗಳ ಮೇಲೆ ನಮಗೆ ಜಾಗ ಕೊಟ್ಬಿಟ್ಟು ಅಂಗಡಿ ಎತ್ತಂಗಡಿ ಮಾಡಿ ಅಂತ ಹೇಳವ್ರೆ. ನಮಗೆ ಕೊಟ್ಟಿದ್ದಾರೆ ಜಾಗನ, ಹೆಂಗೆ ಎತ್ತಂಗಡಿ ಮಾಡ್ತಾರೆ ಅದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀರಾ? ಇವಾಗ ಇದ್ರ ಬಗ್ಗೆ ಹೋರಾಟ ಮಾಡಿದ್ದೀರಾ? ಹೌದು, ಇದ್ರ ಬಗ್ಗೆ ಒಂದು ಸೆಕೆಂಡ್ ನಿಮ್ಮ ಕ್ವಶನ್ ಆನ್ಸರ್ ಕೊಡ್ತೀನಿ. ಇದ್ರ ಬಗ್ಗೆ ನಾನು ರೆಡಿ ಮಾಡಿ ಹೈಕೋರ್ಟ್ಗೆ ಆಲೇ ರಿಟ್ ಸಬ್ಜೆಕ್ಟ್ ಮಾಡಿದ್ದೀವಿ. ನೀವು ಇಡೀ ಬೆಂಗಳೂರು ನಗರಕ್ಕೆ ನೋಡಿ, ಕೇಳಿಸ್ಕೊಳ್ಳಿ, ಮಾತಾಡಿದ್ರೆ ಇಲ್ಲಿ ಕರೆಕ್ಟಾಗಿ ಉತ್ತರ ಹೇಳ್ತೀನಿ. ನೀವು ಹೇಳಿದ ಕರೆಕ್ಟು. ಹೈಕೋರ್ಟಿಗೆ ಈಗಾಗಲೇ ನಾವು ರಿಟ್ ಹಾಕಿದ್ದೀವಿ. ಹೈಕೋರ್ಟಲ್ಲಿ ಸಹಿತ ಇಡೀ ಬೆಂಗಳೂರು ನಗರಕ್ಕೆ ಯಾವುದೇ ಕಾರಣಕ್ಕೂ ತೆರವುಗೊಳಿಸಬಾರ್ದು ಅಂತೇಳಿ ಅಲ್ಲೂ ಹಾಕಿದ್ದೀವಿ. ನಮ್ಮ ಅರಬಿ ಸಿಂಗ ನ್ಯಾಷನಲ್ ಸ್ಟ್ರೀಟ್ ವೆಂಡರ್ಸ್ ಆಫ್ ಇಂಡಿಯಾ ಅಂತ ಇದೆ. ಈಗಾಗಲೇ ಸುಪ್ರೀಂ ಕೋರ್ಟ್ ವಕೀಲರ ಹತ್ರಲ್ಲೂ ಮಾತಾಡಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಟೌನ್ ಟೆಕ್ನಿಕಲ್ ಇಂಪ್ಲಿಮೆಂಟ್ ಆಗದಲ್ಲೇ ನೋಡಿ ಅವರೇ ಕೇಸ್ ಹಾಕಿದ್ದು. ಎಲ್ಲಿ? ಡೆಲ್ಲಿಲಿ ಆರ್ಡರ್ ಆಗಿದೆ. ಅವ್ರನ್ನೇ ವಕೀಲರು ಹಿಡಿದು ಇವಾಗ ನಾನು ಸರ್ಕಾರಕ್ಕೆ ಯಾಕೆ ಮುಂಜಾಗ್ರತವಾಗಿ ನಿನ್ನೆ ರಾತ್ರಿ ನಾನು ಸಿದ್ದರಾಮಯ್ಯ ಹತ್ರ ಮಾತಾಡಿ ಬಂದಿದ್ದೀನಿ. ಒಂದು ನಮ್ಮನ್ನ ಎತ್ತಿಸ್ತಾರೆ ಅಂತ ನಿಮ್ಗೆ ಮುಂಚೆನೆ ಗೊತ್ತಿದ್ದಾಗ BJP ಅಂತ ನೀವೇನ್ ಇವತ್ತು ಬಂದು ಮಾತಾಡ್ತಾ ಇದ್ದೀರಾ. ಅವತ್ತು ನೀವಲ್ಲಿ ವಾಯ್ಸ್ ರೈಸ್ ಮಾಡಿ ಅವ್ರನ್ನ ತಡೆಯೋ, ಒಂದ್ ನಿಮಿಷ ನಾನು ಪೂರ್ತಿ ಮಾತಾಡ್ತೀನಿ, ಅವ್ರನ್ನ ತಡೆಯೋ ಅಂತ ಒಂದು ನೀವು ತಗೊಳ್ಳಿಲ್ಲ ಅವತ್ತು ಸ್ಟೆಪ್ನ, ಆಯ್ತಾ? ನೀವು ತಗೊಳ್ಳಿಲ್ಲ. ನೀವು TVC ಮೆಂಬರ್, ನೀವು ಹೇಳ್ತಾ ಇದ್ದೀರಾ ನೀವು ಇವಾಗ ಹಾಕಿದ್ದೀನಿ ಹೈಕೋರ್ಟ್ಗೆ ಅಂತಿದ್ರ. ಈ ವಿಚಾರ ಆಲ್ಮೋಸ್ಟ್ 1 ತಿಂಗಳಿಂದ ನಡೀತಾ ಇದೆ. 1 ತಿಂಗಳಿಂದ ನಿಮ್ ಪ್ರಯತ್ನ ಏನೂ ಇರಲಿಲ್ಲ, ಝೀರೋ ನಿಮ್ ಪ್ರಯತ್ನ. ಇವತ್ತು ಹೇಳ್ತಿದ್ರೆ ಹೈಕೋರ್ಟ್ ಅಲ್ಲಿ ನಾನು ಹಾಕಿದ್ದೀನಿ ಅರ್ಜಿನ ಅಂತ. ಇವತ್ತು ನನಗೆ ಬೇಡ, ನನ್ನನ್ನ ಎಚ್ಚದ ಮೇಲೆ ನೀವು ಕ್ರಮ ತಗೊಳ್ಳೋದು ನನಗೆ ಬೇಡ. ನನ್ನನ್ನ ಎಚ್ಚಕ್ಕೂ ಮುಂಚೆ ನೀವೇನ್ ಕ್ರಮ ತಗೊಂಡ್ರಿ? ನಿಮಗೆ ಇನ್ಫಾರ್ಮೇಶನ್ ಇತ್ತು, ನೀವಿಬ್ರು ಕ್ರಮ ತಗೊಳ್ಳಿಲ್ಲ. ಯಾಕೆ? ನಿಮ್ಮವ್ರಿಗೂ ನಾವು ಬಂದು ಬೇಡ್ಕೊಳ್ಳೋರ್ಗು ನೀವು ಇಟ್ಕೊಂಡ್ರಿ. ಬರ್ಲಿ ನಮ್ಮ ಹತ್ರ ಬೇಡ್ಕೊಳ್ಳಿ, ಕೇಳಲಿ, ಆಮೇಲೆ ನಾನು ಕ್ರಮ ತಗೋತೀನಿ ಅಂತ. ಈಗ 1 ವಾರದಿಂದ ಕ್ರಮ ತಗೊಂಡು ಅಂತ ಒದ್ದಾಡ್ತಾ ಮಾತಾಡ್ತಿದ್ರ. ಅಲ್ಲಿವರೆಗೂ ಯಾರು ನಾವು ಹತ್ರನು ಬರ್ಲಿಲ್ಲ. ನೀವ್ ಯಾರನ್ನು ನಾನೇ ಬೇಡ್ಕೊಂಡಿದ್ದೀನಿ ಒಂದು ನಿಮ್ಗೆ, ಆಯ್ತಾ? ನೀವ್ ಹೇಳ್ತಿದ್ದೀರಾ ಸ್ಥಳ ಕೊಟ್ಟಿ ಖಾಲಿ ಮಾಡಿಸ್ಬೇಕೆ ಹೊರತು ನನಗೆ ನೀವು ಸ್ಥಳ ಕೊಡ್ತೀರೇನೆ ನನ್ನನ್ನ ಬಂದು ಎಚ್ಚರಿಕೆ ಒಬ್ಬ ಪೊಲೀಸ್ ಅಧಿಕಾರಿನಾಗ್ಲಿ, ಟ್ರಾಫಿಕ್ ನವನಾಗ್ಲಿ, ಲಾ ಅಂಡ್ ಆರ್ಡರ್ನಾಗ್ಲಿ ಯಾವ ಇದ್ರಲ್ಲಿ ನನ್ನನ್ನರ್ಗೂ ಕಳ್ಸಿದ್ರಿ ನೀವು. ನಿಮ್ಮ ಸರ್ಕಾರ ಅವತ್ತೆಲ್ಲಿ ಹೋಗಿತ್ತು? ನನಗೆ ಸ್ಥಳ ಕೊಡ್ಲಿಲ್ಲ. ಸ್ಥಳ ಕೊಡೋಕ್ಕೂ ಮುಂಚೆನೆ ಬಂದು ಎಚ್ಚಿದ್ದೀರಾ, JCB ಕಳ್ಸಿದ್ದೀರಾ. ಯಾಕೆ ಕಳ್ಸಿದ್ರಿ ನೀವು? ಪ್ರತಿಯೊಬ್ರು ಇದಕ್ಕೆ ನೀವು ಉತ್ತರ ಕೊಡ್ಬೇಕು. ಮೇಡಮ್, ಸ್ಟೇಷನರಿ ಅನ್ನೋ ಒಂದು ಕಾರ್ಡ್ ಕೊಟ್ಟಿದ್ದಾರೆ. ಅಲ್ಲಿ ಒಬ್ಬ GBA ಅಧಿಕಾರಿ ಅಥವಾ ಅವರ ಅಂಡರ್ ಅಲ್ಲಿ ಕೆಲಸ ಮಾಡೋನಿಗೇನೆ ಸ್ಟೇಷನರಿ ಅರ್ಥ ಗೊತ್ತಿಲ್ಲ. ನಾನು ತೋರಿಸ್ತಾ ಇದ್ದೀನಿ, ನನ್ನ ಕಾರ್ಡ್ ಸ್ಟೇಷನರಿ ಅಂತ ಇದೆ ಅಂತ, ಆದ್ರೂ ನೀನ್ ಮೂವ್ ಮಾಡ್ಕೊಂಡು ಓಡಾಡು ಗಾಡಿನ ಅಂತಾರೆ. ಅರ್ಥ ನಿಮಗ್ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಜನರಲ್ ನಿಮ್ಗೆ ಫಸ್ಟ್ ಆಫ್ ಆಲ್ ಝೀರೋ ನಾಲೆಡ್ಜ್ ಇದೆ. ಅಧಿಕಾರಿಗಳಿಗೆ ಅವ್ರ ಕೆಳಗಡೆ ಇರೋ ಪ್ರತಿಯೊಬ್ಬ ಕೆಲಸಗಾರಗೂ ಝೀರೋ ನಾಲೆಡ್ಜ್. ಫಸ್ಟ್ ನೀವುಗಳು ಅದ್ರ ಬಗ್ಗೆ ತಿಳ್ಕೊಂಡು ಮಾತಾಡಿ. ರೈಟ್ ಮೇಡಮ್. ನಾವು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೇವೆ, ನಾವು ಎಲ್ಲ ಬೀದಿ ಬದಿ ವ್ಯಾಪಾರಿಗಳಿಗೂ ಸಹ ಅಕಾರ್ಡಿಂಗ್ ಟು ಸ್ಟ್ರೀಟ್ ವೆಂಡಿಂಗ್ ಆ್ಯಕ್ಟ್ ಆ್ಯಂಡ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಆ್ಯಕ್ಟ್ ಏನಂತೇನಿದೆ ಅದ್ರ ಪ್ರಕಾರ ಇಂಪ್ಲಿಮೆಂಟೇಷನ್ ಆಗಬೇಕು. ನಾವು ಮುಂಚೆಯಿಂದ ಹೇಳ್ಕೊಂಬರ್ತಾ ಇದ್ದೀನಿ. ನಾನು ಇದೇ ಪ್ಲ್ಯಾಟ್ಫಾರ್ಮಲ್ಲಿ ತಮ್ಮ ಚಾನಲಲ್ಲೇ
ಆ ಬೋರಿಂಗ್ ಆಸ್ಪತ್ರೆದು ಕಾಂಪೌಂಡ್ ಬಿದ್ದಾಗಲೂ ಹೇಳಿದ್ವಿ, ಸ್ಟ್ರೀಟ್ ವೆಂಡಿಂಗ್ ಆ್ಯಕ್ಟ್ ಏನಿದೆ ಅದು ಇಂಪ್ಲಿಮೆಂಟ್ ಆಕ್ಷನ್ ಆಗಿಲ್ಲ ಕರ್ನಾಟಕದಲ್ಲಿ. ಯಾವುದೇ ಕರ್ನಾಟಕದ ಯಾವುದೇ ಮುನ್ಸಿಪಾಲಿಟಿನಲ್ಲಿ ಇಂಪ್ಲಿಮೆಂಟೇಷನ್ ಆಗಿಲ್ಲ. ಭಾರತದಲ್ಲಿ ಕೇವಲ 4 ಮುನ್ಸಿಪಾಲಿಟಿನಲ್ಲಿ ಇಂಪ್ಲಿಮೆಂಟೇಷನ್ ಆಗಿರೋದು. ಅದರಿಂದಾಗಿ ಫಸ್ಟ್ ಇಂಪ್ಲಿಮೆಂಟೇಷನ್ಗೆ ತಾವು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಸರ್ಕಾರನ ನಾವು ಅವತ್ತು ಮನವಿ ಮಾಡಿದ್ವಿ. ನಾನೇ ಮನವಿ ಮಾಡಿದ್ದೀನಿ. ಅದ್ರ ಜೊತೆಗೆ ನಾವು ನಮ್ಮೆಲ್ಲ ನಾಯಕರುಗಳಿಗೂ ಸಹ ನಾವೊಂದು ಚರ್ಚೆನೂ ಮಾಡಿದ್ದೇವೆ. ನಾವು ಬೀದಿ ಬದಿ ವ್ಯಾಪಾರಿಗಳಿಗೆ ಆಲ್ಟರ್ನೇಟಿವ್ ಕ್ರಿಯೇಟ್ ಮಾಡಿದೆ, ನೀವು ಎತ್ಸಂಗಿಲ್ಲ. ಹೌದು, ಪೆಡಿಸ್ಟನ್ಸ್ ಪಾತ್ವೇಗೆ ಏನು ಸಮಸ್ಯೆ ಆಗ್ತಿದೆ ಅದಕ್ಕೆ ಬರೀ ನೀವು ಅವ್ರ ಮುಖ ನೋಡ್ಕೊಳ್ಳೋದಲ್ಲ, ಕರೆಕ್ಟು, ಅವರು ಇಂಪಾರ್ಟೆಂಟು. ಆದರೆ ಅದೇ ರೀತಿಯೇ ನೀವು ಆಲ್ಟರ್ನೇಟಿವ್ ಮಾಡಿದ್ರೆ ಎತ್ಸಕ್ಕಾಗಲ್ಲ. ಟಿವಿಸಿ ಬೀದಿ ಬದಿ ವ್ಯಾಪಾರಿಗಳು ಸಮಸ್ಯೆಗೆ ಸಿಲುಕ ಹಾಕೊಂಡು ಕಾಲಿಗೆ ಬಂದು ಬೀಳೋವರೆಗೂ ಕೂಡ ಆಕ್ಷನ್ ಮೋಡಿಗೆ ಹೋಗ್ತಿಲ್ಲ ಅನ್ನೋ ಗಂಭೀರ ಆರೋಪ ಇದೆ. ಇವಾಗ ಸರ್ಕಾರಕ್ಕೂ ನಾನು ಒತ್ತಾಯ ಮಾಡ್ತೀನಿ, ಕೇಂದ್ರ ಸರ್ಕಾರಕ್ಕೂ ಒತ್ತಾಯ ಮಾಡ್ತಾ ಇದ್ದೀವಿ. ಇವಾಗ ನಾನು ಸದ್ಯದಲ್ಲೇ ಇವಾಗ TVC ಎಲೆಕ್ಷನ್ ಮಾಡಿ ಬಾಡಿ ಹೊಸದಾಗಿ ರಚನೆ ಮಾಡಿ ಟೌನ್ ಡೆಂಡಿಂಗ್ ಕಮಿಟಿಯನ್ನು ಯಾರು ಪ್ರತಿನಿಧಿಗಳು ಸ್ಪರ್ಧೆ ಮಾಡ್ತಾರೆ ಅದರಲ್ಲಿ 3 ಥರ ಬರುತ್ತೆ ಕಮಿಟಿ. ನೋಡಿ, ಒಂದು ಸೆಕೆಂಡ್ ಕೇಳಿಸ್ಕೊಳ್ಳಿ, ಇಲ್ಲಿ 3 ಥರ ಕಮಿಟಿ ಬರುತ್ತೆ. ಒಂದು ಟೌನ್ ಡೆಂಡಿಂಗ್ ಕಮಿಟಿ, ಒಂದು ಕುಂದುಕೊರತೆ ಕಮಿಟಿ, ಒಂದು ಮೇಯರ್ ಕಮಿಟಿ ಅಂತ. ಕೋರ್ಟ್ಗೆ ಮತ್ತೊಂದು ಎಲ್ಲೂ ಹೋಗೋಕ್ಕಾಗೋದಿಲ್ಲ. ಈ 3 ಕಮಿಟಿ ಸರಿಯಾಗಿ ಪಾಲನೆ ಆಗಬೇಕು. ಇದು ನಮ್ಮ ರಾಜ್ಯದಲ್ಲಿ ಇನ್ನೂ ಹಿಂದೆ ಸರ್ಕಾರ ಇರ್ಬೋದು, ಈಗ ಸರ್ಕಾರ ಇರ್ಬೋದು, ಯಾವುದೂ ನಡೆದಿಲ್ಲ. ನಾನು ಸುಮಾರು ಮನವಿಗಳು ಕೊಟ್ಟು ಮಿನಿಸ್ಟ್ರುಗಳು ಯಾರು ಅಶ್ವಥ್ ನಾರಾಯಣದಿಂದ ಹಿಡಿದು ಇವಾಗಿರ್ತಕ್ಕಂಥ ನಮ್ಮ ಶರಣಪ್ರಕಾಶ್ ಅವರು ಮನವಿಗಳನ್ನು ಕೊಟ್ಟಿದ್ದೀನಿ, ಗೈಡ್ಲೈನ್ಸ್ ಹೇಳಿದ್ದೀನಿ, ನಾನೇ ಕೂತ್ಕೊಂಡು ಗೈಡ್ಲೈನ್ಸ್ ಹೇಳಿದ್ದೀನಿ. ಈ 3 ಕಮಿಟಿ ಯಾವಾಗ ಸುರಕ್ಷಿತವಾಗಿ ಮಾಡ್ತಾರೆ ಆವಾಗ ಎಲ್ಲ ನನ್ನ ಬೀದಿ ಬದಿ ವ್ಯಾಪಾರ ನ್ಯಾಯ ಸಿಗತಕ್ಕಂಥದ್ದು. ಏನು ಅಧಿಕಾರಿಗಳು ಇನ್ ಕೇಸ್ ಏನೋ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಏನು ಕಠಿಣವಾದಂಥ ಶಿಕ್ಷೆಯನ್ನು ಕೊಡ್ತೀವಿ ಅಂತೇಳಿ ಮಾನ್ಯ ಸಚಿವರೇ ಒಂದು ನಿಮಿಷ ಉತ್ತರ ಕೊಡಿ. ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಟ್ ಮಾಡಿದ್ಯಾ? ಓಕೆ, ಅಧಿಕಾರಿ ನೋಡಿ ಕೇಳಿಸ್ಕೊಳ್ಳಿ, ಕ್ಲಿಯರ್ ಆಗಿ ಹೇಳಿದ್ದೇವೆ. ಯಾವ ಏರಿಯಾಗಳಿಗೆ ನೋಟಿಸನ್ನು ಕೊಟ್ಟಿದ್ದಾರೆ, ಯಾವ ಏರಿಯಾಗಳು ಆಲ್ರೆಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಆ ಏರಿಯಾದು ಮಾತ್ರ ಏನು ರಿಮೂವ್ ಮಾಡಿದ್ದೇವೆ. ಆಲ್ರೆಡಿ ಅದು ಏನು ಆಟೋದಲ್ಲೂ ಕೂಡ ಅನೌನ್ಸ್ ಮಾಡಿದ್ದಾರೆ ಅಂತೇಳಿ ಮಾನ್ಯ ಸಚಿವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ನಾನು ಎಲ್ಲಿ ಮೈಸೂರು ಬ್ಯಾಂಕಿಂದ ಇಳಿದು ಮಾರ್ಕೆಟ್ ನಡ್ಕೊ ಬರ್ಬೇಕಾದ್ರೆ ಫುಟ್ಪಾತ್ ಅಲ್ಲಿ ವ್ಯಾಪಾರಿಗಳಿರ್ತಾರೆ, ಪಕ್ಕದಲ್ಲಿ ವೆಹಿಕಲ್ಸ್ ನಿಲ್ಸಿರ್ತಾರೆ, ಮಧ್ಯದಲ್ಲಿ ಗಾಡಿಗಳು ಬರ್ತಾ ಇರುತ್ತೆ. ಸರ್, ನನ್ನ ಶಕ್ತಿ ಇದೆ, ನಾನು ಎಲ್ಲೋ ಒಂದು ಕಡೆ ತೂರ್ಕೊಂಡು ಬಂದ್ಬಿಡ್ತೀನಿ. ಒಬ್ಬ ವಯಸ್ಸಾಗಿರೋ ಪ್ರಜೆ, ಒಬ್ಬ ಮುದುಕ ಇರ್ಬೋದು, ಒಂದು ವೃದ್ಧೆ ಹೆಂಗ್ ಬರೋಕ್ಕಾಗುತ್ತೆ? ಇವತ್ತು ಸುಪ್ರೀಂ ಕೋರ್ಟ್ ಮಾಡಿದೆಯಲ್ಲ, ಕರ್ನಾಟಕದಲ್ಲಿ ಆಗಿದೆ ಸರ್. BJP ಸರ್ಕಾರ ಬೇರೆ ರಾಜ್ಯಗಳಲ್ಲಿ ಏನು ಇಂಪ್ಲಿಮೆಂಟ್ ಮಾಡಿದೆ ಅಂತ ಹೇಳ್ಬಿಟ್ಟು ಅಶೋಕ್ ಅವ್ರು ನೀವು ಹೇಳಬೇಕು ಸರ್. ನಾನು ಪ್ರೀತಿ ಅವರಿಗೆ ಈ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ, ಅಂದ್ರೆ ಅವ್ರಿಗೂ ತೊಂದರೆ ಆಗ್ಬಾರ್ದು, ಇವ್ರಿಗೂ ಜೀವನ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಸೊಲ್ಯೂಷನ್ ಪಾರ್ಟಿಗೆ ಬರೋಣ. ನಾನೊಬ್ಬ ಪಾದಚಾರಿಯಾಗಿ ಆ್ಯಂಡ್ ಐ ಅಗ್ರಿ ವಿತ್ ಯು. ಯಾಕಂದರೆ ಇವಾಗ ಫಸ್ಟ್ ಆಫ್ ಆಲ್ ನಮಗೆ ಫುಟ್ಪಾತ್ಗಳೇ ಇರಲಿಲ್ಲ, ಅಲ್ಲಿ ಕಾರ್ಗಳಿದೆ, ನಮ್ಮ ರೋಡ್ ಮಧ್ಯ ನಡ್ಕೊಂಡು ಹೋಗಬೇಕು. ಸುಮಾರು ಜನಕ್ಕೆ ಕೈ ಓಡ್ಕೊಂಡಿದ್ದಾರೆ, ಕಾಲು ಓಡ್ಕೊಂಡಿದ್ದಾರೆ. ಆಮೇಲೆ ನಮ್ಮ ಏರಿಯಾನಲ್ಲಿರೋರು ಸಾಕಷ್ಟು ಸೀನಿಯರ್ ಸಿಟಿಸನ್ಸ್ಗಳು, ಅವ್ರಿಗೆ ನಡ್ಕೊಂಡು ಹೋಗೋಕ್ಕೆ ಜಾಗ ಇಲ್ಲ. ಫುಟ್ಪಾತ್ಗಳು ಡಿಸೈನ್ ಮಾಡ್ಬೇಕು ನಾವು, ಪಾದಚಾರಿಗಳಿಗೂ ಬೇಕು. ಯಾಕಂದರೆ ನಮ್ಮದು ಜನಸಂಖ್ಯೆ ಇರೋದು ಆಲ್ಮೋಸ್ಟ್ 1.5 crore ಪೀಪಲ್. ನಾವು ಎಲ್ಲರೂ ಕಾರ್ ತೊಗೊಂಡು ಓಡಾಡೋಕೆ ನಾವೆಲ್ಲರೂ ನಡ್ಕೊಂಡು ಹೋಗ್ಬೇಕು, ಎಲ್ಲ ಕಡೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತೊಗೊಂಡು ಹೋಗಬೇಕು. ಸೊ ಅದು ನಡ್ಕೊಂಡು ಹೋಗೋಕ್ಕೆ ದಾರಿಗಳಿರಬೇಕು, ಫುಟ್ಪಾತ್ಗಳಿರಬೇಕು, ರೋಡ್ ಮೇಲೆ ನಡೆಯೋಕ್ಕಾಗಲ್ಲ ನಮಗೆ. ಸೊ ಎರಡೂ ಬೇಕಾಗತ್ತೆ ನಮಗೆ. ನಾವು ವಿ ಹ್ಯಾವ್ ಟು ಕಾಂಪ್ರಿಹೆನ್ಸಿವ್ಲಿ ಡಿಸೈನ್. ಆಮೇಲೆ ಇನ್ನೊಬ್ರು ಹೇಳ್ದಾಗೆ ನಾವು ಬಂದು ಹೇಳೋಕ್ಕಾಗಲ್ಲ, ನಾವು ಅರ್ಬನ್ ಡಿಸೈನರ್, ನಂಗೆ ಗೊತ್ತು ಏನು ಮಾಡಬೇಕು ಈ ವಾರ್ಡ್ನಲ್ಲಿ, ಹಿಂಗೆ ಮಾಡಬೇಕು ಅಂತ. ನೀವ್ಯಾರು ಡಿಸೈಡ್ ಮಾಡೋಕ್ಕೆ? ನಾವಿರೋದು ಕಮ್ಯುನಿಟಿ ಪೀಪಲ್, ನಾವಿಲ್ಲೇ ವ್ಯಾಸ ಮಾಡ್ತಾ ಇರೋರು. ನಮಗೆ ಗೊತ್ತು ಯಾವ ರೋಡ್ನಲ್ಲಿ ವೆಂಡರ್ಸ್ ಇರಬೇಕು, ನಮ್ಗೆ ಗೊತ್ತು ಯಾವ ಥರ ಮೇನ್ ರೋಡ್ಸ್ನಲ್ಲಿ ನಾವು ಬಸ್ ಸ್ಟ್ಯಾಂಡ್ ಇದ್ದರೆ ನಮ್ಗೆ ಈ ಫುಟ್ಪಾತ್ ನಮ್ಗೆ ಬೇಕೇ ಬೇಕು ನಡ್ಕೊಂಡು ಹೋಗೋಕ್ಕೆ. ಸೊ ನಮಗೆ ಗೊತ್ತು, ಅದಕ್ಕೇನೆ ವಾರ್ಡ್ ಕಮಿಟಿ ಬಹಳ ಮುಖ್ಯ. ಯಾಕಂದರೆ ಈ ನಮ್ಮ ವಾರ್ಡ್ನಲ್ಲಿರೋ ಜನ ಸೇರಿಕೊಂಡು ನಾವು ವಿ ಕ್ಯಾನ್ ಫಾರ್ಮ್ ದ ಕೌನ್ಸಿಲ್. ನಮ್ಮ ಸ್ಕೂಲ್ಗಳಿಗೆ ಏನು ಮಾಡಬೇಕು, ನಮ್ಮ ಪಾರ್ಕ್ಗಳಿಗೆ ಏನು ಮಾಡಬೇಕು, ನಮ್ಗೆ ವಾಕ್ವೇ ಬೇಕಾ ಇಲ್ಲ ಫುಟ್ಪಾತ್ ಬೇಕಾ, ನಾವು ಡಿಸೈಡ್ ಮಾಡ್ತೀವಿ. ಲೈಸೆನ್ಸ್ ಇದೆ, ನನ್ಗೆ ಅಂಗಡಿಗೆ ಇಡಕ್ಕೆ ಬಿಡ್ತಾ ಇಲ್ಲ. ಈ ಏರಿಯಿಂದ ನೆಕ್ಸ್ಟ್ ಏರಿಯಾಗೆ ಹೋಗಿ ಹೆಂಗೆ ವ್ಯಾಪಾರ ಮಾಡ್ತಾರೆ ಹೇಳಿ? ಲೈಸೆನ್ಸ್ ಇರೋರು ಸಾಕಷ್ಟು ಜನ ಇದ್ರು ಕೂಡ ಅವ್ರಿಗೆ ಒಕ್ಕಲಿಸ್ತಿದ್ದಾರೆ. ನಾವು ಲೈಸೆನ್ಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಸತ್ಯ. ಲೈಸೆನ್ಸ್ ಏನು ಕೊಟ್ಟಿದ್ದೀವಿ ಅಂತ ಅಂದ್ರೆ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ರಕ್ಷಣೆ ಕೊಡಬೇಕು ಅಂತ ಹೇಳಿ ನಮ್ಮ ರಾಹುಲ್ ಗಾಂಧಿ ಅವರು ಹೇಳಿದ ನಂತರ ನಾವು ಅದನ್ನ ಮಾಡಿದ್ದೇವೆ. ಮೊದಲನೇದು. ಎರಡನೇದು, ಆ ಲೈಸೆನ್ಸ್ ಅನ್ನ ಕೊಟ್ಟಿರ್ತಕ್ಕಂಥ, ಒಂದು ನಿಮಿಷ ಇರಿ ಪ್ಲೀಸ್, ಆ ಲೈಸೆನ್ಸ್ ಅನ್ನ ಕೊಟ್ಟಿದ್ದೇವೆ. ಆ ಲೈಸೆನ್ಸ್ ಅನ್ನ ಏನು ಒಂದು ಪರ್ಟಿಕ್ಯುಲರ್ ಜಾಗಕ್ಕೆ ಅಂತ ನಾವು ಲೈಸೆನ್ಸ್ ಅನ್ನು ಕೊಟ್ಟಿಲ್ಲ, ಆದ್ರೂ ಈಗ ಹುಡುಕ್ಬೇಕು ಒಂದು ಜಾಗವನ್ನು ಐಡೆಂಟಿಫೈ ಮಾಡಿ ಕೊಡುವಂತ ಕೆಲಸ ಸರ್ಕಾರ ಬೇಗ ಮಾಡುತ್ತೆ. ರಘು ದೊಡ್ಡಾರಿ ಅವರ ಬಾಯ್ ಬಿಟ್ರ ಬರೀ ಸುಳ್ಳು ಹೇಳ್ತಾವ್ರೆ. ಬೀದಿ ವ್ಯಾಪಾರಿಗಳನ್ನ ಎತ್ತಂಗಡಿ ಮಾಡಿಸ್ತಾರೆ ಅಂತ ನಿಮ್ಗೆ ಫಸ್ಟೇ ಗೊತ್ತಿತ್ತಲ್ವಾ ವಿಚಾರಗಳು?
ಯಾಕೆ ನೀವು ಫಸ್ಟೇ ಈಗ ನಾನು ಎಲ್ಲ ಕೆಲಸಗಳನ್ನ ನಾನು ಮುಂದೆ ನಿಂತ್ಕೊಂಡು ಮಾತಾಡ್ತೀನಿ, ಅವರಿಗೆ ಲೆಟರ್ ಕೊಟ್ಟಿದ್ದೀನಿ, ರಾತ್ರಿ ಹೋಗಿದೆ ಭೇಟಿ ಮಾಡಿದ್ದೀನಿ ಅಂತ ಹೇಳಿದ್ರಿ. ಇದಕ್ಕೆ ಮುಂಚೆ ನೀವು ಯಾಕೆ ಎಚ್ಚೆತ್ಕೊಂಡಿಲ್ಲ? ಯಾಕೆ ನೀವು ಪ್ರಶ್ನೆ ಮಾಡಿ ಮಿನಿಸ್ಟರ್ಗಳನ್ನ ಕೇಳಿಲ್ಲ, ಸಚಿವರುಗಳ ಹತ್ರ ಮಾತಾಡಿಲ್ಲ? ನೀವು ಅದೇ ಫೀಲ್ಡಲ್ಲಿ ಇದ್ದೀನಿ, ಅಲ್ಲೇ ಇದ್ದೀನಿ ಅಂತ ಹೇಳಿದ್ರಲ್ಲ, ಯಾಕೆ ಕೇಳಿಲ್ಲ? ಮಹಿಳೆಯರಿಗೆ ತುಂಬಾ ತೊಂದರೆ ಆಗ್ತದೆ. ಇದರಿಂದ ದಯವಿಟ್ಟು ಯಾವುದೇ ಸರ್ಕಾರ ಆಗಲಿ ನಮ್ಮ ಬೀದಿ ವ್ಯಾಪಾರಿಗಳನ್ನ ಬದುಕಕ್ ಬಿಡಿ. ನಾವು ಮಹಿಳೆಯರು ಅದರಲ್ಲೇ ಬದುಕಬೇಕು. ದಯವಿಟ್ಟು ಅವಕಾಶ ಕೊಡಿ ನಮಗೆ. ನೋಡಿ, ಸರ್ಕಾರ ಯಾವುದೇ ಆಗಿರಲಿ, ಇವಾಗ ಯಾವುದೇ, ನಾನು ಸಚಿವರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಸಿ ಎಮ್ಗೂ ಹೇಳೋಕ್ಕೆ ಇಷ್ಟಪಡ್ತೀನಿ, ವಿರೋಧ ಪಕ್ಷವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಕಮಿಟಿಲಿ ಇವರು ಸೈನ್ ಮಾಡಿದ್ದಾರೆ, ಅವರು ಅಪ್ರೂವಲ್ ತೊಗೊಂಡಿದ್ದಾರೆ. ಇವರು ನಮಗೆ ಗೊತ್ತಿಲ್ತಕ್ಕಂಥ ಸಂಘ ಸಂಸ್ಥೆಗಳಿಗೆ ಅಪ್ರೂವಲ್ ಆಗಿಬಿಟ್ಟಿದೆ. ಇವಾಗ ನಾವು ಹೋಗ್ಬೇಕಾಗಿರೋದು ಕಾನೂನಾತ್ಮಕವಾಗಿ. ಇವಾಗ ನಾನು ಕೃಷ್ಣ ಬೈರೇಗೌಡರಿಗೂ ನೆನ್ನೆ ಮನವಿ ಮಾಡ್ಕೊಂಡಿದ್ದೀನಿ. 80% ಅಂತ ಹೇಳಿದ್ದಾರೆ. ಈಗಾಗಲೇ ಮೇಲೆಯಿಂದಲೂ ಸಹಿತ ಅವರಿಗೆ ಒತ್ತಡ ಬಂದು ತಿರ್ಗಾ ಸಂಪೂರ್ಣವಾಗಿ ಸ್ಟಾಪ್ ಮಾಡ್ಬೋದು ಅಂತ ಈಗಾಗಲೇ ನಮಗೆ ಒಂದು ಗಮನಕ್ಕೆ ಬರುತ್ತೆ. ಎಲ್ಲೆಲ್ಲಿ ವ್ಯಾಪಾರ ಮಾಡ್ತಾರೆ, ನನ್ನ ಕಡೆಯಿಂದ ಸಲಹೆ, ಅಕಸ್ಮಾತ್ ಇವ್ರು ಏನಾರ ಸ್ಟಾಪ್ ಮಾಡಿಲ್ಲ ಅಂದಾಗ ಆವಾಗ ನಾನು ಸುಪ್ರೀಂ ಕೋರ್ಟ್ ಮುಖಾಂತರ ಈಗಾಗಲೇ ವಕೀಲರು ಚರ್ಚೆ ಮಾಡಿ ತಕ್ಷಣದಲ್ಲಿ ಸ್ಟೇ ಆರ್ಡರ್ ತಂದು ಎಲ್ಲೆಲ್ಲಿ ವ್ಯಾಪಾರ ಮಾಡ್ತಾರೆ ಕಂಟಿನ್ಯೂ ಮಾಡಿಕೊಂಡು ತಕ್ಷಣ. ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿ ಸ್ಟೇ ತತ್ತೀನಿ ಅಂತ ಹೇಳ್ತಾ ಇದ್ದೀರಾ. ಈಗ ತಂದಿರೋರಿಗೆ ಏನು ಮಾಡಿದ್ದೀರಾ ನೀವು? ಮಲ್ಲೇಶ್ವರಂನಲ್ಲಿ 250 ಜನಕ್ಕೆ ತಂದಿದ್ದೀರಾ. ಅವ್ರಿಗೆ ಹತ್ತೇನು, ಅವ್ರಿಗೂ ಸೇರಿಸಿ ಹೆಂಗೆ ಎತ್ತಿದ್ರಿ ನೀವು? ಏನು ಮಾಡ್ತಾ ಇದ್ರಿ? ಈಗ ನಾನು ಹೇಳ್ತಾರೆ, ನನ್ನ ಪ್ರಶ್ನೆ, ನೀವು ಕೃಷ್ಣ ಬೈರೇಗೌಡರ ಮನೆಗೆ ಹೋಗಿದ್ವಿ ಅಂತ ಮೊದಲೇ ಹೋಗ್ಬೋದಾಗಿತ್ತಲ್ಲ, ಮನವಿ ಮಾಡ್ಕೋಬಹುದಾಗಿತ್ತಲ್ಲ. 4 ಜನ ಕೇಳಿದ್ದಾರೆ ಸರ್ ಸೇಮ್ ಪ್ರಶ್ನೆ. 4 ಜನ ಅಲ್ಲಿರೋರು ವ್ಯಾಲಿಡ್ ಪ್ರಶ್ನೆ ಕೇಳಿದ್ರು. ಇವಾಗ ತಕ್ಷಣಕ್ಕೆ ಒತ್ತುವರಿ, ಅವ್ರಿಗೆ ಪರ್ಯಾಯ ವ್ಯವಸ್ಥೆನೋ ಏನೋ ಅವ್ರಿಗೆ ಸಮಾಧಾನ ಆಗೋ ತನಕ ಈ ಒತ್ತುವರಿ ತೆರವು ಕಾರ್ಯಾಚರಣೆ ನಿಲ್ಲಿಸಬೇಕು ಅನ್ನೋದು ಎಲ್ಲರ ಬೇಡಿಕೆ. ಸರ್ಕಾರ ಅದಕ್ಕೆ ಸ್ಪಂದಿಸುತ್ತಾ ಇಲ್ವಾ? ಓಕೆ, ನೋಡಿ ಒಂದು ನಿಮಿಷ. ನೋಡಿ, ಸರ್ಕಾರ ಆಲ್ರೆಡಿ ಕ್ಲಿಯರ್ ಆಗಿ ಹೇಳಿದೆ, ಮಾನ್ಯ ಮಂತ್ರಿಗಳು ಕ್ಲಿಯರ್ ಆಗಿ ಹೇಳಿದ್ದಾರೆ. ಈಗ ಏನು ಕೆಲವು ನೋಡು ಏನಾಗ್ತದೆ, ಸಮಸ್ಯೆಯನ್ನ ನಾವೇ ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥದ್ದು. ಇವತ್ತು ಏನು ಬೀದಿ ಬದಿ ವ್ಯಾಪಾರಿಗಳು ಯಾರೋ ಹೊರಗಡೆ ರಾಜ್ಯದವರೆಲ್ಲ ಬಂದಿದ್ದಾರೆ ಅಂತಂದ್ರೆ ಅಫ್ಕೋರ್ಸ್ ಜೆನ್ಯೂನ್ ಆಗಿರ್ತಕ್ಕಂಥವ್ರ ಜೊತೆ ಜೀವನ ಮಾಡೋಕ್ಕೋಸ್ಕರ ಬೇರೆ ಊರಿಂದ ಬಂದು ಅವ್ರಿಗೆ ಯಾವ್ದು ಕೆಲಸ ಸಿಗದೆ ಇರೋದ್ರಿಂದ ಕೇಂದ್ರ ಸರ್ಕಾರ ಜಾಬ್ ಜನರೇಟ್ ಮಾಡಿಲ್ಲ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಈ ತರಕಾರಿ ಮಾಡ್ಕೊಂಡು ಜೀವನ ಮಾಡ್ತಾವ್ರೆ. ನೋಡಿ, ಈ ನಡೀತಿರ್ತಕ್ಕಂಥ ಚರ್ಚೆ ನಿಮ್ಮೆಲ್ಲರ ಪ್ರಶ್ನೆ ನನಗೊಬ್ಬನಿಗೆ ಕೇಳಿರ್ತಕ್ಕಂಥದ್ದಲ್ಲ, ಸರ್ಕಾರಕ್ಕೆ ನೇರವಾಗಿ ಕೇಳಿದ್ದೀರಿ. ಮಾನ್ಯ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಒಳಗೊಂಡಂತೆ ಎಲ್ಲಾ ಸಚಿವರು ಇದಕ್ಕೆ ಕೂತ್ಕೊಂಡು ಒಂದು ಪರಿಹಾರವನ್ನ ಶೀಘ್ರ ಮಾಡ್ತೇವೆ. ಆಯ್ತು ಅಶೋಕ್ ಕೊಟ್ರೆ, ರಾಜಕೀಯ ಚರ್ಚೆಯನ್ನು ಹೊರತುಪಡಿಸಿ ಒಕ್ಕಲಪ್ಸಿರೋ ಜನಕ್ಕೆ ಪರ್ಯಾಯ ವ್ಯವಸ್ಥೆ ಆಗೋ ತನಕ ಅವರು ಪ್ರತಿನಿತ್ಯ ದುಡಿಮೆ ಮಾಡಿ ತಿನ್ನೋ ಜನ, ಒಂದೊಂದು ದಿನ ಕೂಡ ಲಾಸ್ ಅನುಭವಿಸ್ಕೊಳ್ತಾ ಇರೋ ಜನ. ಹೀಗಾಗಿ ವಿರೋಧ ಪಕ್ಷವಾಗಿ, ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ಸರ್ಕಾರಕ್ಕೆ ಇವ್ರಿಗೆ ಒಂದೇ ಒಂದಿನ ಲಾಸ್ ಆಗದೆ ಇರೋ ರೀತಿಯಲ್ಲಿ ತಕ್ಷಣಕ್ಕೆ ಏನ್ ಪರಿಹಾರ ಮಾಡಬಹುದು? ವಿರೋಧ ಪಕ್ಷ ಸಲಹೆ. ನಾವೀಗಾಗಲೇ ಅವರ ಪರವಾಗಿ ಧ್ವನಿ ಎತ್ತತಕ್ಕಂಥ ಕೆಲಸನ ಮಾಡಿದ್ದೇವೆ. ಆಮೇಲೆ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ನ ಕಲೆಕ್ಟ್ ಮಾಡಿ ಇನ್ನು ಮುಂದಿನ ಅಧಿವೇಶನದಲ್ಲೂ ಸಹ ಮಾತಾಡಬೇಕು ಅಂತಕ್ಕಂತಹದ್ದು ನಮ್ಮ ಪರ್ಯಾಲೋಚನೆ ಇದೆ. ಜೊತೆಗೆ ಅಕಸ್ಮಾತ್ ಏನಾದರೂ ಸರ್ಕಾರ ಹೀಗೆ ಮುಂದುವರೆದ್ರೆ, ಬುಲ್ಡೋಸರ್ ಕಲ್ಚರ್ನ ಏನಾದರೂ ಮುಂದುವರಿಸಿದ್ರೆ, JCB ಕಲ್ಚರ್ನ ಇವ್ರ ಮೇಲೆ ನಾವು ಖಂಡಿತವಾಗ್ಲೂ ಬೀದಿಗೆ ಇಳಿದು ಹೋರಾಟ ಮಾಡ್ತೇವೆ. ಸರ್ಕಾರಕ್ಕೆ ತಕ್ಕ ಪಾಠನ ಕಲಿಸ್ತೇವೆ. ಯಾಕೆ ಅಂತ ಹೇಳಿದ್ರೆ, ನಿಮಗೆ ಕಾಮನ್ ಸೆನ್ಸ್ ಇಲ್ಲದೆ ನೀವು ಯಾವ ರೀತಿ ಡಿಸೈನ್ ರಾಜಕೀಯ ಕೆಸರೆ ಚಾಟವನ್ನ ಪಕ್ಕದಲ್ಲಿ ಇಟ್ಬಿಟ್ಟು ಜೀವಾನು ಮುಖ್ಯ ಅನ್ನೋದು ಸರ್ಕಾರ ಅರ್ಥ ಮಾಡ್ಕೊಳ್ಳಿ. ವಿರೋಧ ಪಕ್ಷ ಕೂಡ ಸರ್ಕಾರಕ್ಕೆ ಈ ನಿಟ್ಟಿನಲ್ಲಿ ದಿಕ್ಕನ್ನ ತೋರಿಸಲಿ. ಬೀದಿ ಬದಿ ವ್ಯಾಪಾರಿಗಳಿಗೆ ದಿನದ ಅನ್ನಕ್ಕೆ ಕಲ್ಲು ಹಾಕ್ತಾ ಇರೋ ರೀತಿಯಲ್ಲಿ, ಪಾದಚಾರಿಗಳ ಜೀವಕ್ಕೆ ಹಾನಿ ಆಗದೆ ಇರೋ ರೀತಿಯಲ್ಲಿ ಎರಡೂ ವರ್ಗಕ್ಕೂ ಕೂಡ ಸಮಾನವಾಗಿ ಪರಿಹಾರ ಆಗೋ ಕಡೆಗೆ ಸರ್ಕಾರ ಗಮನ ಕೊಡ್ಲಿ ಅಂತ ಬಯಸ್ತಾ ಚರ್ಚೆಯನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಅರೆ ಕಡಿಮೆ ಹಾಕು, ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.